ಅಂತ ಕೆಲವು ವಿಚಾರ ಹೇಳ್ತೀನಿ. ಆಮೇಲೆ ನಾನು PPT ಪ್ರೆಸೆಂಟೇಷನ್ ಹೋಗೋಣ. ಫಸ್ಟು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಲೈಫ್. ಒಬ್ಬ ಮನುಷ್ಯನಿಗೆ ಲೈಫ್ ಇದೆ ಅಂತಂದ್ರೆ ಅವನು ಕೈಕಾಲು ಆಡಿಸ್ತಾ ಇದ್ದಾನೆ ಅಂತ ಅರ್ಥ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕೈಕಾಲು ಆಡಿಸ್ತಾ ಇದ್ದಾನೆ ಅಂದ್ರೆ ಲೈಫ್ ಇದೆ ಅಂತ ಅರ್ಥ. ಕೈಕಾಲು ಆಡಿಸ್ತಾ ಇಲ್ಲ ಅಂತಂದ್ರೆ ಏನರ್ಥ? ಸರ್ ಹೋಗ್ಬಿಟ್ರು ಅಷ್ಟೇ. ಲೈಫ್ಗೆ ಒಂದೇ ಎಕ್ಸಾಂಪಲ್. ಸೊ ಈ ಲೈಫ್ ಶುರು ಆಗಿರೋದು ಸೆಲ್ಸ್ ಇಂದ. ನಾವು ಸ್ವಲ್ಪ ಸೈನ್ಸ್ಗೆ ಹೋಗ್ತೀನಿ. ಸೆಲ್ಸ್ ಇಂದ ಶುರು ಆಗಿರತಕ್ಕಂಥದ್ದು. ನಮ್ಮ ದೇಹದಲ್ಲಿ 37 ಟ್ರಿಲಿಯನ್ ಸೆಲ್ಸ್ ಇದೆ. ಎಷ್ಟು ಹೇಳಿ? 37 ಟ್ರಿಲಿಯನ್. ಟ್ರಿಲಿಯನ್ ಅಂದ್ರೆ 10⁻13 ಅಂತ ಹಾಕೊಳ್ಳಿ. 10ಕ್ಕೆ 13 ಹಾಕೊಳ್ಳಿ, ಮಲ್ಟಿಪ್ಲೈ ಮಾಡಿ, ಅಷ್ಟು ಝೀರೋ ಹಾಕೋಬೇಕು. ಅಷ್ಟು ಝೀರೋ ಹಾಕೊಂಡ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು ಒಂದೊಂದು ಸೆಲ್ನು ನಾವು ಜೋಡಿಸ್ಕೊಂಡು ಹೋದ್ರೆ ಭೂಮಿಯಿಂದ ಹಿಡಿದು ಸೆಂಟರ್ ಆಫ್ ದಿ ಯೂನಿವರ್ಸ್ಗೆ ಹೋಗಿ ವಾಪಸ್ ಬರ್ಬೋದಂತೆ. ಒಂದೊಂದು ಸೆಲ್ಸ್ನೇ ಜೋಡಿಸ್ಕೊಂಡು ಹೋದ್ರೆ ಆ ಸೆಲ್ದು ನಂಬರ್ ಆಫ್ ಕಿಲೋಮೀಟರ್ ವಾಟ್ ವಿ ಕ್ಯಾನ್ ಸೇ ಆರ್ ಮೈಲ್ಸ್ ವಾಟ್ ವಿ ಕ್ಯಾನ್ ಸೇ ನಮ್ಮ ಬಾಡಿಯಿಂದ ಯೂನಿವರ್ಸ್ಗೆ ಕನೆಕ್ಟ್ ಇದೆ. ಸೊ ಯೂನಿವರ್ಸ್ ಏನ್ ಮಾಡ್ತಾ ಇದೆ? ನಮಗೆ ಬಹಳಷ್ಟು ನಮಗೆ ಶಕ್ತಿ ಕೊಡ್ತಾ ಇದೆ, ಎನರ್ಜಿ ಕೊಡ್ತಾ ಇದೆ. ಆ ಎನರ್ಜಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ದೇಹದಲ್ಲಿ ಪ್ರತಿ ದಿವಸ 24 ಅವರ್ಸ್ ಸೆಲ್ಸ್ ಡೆವಲಪ್ ಆಗ್ತಾ ಇರುತ್ತೆ, ಸಾಯ್ತಾ ಇರುತ್ತೆ, ಡೆವಲಪ್ ಆಗ್ತಾ ಇರುತ್ತೆ, ಸಾಯ್ತಾ ಇರುತ್ತೆ. ಹಾಗೆ ನಾವು ಹುಟ್ಟಿದಾಗ, ನಾವು ಚಿಕ್ಕ ಮಕ್ಕಳಿದ್ದಾಗ ಸೆಲ್ಸ್ ಬೇಗ ಡಿವೈಡ್ ಆಗಿ ಗ್ರೋ ಆಗುತ್ತೆ. ಆ ಸೆಲ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಸೆಲ್ ಸೈಕಲ್ ಅಂತ ಬರುತ್ತೆ. ಮಕ್ಕಳಿಗೆ ಗಾಯ ಆದ್ರೆ ಬೇಗ ಗುಣ ಆಗುತ್ತೆ, ಕರೆಕ್ಟಾ? ಮಕ್ಕಳಿಗೆ ಸಾಮಾನ್ಯವಾಗಿ ಒಂಚೂರು ಇಲ್ಲಿ ಏನೋ ಒಂಚೂರು ಗಾಯ ಆದ್ರೆ ಸಾಯಂಕಾಲವರೆಗೂ ಒಣಗಿರುತ್ತೆ. ಅದೇ 45 ವರ್ಷ ಆದ್ಮೇಲೆ ಇಲ್ಲಿ ಅದೇ ಗಾಯ ದೊಡ್ಡವ್ರಿಗಾದ್ರೆ ಯಾಕೋ ಒಣಗ್ತಾನೆ ಇಲ್ಲ, ಇದು ಇನ್ನೂ ಹಸಿ ಹಸಿಯಾಗೇ ಇದೆ ಅಂತ ಬರ್ತಕ್ಕಂಥದ್ದು. ಅದು ಯಾಕೆ ಅಂತ ಆಮೇಲೆ ನಮಗೆ ಪ್ರೆಸೆಂಟೇಷನ್ ಗೊತ್ತಾಗುತ್ತೆ. ಅಡಲ್ಟ್ಹುಡ್ ಅಲ್ಲಿ ಸೆಲ್ಸ್ ಒಂದು ರೀತಿ ಒಂದು ಏನಂತಾರೆ ಸ್ಟೇಜ್ ಆಫ್ ಮೆಚುರಿಟಿ ಬಂದ್ಬಿಡುತ್ತೆ. ಅದಕ್ಕೆ ಆ ಸೆಲ್ಗೆ ಮೆಚುರಿಟಿ ಬಂದು ಡಿವೈಡ್ ಆಗೋದು ಸ್ಟಾಪ್ ಆಗ್ಬಿಡುತ್ತೆ. ಅದು ಡಿವೈಡ್ ಆಗೋದು ಸ್ಟಾಪ್ ಆಗ್ಬಿಡುತ್ತೆ. ಚೈಲ್ಡ್ಹುಡ್ ಅಲ್ಲಿ ಮೆಚುರಿಟಿಗೆ ಹೋಗಿರಲ್ಲ, ಬಟ್ ಬೇಗ 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 ಡಿವೈಡ್ ಆಗುತ್ತೆ. ಇದನ್ನ ಎವಲ್ಯೂಷನ್ ಥಿಯರಿ ಅಂತ ನಾವೆಲ್ಲ ಕಲ್ತಿದೀವಲ್ಲ. ಎವಲ್ಯೂಷನ್ ಆ ಸಿಂಗಲ್ ಸೆಲ್ ಆಗಿರತಕ್ಕಂಥದ್ದು ಮಲ್ಟಿಪ್ಲಿಕೇಶನ್ ಆಗೋದನ್ನ ಪಾಪ್ಯುಲೇಷನ್ ಅಂತ ಕರೀತಾರೆ. ಆಕ್ಚುಲಿ ಸೈನ್ಸ್ ಅಲ್ಲಿ ಪಾಪ್ಯುಲೇಷನ್, ನಾವು ಎಷ್ಟಪ್ಪ ಪಾಪ್ಯುಲೇಷನ್ ಅಂತ ನಾವು ಇವಾಗ ಹೇಳ್ತಾ ಇರ್ತೀವಿ. ಜನರಲ್ ಆಗಿ ಏನು ಅಂತಂದ್ರೆ ಪಾಪ್ಯುಲೇಷನ್ ಅಂತಂದ್ರೆ ಇಟ್ ಈಸ್ ಎವಲ್ಯೂಷನ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಸೆಲ್ ಅಲ್ಲೂ ಕೂಡ ಮಲ್ಟಿಪ್ಲೈ ಆಗ್ತಾ 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 37 ಟ್ರಿಲಿಯನ್ ಸೆಲ್ಸ್ ಆದಾಗ ಅದು ಪಾಪ್ಯುಲೇಷನ್ ಅಂತ ಕರಿತೀವಿ. ಸೈನ್ಸ್ ವರ್ಡ್ ಇಸ್ ಪಾಪ್ಯುಲೇಷನ್. ಇವಾಗ ನಾವೇನ್ ಹೇಳ್ತೀವಿ? ಓಕೆ, ಇಂಡಿಯಾದಲ್ಲಿ ಎಷ್ಟು ಪಾಪ್ಯುಲೇಷನ್ ಅಂದ್ರೆ ನಂಬರ್ ಆಫ್ ಪೀಪಲ್ ಅಂತ ಲೆಕ್ಕ ಬರುತ್ತೆ. ಸೊ ಪಾಪ್ಯುಲೇಷನ್ ಇಸ್ ಎ ವರ್ಡ್ ಡಿರೈವ್ಡ್ ದಿ ಬೇಸ್ ಲೆವೆಲ್ ಆಫ್ ಎವಲ್ಯೂಷನ್. ನಾವು ಬೇಸ್ ಲೆವೆಲ್ ತಗೊಂಡ್ರೆ ಎವಲ್ಯೂಷನ್ ಅಲ್ಲಿಂದ ಬರ್ತಕ್ಕಂಥದ್ದು. ಸೊ ನಾವು ನಮ್ಮ ದೇಹ ಅಂದ್ರೆ ನಮ್ಮ ಕಂಪ್ಲೀಟ್ ದೇಹ 12 ಟೈಪ್ ಆಫ್ ಸೆಲ್ಸ್ ಇಂದ ಮಾಡಿರೋದು. 12 ಟೈಪ್ ಆಫ್ ಸೆಲ್ಸ್. ಈ 12 ಟೈಪ್ ಆಫ್ ಸೆಲ್ಸ್ಗೂ ಒಂದೇ ಚಿಕಿತ್ಸೆ ಆಗೋದಿಲ್ಲ. ಇದನ್ನ ಸ್ವಲ್ಪ ತಲ್ಲಿಟ್ಕೊಳ್ಳಿ. ಒಂದೇ ಚಿಕಿತ್ಸೆ ಆಗಲ್ಲ. ಆ 12 ಸೆಲ್ಸ್ ಯಾವುದಿದೆ ಗೊತ್ತಾ? ಸ್ಟೆಮ್ ಸೆಲ್ಸ್ ಅಂತ ಕೇಳಿರ್ತೀರ. ಸ್ಟೆಮ್ ಸೆಲ್ಸ್ ಲೈಫ್ ಸೇವಿಂಗ್ ಸೆಲ್ಸ್ ಅಂತ ಬರುತ್ತೆ. ಎರಡನೇದು ಬೋನ್ ಸೆಲ್ಸ್, ನಮ್ಮ ಮೂಳೆಗಳ ಸೆಲ್ಲು. ಬ್ಲಡ್ ಸೆಲ್ಸ್, ಮಸಲ್ ಸೆಲ್ಸ್, ಫ್ಯಾಟ್ ಸೆಲ್ಸ್. ಫ್ಯಾಟು ಬೇಕು ನಮಗೆ, ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಬರುತ್ತಲ್ಲ. ಸೊ ಫ್ಯಾಟ್ ಸೆಲ್ಸ್. ಮತ್ತೆ ಸ್ಕಿನ್, ಚರ್ಮದ ಸೆಲ್ಲು. ಆಮೇಲೆ ನರ್ವ್ಸ್ಗೂ ಸೆಲ್ ಇರುತ್ತೆ, ನರ್ವ್ಗೂ ಸೆಲ್ ಇರುತ್ತೆ. ಆಮೇಲೆ ಎಪಿಥೀಲಿಯಲ್ ಅಂತ ಒಂದು ಬರ್ತಕ್ಕಂಥದ್ದು, ಸ್ವಲ್ಪ ಟೆಕ್ನಿಕಲ್ ವರ್ಡ್ ಇರುತ್ತೆ ನಿಮಗೆ. ಎಪಿಥೀಲಿಯಲ್ ಸೆಲ್ಲು. ಹಾಗೆ ಸೆಕ್ಸ್ ಸೆಲ್ಸು ಇರುತ್ತೆ. ನಮ್ಗೇನು ಸ್ಪರ್ಮು ಓವಮ್ ಇರುತ್ತಲ್ಲ ಅದಕ್ಕೂ ಸೆಲ್ಸ್ ಇರುತ್ತೆ. ಆಮೇಲೆ ಕೊನೆಯದೊಂದು ಆ್ಯಡ್ ಮಾಡಿದ್ದಾರೆ 12 ಸೆಲ್ ಅಲ್ಲಿ. 11ನೇ ಸೆಲ್ ಇಂಪಾರ್ಟೆಂಟು. 12ನೇದು ಆ್ಯಡ್ ಮಾಡಿರದೆ ವಿಚ್ ಇಸ್ ದಿ ಮೋಸ್ಟ್ ಡೇಂಜರಸ್. ಒಬ್ರಿಗೆ ಏನಾದ್ರು ಸಮಸ್ಯೆ ಆದಾಗ ಹೇಳ್ತಾರಲ್ಲ ಇವ್ರಿಗೆ ಕ್ಯಾನ್ಸರ್ ಅಂತ. ಅನೇಕ ಟೈಪ್ ಆಫ್, ಅದು 12ನೇ ಸೆಲ್. ಅದು ಎಲ್ಲಿವರೆಗೂ ಈ 11 ಸೆಲ್ ಸ್ಟ್ರಾಂಗ್ ಆಗಿರುತ್ತೆ, ಈ 12ನೇ ಸೆಲ್ನ ಬಡ್ದಿಟ್ಟಿರುತ್ತೆ, ಅಮುಕಿಟ್ಟಿರುತ್ತೆ. ಯಾವಾಗ ಈ 11 ಸೆಲ್ ವೀಕ್ ಆಗತ್ತೆ, ಈ 12ನೇ ಸೆಲ್ ಎದೊಳುತ್ತೆ, ಎಂಟೈರ್ ಸಿಸ್ಟಮ್ನ ಕೊಲ್ಯಾಪ್ಸ್ ಮಾಡ್ಬಿಡುತ್ತೆ. 37 ಟ್ರಿಲಿಯನ್ ಕೊಲ್ಯಾಪ್ಸ್ ಮಾಡ್ಬಿಡುತ್ತೆ. ಅಂದ್ರೆ ಸೆಲ್ಗೆ ಸ್ಟ್ರೆಂತ್ ಇರಬೇಕು.
ಅರ್ಥ ಆಯ್ತು ಎಲ್ಲರಿಗೂ? ಆ ಸೆಲ್ಗೆ ಸ್ಟ್ರೆಂತ್ ಇರಬೇಕು. ಆ ಸೆಲ್ಗೆ ಬೇಕಾಗಿರ್ತಕ್ಕಂಥದ್ದು ಏನೇನು? ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು, ನಾವು ತಿನ್ನೋ ಆಹಾರ. ಆ ತಿನ್ನೋ ಆಹಾರ ಮಕ್ಕಳಲ್ಲಿದ್ದಾಗ ಬೇಗ ಡೈಜೆಸ್ಟ್ ಆಗಿ ರಕ್ತದ ಮುಖಾಂತರ, ಬೇರೆ ಥರ ಮುಖಾಂತರ ಸೆಲ್ಸ್ಗೆ ಹೋಗಿ ಎನರ್ಜಿ ಕೊಡುತ್ತೆ. ವಯಸ್ಸಾಗ್ತಾ ಆಗ್ತಾ 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 ಡೈಜೆಷನ್ ಪವರ್ ಕಮ್ಮಿ ಆಗಿದೆ ರೀ ನನಗೆ, ತಿನ್ನಕ್ಕೆ ಏನು ತಿಂದರೂ ಜೀರ್ಣ ಆಗಲ್ಲ. ಜೀರ್ಣನೇ ಆಗಿಲ್ಲ ಅಂದರೆ ಶಕ್ತಿ ಎಲ್ರಿ ಬರುತ್ತೆ? ಕರೆಕ್ಟಾ? ಜೀರ್ಣ ಆಗಿಲ್ಲ ಅಂದ್ರೆ ಶಕ್ತಿ ಎಲ್ಲಿಂದ ಬರುತ್ತೆ ರೀ? ಅವಾಗ ಆ ಸೆಲ್ಗೆ ನಾವೇನಾದರೂ ಒಂದು ಮಾಡಬೇಕು ಅಂತಂದರೆ, ಅವಾಗ ನಮಗೆ ಹಳೆ ನಮ್ಮ ಋಷಿಮುನಿಗಳು ಜ್ಞಾಪನ ಬರುತ್ತೆ. ಅವಾಗೆಲ್ಲ ಉಪವಾಸ ಮಾಡೋದು ಅಂತ ಒಂದಿರುತ್ತೆ, ಫಾಸ್ಟಿಂಗ್ ಅಂತ ಮಾಡೋದು ಇರ್ತಾ ಇತ್ತು. ಸೆಲ್ಗೆ ಸ್ಟ್ರೆಂತ್ ಬರ್ತಕ್ಕಂಥದ್ದು. ಎರಡನೇದು ವ್ಯಾಯಾಮ, ಯೋಗ ಮಾಡಿ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಆ ಸೆಲ್ಗೆ ಸ್ಟ್ರೆಂತ್ ಬರಬೇಕು. ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಇದ್ರು. ಅದೇ ಥರ ನಾವು ಪುಸ್ತಕದಲ್ಲಿ ಓದಿರ್ತಕ್ಕಂಥದ್ದು, ನಮ್ಮ ಐನ್ಸ್ಟೀನ್ ಬಂದ್ಬಿಟ್ಟು ಒಂದೇ ಮಾತು ಹೇಳಿರ್ತಕ್ಕಂಥದ್ದು, ನಮಗೆ ಶಕ್ತಿ ಬರಬೇಕು ಅಂದರೆ E=mc². ಎನರ್ಜಿ ಅಂದರೆ E=mc². ಮ್ಯಾಟರ್, ಮ್ಯಾಟರ್ ಅಂದರೆ ಏನು? ಒಂದು ಪದಾರ್ಥ. ಮ್ಯಾಟರ್ ಅಂದರೆ ಪದಾರ್ಥ. C² ಅಂದರೆ ಏನು? ಎನರ್ಜಿ ಮಲ್ಟಿಪ್ಲೈಡ್ ಅಂತ ಅರ್ಥ. ಸಿ ಈಸ್ ನಥಿಂಗ್ ಬಟ್ ದಿ ಲೈಟ್. ಆ ಒಂದು ಲೈಟ್, ಬೆಳಕು ಮಲ್ಟಿಪ್ಲೈಡ್ ಆಗಿರ್ತಕ್ಕಂಥದ್ದು. E=mc² ಅಂದರೆ ಎನರ್ಜಿಲಿ ಏನೇನಿರುತ್ತೆ ಅಂದರೆ, ಒಂದು ಮ್ಯಾಟರ್ ಇರುತ್ತೆ, ಆಮೇಲೆ C⁴, ದಟ್ ಈಸ್ ಸ್ಪೀಡ್ ಆಫ್ ಲೈಟ್ ಇಂಟು 2x, ಆ ಲೈಟ್. ಸೊ ಲೈಟ್, ವಿ ಆರ್ ಆಲ್ ಮೇಡ್ ಅಪ್ ಆಫ್ E=mc². ನಮ್ಮೊಂದು ಮ್ಯಾಟ್ರ್ ಇದೆ ನಮ್ಮ ಬಾಡಿಲಿ. ನಮ್ಮ ದೇಹ ಇರ್ತಕ್ಕಂಥ 12 ಸೆಲ್ಲು ಮ್ಯಾಟ್ರ್ ಆಗುತ್ತೆ. ಅದರೊಳಗಡೆ ಇರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದೇ C². ದಟ್ ಈಸ್ ಸ್ಪೀಡ್ ಆಫ್ ಲೈಟ್ ಅಂತ ನಾವು ಕರಿತೀವಿ. ಸೊ ಸೆಲ್ಸ್ ಯಾವಾಗಲೂ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ, ಬೇಗ ಆಡಪ್ ಆಗ್ತಾ ಇರುತ್ತೆ. ವಯಸ್ಸು ಆಗ್ತಾ 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 ಈ ಪ್ರೋಸೆಸ್ ಇರುತ್ತಲ್ಲ, ಈ ಪ್ರೋಸೆಸ್ ಸೆಲ್ ಸೈಕಲ್ ಅಂತ ಕಮ್ಮಿ ಆಗ್ತಾ ಬರುತ್ತೆ. ಆ ಕಮ್ಮಿ ಆಗ್ತಾ 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 ನಮಗೆ ಏನಾದ್ರೂ ಒಂದು ಡಿಸೀಸ್ ಬಂದ್ರೆ ಬೇಗ ಕ್ಯೂರ್ ಆಗಲ್ಲ. ಸೊ ಇವತ್ತಿನ ಸೆಷನ್ನು ಹೇಗೆ ನಾವು ಲೈಫ್ನ ಹೆಲ್ತಿಯಾಗಿ ಇಟ್ಕೋಬೇಕು. ನಮ್ಗೆ ಏಜ್ ಆಗ್ತಾ 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 ನಮ್ಮಲ್ಲಿ ಇರ್ತಕ್ಕಂಥ 12 ಸೆಲ್ಲಲ್ಲಿ 11 ಸೆಲ್ಗಳನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ 12ನೇ ಸೆಲ್ ಒಡೆದು ಬಿಸಾಕ್ಬೋದು. ಈ 11 ಸೆಲ್ಲು ಇಲ್ಲಿ ಪ್ರಪಂಚದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಡಿಸೀಸ್ಗೂ ಈ 12 ಸೆಲ್ಲೇ ಕಾರಣ, 11 ಸೆಲ್ಲೇ ಕಾರಣ. 11+1. ಕ್ರಿಕೆಟ್ ಮ್ಯಾಚಲ್ಲಿ 11 ಜನ ಅಲ್ವಾ, ಪ್ಲಸ್ ಒಬ್ಬ ಎಕ್ಸ್ಟ್ರಾ ಮ್ಯಾನ್. ಆ ಎಕ್ಸ್ಟ್ರಾ ಮ್ಯಾನ ಸ್ವಲ್ಪ ಆಚೆ ಇಟ್ಟಿರ್ಬೇಕು. ಈ 11 ಅವ್ರು ಚೆನ್ನಾಗಿ ಆಡಿದ್ರೆ ಕ್ರಿಕೆಟ್ ಬಂಬಟಾಗಿರುತ್ತೆ. ಹಾಗೆ ಒಂದು PPT ಪ್ರೆಸೆಂಟೇಷನ್ ಮಾಡೋಣ. ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ, ಏನಂಥದ್ದೇನಿಲ್ಲ, ವೆರಿ ಸಿಂಪಲ್ ಆಗಿದೆ. ಒಂದು PPT ಪ್ರೆಸೆಂಟೇಷನ್ ಮಾಡೋಣ, ಹೇಗೆ ನಾವು ನಮ್ಮ ಲೈಫ್ನ ಚೆನ್ನಾಗಿ ಇಟ್ಕೋಬಹುದು. ಲೆಟ್ ಅಸ್ ಸಿ. ಸಾಮಾನ್ಯವಾಗಿ ಮನುಷ್ಯನಿಗೆ ಯಾವಾಗಲೂ ಕೂಡ ಈ ಪೇಯ್ನ್ ಅನ್ನೋದು ಕಾಣಿಸೋದಿಲ್ಲ ಇನ್ನೊಬ್ಬರಿಗೆ. ಇಲ್ಲಿ ಕೂತ್ಕೊಂಡಾಗ್ಲೂ ಕೆಲವ್ರು ಪೇಯ್ನ್ ಇದೆ ಅಲ್ವಾ, ಇಲ್ಲಿ ಪೇಯ್ನ್ ಇದೆ ಅಲ್ಲ, ಬಟ್ ನನಗೆ ಕಾಣಿಸ್ತಾ ಇಲ್ಲ. ನಿಮ್ಮ ಎದುರುಗಡೆ ಇರೋರ್ಗೆ ಹೇಳಿದ್ರು ಕಾಣಿಸಲ್ಲ, ಬಟ್ ಯು ಕ್ಯಾನ್ ಓನ್ಲಿ ಫೀಲ್ ಇಟ್. ಸೊ ಪೇಯ್ನ್ ಈಸ್ ಇನ್ವಿಸಿಬಲ್, ಓಕೆ, ಅಂಡ್ ಐಸೋಲೇಟೆಡ್ ಟು ಇಂಡಿವಿಜುವಲ್. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಯಾವಾಗಲೂ. ಪೇಯ್ನ್ ಯಾವಾಗಲೂ ಕೂಡ ನನಗೆ ಮಾತ್ರ ಇಲ್ಲಿ ಪೇಯ್ನ್ ಆಗ್ತಾ ಇದೆ, ಏಯ್ ನೋಡೋಕೆ ಏನೋ ಗಟ್ಮುಟ್ಟಿ ಆಗಿದೆಯಾ ನೀನು, ಪೇಯ್ನ್ ಅಂತೀಯಾ? ಸೊ ಪೇಯ್ನ್ ಅಂತಂದ್ರೆ ಆ ಏರಿಯಾದಲ್ಲಿರ್ತಕ್ಕಂಥ ಸೆಲ್ಸು ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಟ್ಟಿರುತ್ತೆ, ರಿಪೇರ್ ಆಗಬೇಕು. ಒಂದಕ್ಕೊಂದಕ್ಕೆ ಸೆಲ್ ಹೆಲ್ಪ್ ಮಾಡ್ಕೊಂಡು ರಿಪೇರ್ ಆಗೋದು ಯಂಗ್ಸ್ಟರ್ಲ್ ಇದ್ದಾಗ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಇದ್ದಾಗ, ನ್ಯೂಟ್ರಿಯೆಂಟ್ಸ್ ಇದ್ದಾಗ. ಸೊ ಏನೇನು ಬೇಕು ಸೆಲ್ ಚೆನ್ನಾಗಿರ್ಬೇಕು ಅಂತಂದ್ರೆ, ನಮಗೆ ಅಮೈನೋ ಆಸಿಡ್ಸ್ ಬೇಕು, ಫಸ್ಟ್ ಒನ್. ಎರಡನೇದು, ಅದರಲ್ಲಿ ನಮಗೆ ಆಕ್ಸಿಜನ್ ಸಪ್ಲೈ ಇರಬೇಕು ಚೆನ್ನಾಗಿ. ಮೂರನೇದು, ಅದಕ್ಕೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಸಪ್ಲೈ. ಪ್ರೋಟೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮನುಷ್ಯ ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಅಂದ್ರೆ ಪ್ರೋಟೀನ್ ಇಲ್ಲದೆ ನಾವು ಕೂತೇ ಇರಕ್ಕೆ ಸಾಧ್ಯನೇ ಇಲ್ಲ. ದಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಥಿಂಗ್ ಅಂತಂದ್ರೆ ಪ್ರೋಟೀನ್, 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 ಪ್ರೋಟೀನ್. ಅದಕ್ಕೆ ಫುಡ್ ಮೇಲೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು. ಈ ಫುಡ್ಡಲ್ಲಿ ಆ ಪ್ರೋಟೀನ್ ಇದೆ, ಈ ಫುಡ್ಡಲ್ಲಿ ಈ ಪ್ರೋಟೀನ್ ಇದೆ, ಅದಿದೆ. ಇನ್ನು ಮಿಕ್ಕಿದೆಲ್ಲ ಬೇಕಾಗಿರ್ತಕ್ಕಂಥದಕ್ಕೆ ಎಲ್ಲದಕ್ಕಿಂತ ಮಾಸ್ಟರ್ ಸ್ಟ್ರೋಕ್ ಪ್ರೋಟೀನ್. ಸೊ ಇಲ್ಲಿ ನಮಗೆ ಈ ಕ್ರಾನಿಕ್ ಪೇಯ್ನ್ ಅಂತ ಇರತಕ್ಕಂಥದ್ದು ಪ್ರಪಂಚದಲ್ಲಿ 150 ಕೋಟಿ ಜನ ಒಂದಲ್ಲ ಒಂದು ನೋವಿಂದ ಸಫರ್ ಮಾಡ್ತಾ ಇರ್ತಾರೆ. 150 ಕೋಟಿ ಜನ ಒಂದಲ್ಲ ಒಂದು ಪ್ರಾಬ್ಲಮ್ ಇಂದ
ಸಮಸ್ಯೆಯಿಂದ, ಎಸ್ಪೆಷಲಿ ಪೇಯ್ನಿಂದ ಇದು ಪ್ರಾಬ್ಲಮ್ ಮಾಡ್ಕೊಂಡಿರ್ತಾರೆ. ಹಾಗೆ ಇದ್ರ ಜೊತೆ ಪೇಯ್ನ್ ಬಂದಾಗ ನಮಗೆ ನಿದ್ದೆ ಬರಲ್ಲ. ಸಾಮಾನ್ಯವಾಗಿ ಹುಷಾರಿಲ್ಲದೆ ಇದ್ದಾಗ ನಿದ್ದೆನೇ ಕಮ್ಮಿ. ಕೆಲವರು ಬಹಳ ಚೆನ್ನಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ, ಬಟ್ ನಿದ್ದೆನೂ ಇರಲ್ಲ. ಸೊ ಎಲ್ಲೋ ಒಂದು ಕಡೆ ನಿದ್ದೆ ಇಲ್ಲ ಅಂತಂದ್ರೆ ಓವರ್ ಆಕ್ಟಿವ್ ಆಫ್ ದಿ ಬಾಡಿ ಅಂತ ಹೇಳ್ತೀವಿ, ಓವರ್ ಆಕ್ಟಿವ್ ಆಫ್ ಎನಿ ಸಿಸ್ಟಮ್ ಆರ್ ಓವರ್ ಆಕ್ಟಿವ್ ಆಫ್ ದಿ ಆರ್ಗನ್ಸ್ ಅಂತ ಹೇಳ್ತೀವಿ. ಪ್ರಪಂಚದಲ್ಲಿ 30% ಇಂದ 50% ಪಾಪ್ಯುಲೇಷನ್ನು ನಿದ್ದೆ ಮಾಡೋದಿಲ್ಲ ಸರಿಯಾಗಿ. ನಿದ್ದೆ ಮಾಡೋದಿಲ್ಲ ಸರಿಯಾಗಿ. ಇದರಿಂದ ಏನಾಗುತ್ತೆ? ಕೆಲಸ ಕಾರ್ಯಗಳೆಲ್ಲ ಕೆಡುತ್ತೆ, ಎಲ್ಲರ ಮೇಲೂ ರೇಗ್ತೀವಿ. ಸೊ ನಾವು ಏನು ಮೆಂಟಲಿ ಡಿಸ್ಟರ್ಬ್ ಆಗ್ತೀವಿ ಅದು ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ. ಅದನ್ನೇ ಮೈಂಡ್ ಮತ್ತೆ ಬಾಡಿ ಅಂತ ಹೇಳ್ತಾರೆ. ಮೈಂಡ್ ಮತ್ತೆ ಬಾಡಿ ಅಂತ ಹೇಳ್ತಾರೆ. ಯಾವಾಗ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ. ಆಚೆ ಕಡೆ ಇರ್ತಕ್ಕಂಥ ಬಾಡಿ ಎಫೆಕ್ಟು ಮತ್ತೆ ಮೈಂಡ್ಗೆ ಹೋಗುತ್ತೆ. ಸೊ ಮೈಂಡು ಮತ್ತೆ ಬಾಡಿ ಇಬ್ರು ಒಂಥರ ಅಣ್ಣ ತಮ್ಮಂದ್ರಿದ್ದಂಗೆ, ಒಬ್ಬರನ್ನ ಬಿಟ್ಟು ಒಬ್ರು ಇರಲ್ಲ. ಸೊ ನಾವು ಏನು ಫೀಡ್ ಮಾಡ್ತೀವಿ ತಲೆಗೆ ಅದಾಗತ್ತೆ. ಅದನ್ನ ಹೇಳ್ತಾರಲ್ಲ, ಯಾವ ರೀತಿ ಆಹಾರ, ವಾಟ್ ಫುಡ್ ವಿ ಈಟ್, ಸೊ ಆ ರೀತಿ ಬಾಡಿ. ಯಾವ ರೀತಿ ಆಲೋಚನೆ ಆ ರೀತಿ ಬಾಡಿ, ಯಾವ ರೀತಿ ಆಲೋಚನೆ ಆ ರೀತಿ ಬಿಹೇವಿಯರ್. ಸೆಲ್ ಲೆವೆಲ್ ಕೂಡ ಇದೇ ಕೆಲಸನೇ ಮಾಡ್ತಾ ಇರುತ್ತೆ. ಅದರ ಕೆಲಸ ಏನು ಅಂದ್ರೆ, ಸೆಲ್ದ ಕೆಲಸ ಏನು ಅಂತಂದ್ರೆ ಮಲ್ಟಿಪ್ಲೈ ಮಾಡ್ತಾ ಇರೋದು. ಹೆಲ್ತಿ ಸೆಲ್ಸ್, ನಾನು ಆರೋಗ್ಯವಾಗಿದ್ದೀನಿ ಅಂದ್ರೆ ಅದು ಡಿವೈಡ್ ಮಾಡ್ಕೊಂಡು ಹೋಗ್ತಾನೇ ಇರುತ್ತೆ. 24 ಅವರ್ಸ್ ಅಲ್ಲಿ ಸೆಲ್ ಡೆವಲಪ್ ಆಗ್ತಾ ಇರುತ್ತೆ. 24 ಅವರ್ಸ್ಗೆ ಸೆಲ್ ಡೆವಲಪ್ ಆಗ್ತಾ ಇರುತ್ತೆ, ನ್ಯೂ ಸೆಲ್ ಬರ್ತಾನೆ ಇರುತ್ತೆ. ಏಜ್ ಆಗ್ತಾ 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 ಈ ಸೆಲ್ಲು ಡೆವಲಪ್ಮೆಂಟು ಡಿಕ್ರೀಸ್ ಆಗುತ್ತೆ, ಕಾಯಿಲೆ ಜಾಸ್ತಿ ಆಗ್ತಾ ಇರುತ್ತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಅಂದಾಜು 700 ಕೋಟಿ ಜನಸಂಖ್ಯೆಯಲ್ಲಿ ಆಲ್ಮೋಸ್ಟ್ ಒಂದು 15% ಒಂದಲ್ಲ ಒಂದು ಮೆಂಟಲ್ ಡಿಸಾರ್ಡರ್ ಇಂದ ಬಳಲ್ತಾ ಇರ್ತಾರೆ. ಸೊ ಈ ಸೀಕ್ರೆಟ್ ಏನಿದೆ, ಪ್ರಪಂಚದ ಸೀಕ್ರೆಟ್ ಏನಿದೆ, ಪ್ರಪಂಚದ ಸೀಕ್ರೆಟ್ ಇನ್ನೇನೂ ಇಲ್ಲ. ಈ 3 ವಿಚಾರಗಳನ್ನ ನಾವು ತಗೊಂಬಂದ್ರೆ ಲೈಫ್ ಲಾಂಗ್ ನಾವು ಆರೋಗ್ಯವಾಗಿರ್ತೀವಿ. ಮುಂಚೆನೆ ನಾವೆಲ್ಲ ಪ್ರಿಕಾಷನ್ ತಗೊಂಡ್ರೆ ಕ್ಯಾನ್ಸರ್ನೇ ಹೊಡಿತಕ್ಕಂಥ ಶಕ್ತಿ ಮತ್ತೆ ಅನೇಕ ದಿ ಲಾಸ್ಟ್ ಪಾಯಿಂಟ್ ಅಲ್ಲಿ ಇದ್ದಾಗ, ಕೆಲವೆಲ್ಲ ಹೇಳ್ತಾರಲ್ಲ 4th ಸ್ಟೇಜ್ ಅಲ್ಲಿ ಇದೆ, 5th ಸ್ಟೇಜ್ ಅಲ್ಲಿ ಇದೆ ಅಂತ. ಯಾವ ಸ್ಟೇಜ್ಗೂ ಹೋಗದಂಗೆ ನಾವು ಇಟ್ಕೊಳ್ಳೋಕ್ಕೆ ಡೆಫಿನೆಟ್ಲಿ 3 ವಿಚಾರ ಹೆಲ್ಪ್ ಆಗುತ್ತೆ. ಒಂದು ಎನರ್ಜಿ, ಒಂದು ಫ್ರೀಕ್ವೆನ್ಸಿ, ಒಂದು ವೈಬ್ರೇಷನ್. ಎನರ್ಜಿ ಅಂದ್ರೆ ಶಕ್ತಿ, ಫ್ರೀಕ್ವೆನ್ಸಿ ಅಂತಂದ್ರೆ ರಿಪಿಟೇಷನ್ಸ್ ಅಂತ ಕರಿತೀವಿ. ವೈಬ್ರೇಷನ್ ಅಂತಂದ್ರೆ ಕಂಪನಾಂಕಗಳು. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಎಲ್ಲರೂ, ಕಂಪನಾಂಕಗಳು. ಈ 3 ನಾವು ಎದೊಳ್ತಾ ಇರೋದು. ನಮ್ಮ ಜೀವನದಲ್ಲಿ ಇರ್ತಕ್ಕಂಥ 3. ನಾವು ಎದೊಳ್ಬೇಕು ಅಂದ್ರೆ ಶಕ್ತಿ ಇರಬೇಕು, ಆ ಶಕ್ತಿಯಲ್ಲಿ ನಿಮ್ಮ ಬಾಡಿಲಿ ಫ್ರೀಕ್ವೆನ್ಸಿ ಇರಬೇಕು, ಆಮೇಲೆ ವೈಬ್ರೇಟ್ ಆಗಬೇಕು. ಯಾರಾದ್ರೂ ಒಬ್ರು ಕೆಳಗೆ ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ನೋಡಕ್ ಸ್ವಲ್ಪ ಎನರ್ಜಿ ತರ ಕಾಣಿಸ್ತಾ ಇರ್ತಾರೆ, ಲೈಟ್ ಆಗಿ ಆಡ್ತಾ ಇರ್ತಾರೆ, ಎನರ್ಜಿ ಸ್ವಲ್ಪ ಇದೆ. ಫ್ರೀಕ್ವೆನ್ಸಿಸ್ ಇದೆಯಾ ಅಂತಂದ್ರೆ ಎದೊಳಕ್ಕೆ ಫ್ರೀಕ್ವೆನ್ಸಿ ಬೇಕು, ಸ್ವಲ್ಪಾರು ಟ್ರೈ ಮಾಡ್ತಾರೆ, ಸ್ವಲ್ಪ ಫ್ರೀಕ್ವೆನ್ಸಿ ಇದೆ ಅಂತ. ಆಮೇಲೆ ಎದ್ದ ಮೇಲೆ ನಡ್ಕೊಂಡು ಹೋಗೋದು ವೈಬ್ರೇಷನ್. ಈ 3 ಲೆವೆಲ್ ಮೇಲೆ ನಿಕೋಲಾ ಟೆಸ್ಲಾ ಅವರು ಹೇಳಿರ್ತಕ್ಕಂಥದ್ದು ದಿಸ್ ಇಸ್ ದಿ ಸೀಕ್ರೆಟ್ ಆಫ್ ಯೂನಿವರ್ಸ್ ಅಂತ ಹೇಳಿದ್ದಾರೆ. ಈ 3 ಪಾಯಿಂಟ್ ಅಲ್ಲೇ ಇರ್ತಕ್ಕಂಥದ್ದು. ಸೊ ನಾದಮಯ ಅಂತ ಕೇಳಿದ್ರೆ ನೀವೆಲ್ಲರೂ, ಈ ಜಗವೇ ನಾದಮಯ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡು ಹೇಳಿರೋದು ಗೊತ್ತಾ? ಕೇಳಿಸ್ಕೊಂಡಿದ್ರಲ್ಲ? ಈ ಲೋಕವೆಲ್ಲ ನಾದಮಯ ಅಂದ್ರೆ ಎಂಟೈರ್ ಯೂನಿವರ್ಸ್ ಇಸ್ ವೈಬ್ರೇಟಿಂಗ್. ಅದನ್ನ ನಮ್ಮ ಕವಿಗಳು ಅದನ್ನ ಬರೆದಿದ್ದಾರೆ. ಅದನ್ನ ತುಂಬಾ ಬೇಜಾರಾದಾಗ ನಾವು ಮ್ಯೂಸಿಕ್ ಕೇಳಿದ್ರೆ ಆ ಫ್ರೀಕ್ವೆನ್ಸಿಸ್ ನಮಗೆ ಸ್ವಲ್ಪ ಕಾಮ್ ಮಾಡುತ್ತೆ. ತುಂಬಾ ಬೇಜಾರಾದಾಗ. ತುಂಬಾ ಖುಷಿ ಆದಾಗ ಸೇಮ್ ಫ್ರೀಕ್ವೆನ್ಸಿಸ್ ಡ್ಯಾನ್ಸ್ ಆಡಿಸುತ್ತೆ. ಕರೆಕ್ಟಾ? ಒಂದೇ ಫ್ರೀಕ್ವೆನ್ಸಿ ನಿಮಗೆ ಕಣ್ಣಲ್ಲಿ ನೀರು ಬರ್ಸುತ್ತೆ, ಇನ್ನೊಂದು ಫ್ರೀಕ್ವೆನ್ಸಿ ಡ್ಯಾನ್ಸ್ ಮಾಡಿಸುತ್ತೆ. ಆ ಎಮೋಷನಲ್ ಇಂಬ್ಯಾಲೆನ್ಸ್ನ ತಡೆದಿಟ್ಕೊಂಡಿರ್ತಕ್ಕಂಥದ್ದು ಈ ಫ್ರೀಕ್ವೆನ್ಸಿ. ಲೆಫ್ಟ್ ಅಲ್ಲಿ ಎನರ್ಜಿ, ರೈಟ್ ಅಲ್ಲಿ ವೈಬ್ರೇಷನ್, ಮೈದಲ್ಲಿ ಫ್ರೀಕ್ವೆನ್ಸೀಸ್. ಈ ಫ್ರೀಕ್ವೆನ್ಸೀಸೇ ವೆರಿ 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 ಇಂಪಾರ್ಟೆಂಟ್. ಸೊ 100 ವರ್ಷದಿಂದನೇ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ್ದಾರೆ, ಎವ್ರಿಥಿಂಗ್ ಇನ್ ಲೈಫ್ ಇಸ್ ವೈಬ್ರೇಷನ್ ಅಂತ ಹೇಳಿದ್ದಾರೆ. 100 ವರ್ಷದಿಂದನೇ ಹೇಳ್ಬಿಟ್ಟಿದ್ದಾರೆ. ಅದನ್ನೇ ಇವಾಗ ನಮ್ಮ ಋಷಿಮುನಿಗಳು ಕೂಡ ಹೇಳಿರ್ತಕ್ಕಂಥದ್ದು. ಆದರೆ ನಾವು ಜಾಸ್ತಿ ಇಂಗ್ಲಿಷ್ ಅವ್ರದ್ದು ಪುಸ್ತಕ ಓದಿ ಸೈನ್ಸ್ ಓದಿದಾಗ ನಾವು ಅವ್ರನ್ನೇ ಕೋಟ್ ಮಾಡಬೇಕಾಗತ್ತೆ. ಐನ್ಸ್ಟೈನ್ ಹ್ಯಾಸ್ ಟೋಲ್ಡ್ ಎವ್ರಿಥಿಂಗ್ ಇನ್ ಲೈಫ್ ಇಸ್ ವೈಬ್ರೇಷನ್ ಅಂತ ಹೇಳಿರ್ತಕ್ಕಂಥದ್ದು. ಸೊ ಫ್ಯೂಚರ್ ಮೆಡಿಸಿನ್ ಫ್ರೀಕ್ವೆನ್ಸಿ ಮೇಲೆ ಇರ್ತಕ್ಕಂಥದ್ದು ಅಂತ ಹೇಳಿ E=mc² ಅಂತ ಹೇಳಿದ್ನಲ್ಲ, ಆ ಒಂದು ವಿಚಾರಕ್ಕೆ ಇವತ್ತು ಬರ್ತಾ ಇದ್ದೀವಿ. ಈ ಫ್ರೀಕ್ವೆನ್ಸಿನ ಬಹಳ ಅದ್ಭುತವಾಗಿ ಒಂದು ಮೆಡಿಸಿನ್ ಆಗಿ ಒಬ್ರು ವಿಶೇಷವಾಗಿರ್ತಕ್ಕಂಥ ಒಬ್ರು
ಇನ್ವೆಂಟರ್ ಅಂತಾನು ಕರಿಬೋದು, ಯೋಗಿ ಅಂತಾನು ಕರಿಬೋದು. ಮಾರ್ಕಸ್ ಸ್ಕೀಮಿಕೈ ಅಂತ ಹೇಳ್ತಕ್ಕಂಥ ಜರ್ಮನ್ ಪ್ರಜೆ ಭಾರತಕ್ಕೆ ಬಂದು 12 ವರ್ಷ ಎಲ್ಲ ಕಡೆ ಅಡ್ಡಾಡಿ ಫಿಲಾಸಫಿ ಕಲ್ತರು. ಎಲ್ಲ ಕಡೆ ಅಡ್ಡಾಡಿ ಫಿಲಾಸಫಿ ಕಲ್ತರು. ಆ ಕಡೆ US ಗೆ UK ಗೆ ಹೋಗಿ ಫಿಸಿಕ್ಸ್ ಕಲ್ತರು. ಸೊ ಭೌತಶಾಸ್ತ್ರ ಮತ್ತೆ ತತ್ವಶಾಸ್ತ್ರ ಅವೆರಡನ್ನೂ ಮರ್ಜ್ ಮಾಡಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಡಿವೈಸ್ ತಂದರು. ಆ ಡಿವೈಸಿನ ಹೆಸರೇ ಹೀಲಿ. ಆ ಹೆಸರಲ್ಲೇ ಹೀಲ್ ಅಂತಿದೆ. ಸೊ ಹೀಲಿ ಈಸ್ ಎ ಕಾಂಬಿನೇಷನ್ ಆಫ್ 2 ಥಿಂಗ್ಸ್ ವಿಚ್ ಇಸ್ ಫಿಸಿಕ್ಸ್ ಅಂಡ್ ಫಿಲಾಸಫಿ. ಅರ್ಥ ಆಯ್ತಾ? ತತ್ವಶಾಸ್ತ್ರ ಹಾಗೆ ನಮಗೆ ಭೌತಶಾಸ್ತ್ರ ಎರಡೂ ಅಳವಡಿಸಿರ್ತಕ್ಕಂಥದ್ದು. ಫಿಲಾಸಫಿಲಿ ಏನಿದೆ? ಕಂಪನಾಂಕಗಳು ಮತ್ತೆ ವೈಬ್ರೇಷನ್ಸು, ಪ್ರಕೃತಿಯಲ್ಲಿರ್ತಕ್ಕಂಥ ಒಂದು ಫ್ರೀಕ್ವೆನ್ಸೀಸ್ ಅಂತಂದ್ರೆ. ವಾಟ್ ಈಸ್ ಫ್ರೀಕ್ವೆನ್ಸಿ? ಫ್ರೀಕ್ವೆನ್ಸಿ ಏನ್ ಸರ್ ಫ್ರೀಕ್ವೆನ್ಸಿ ಅಂತ ಇದ್ರೆ ಅವಾಗ್ಲಿಂದ? ಫ್ರೀಕ್ವೆನ್ಸಿ ಅಂದ್ರೆ ನಮ್ಮ ಲೆಕ್ಕದಲ್ಲಿ ನಾವೆಲ್ಲ 10th ಫೇಲು, ಸಾಮಾನ್ಯವಾಗಿ ನಾವೆಲ್ಲ 10th ಫೇಲು, ಒಪ್ಕೊಂಬಿಡೋಣ. 10th ಫೇಲ್ ಆಗಿರೋರು ಜಾಸ್ತಿ ಇದ್ದಾರೆ. ಫ್ರೀಕ್ವೆನ್ಸಿ ಅಂದ್ರೆ ವೇವ್ಸ್ ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತಲ್ಲ? ವೇವ್ಸ್ ಅಂತ ತಿಳ್ಕೊಳ್ಳಿ, ಇನ್ನೇನು ಅಲ್ಲ. ಅದನ್ನ ಹರ್ಡ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಹರ್ಡ್ಸ್, 1 ಹರ್ಡ್ಸ್ ಅಂದ್ರೆ 1 ವೇವ್, 2 ಹರ್ಡ್ಸ್ ಅಂದ್ರೆ 2 ವೇವ್, 20 ಹರ್ಡ್ಸ್ ಅಂದ್ರೆ ನಮ್ಮ ಒಂದು ಕಂಪನಾಂಕಗಳು 20 ವೇವ್ಸ್ ಹರಿತಾ ಇದೆ ಅಂತ ಅರ್ಥ. ವೆರಿ ಸಿಂಪಲ್. ಅರ್ಥ ಆಯ್ತಲ್ಲ? ಆ ವೇವ್ಸ್ ಥೆರಪಿನೇ ಇರ್ತಕ್ಕಂಥದ್ದು. ಯಾರಿಗೊಬ್ರು ಕ್ಯಾನ್ಸರ್ ಆಗಿದ್ರೆ ಕೀಮೋಥೆರಪಿ ಅಂತ ಕೊಡ್ತಾರೆ. ಕೀಮೋಥೆರಪಿ 3 ತರ ಕೊಡ್ತಾರೆ. ಒಂದು ಬಾಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ, ಒಂದು ಇಂಜೆಕ್ಷನ್ ಕೊಡ್ತಾರೆ, ಇನ್ನೊಂದು ಒಂದು ಮಷೀನಿಂದ ಪಾಸ್ ಮಾಡ್ತಾರೆ, ರೇಸ್ ಪಾಸ್ ಮಾಡ್ತಾರೆ. ಅದೇನ್ ಮಾಡುತ್ತೆ? ಆ 12ನೇ ಸೆಲ್ ಹೇಳಿದ್ನಲ್ಲ, 12th ಸೆಲ್, 12 ಸೆಲ್ ಅಲ್ಲಿ 12th ಸೆಲ್ ಕ್ಯಾನ್ಸರ್ ಸೆಲ್. ಆ ಕ್ಯಾನ್ಸರ್ ಸೆಲ್ನ ಹೋಗಿ ಸಾಯಿಸೋದಷ್ಟೇ ಕೆಲಸ, ಕೀಮೋಥೆರಪಿ ಕೆಲಸ. ಯಾಕೆ ಅಂದ್ರೆ ಇನ್ನ 11 ಸೆಲ್ಸ್ ಅವ್ರ ಜೊತೆ ಒಡೆದಾಗಾಡೋ ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತಾರೆ. ಅರ್ಥ ಆಯ್ತಾ? ದಟ್ ಈಸ್ ವಾಟ್ ಈಸ್ ಇಮ್ಯುನಿಟಿ. 11 ತರದ ಸೆಲ್ಲು ಸ್ಟ್ರಾಂಗ್ ಆಗಿದ್ರೆ ದಟ್ ಈಸ್ ಇಮ್ಯುನಿಟಿ. ಅವಾಗ 12ನೇ ಸೆಲ್ನ ಒಡೆದು ಬಿಸಾಕ್ಬೋದು. ಯಾವಾಗ ಈ 11 ಸೆಲ್ಲು ಡಿಕ್ರೀಸ್ ಆಗ್ತಾ ಇರುತ್ತೆ, ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದಕ್ಕೆ ನಮಗೆ 12ನೇ ಸೆಲ್ ಬರದೇ ಇಟ್ಕೊಳ್ಬೇಕು ಅಂತಂದ್ರೆ ಆಹಾರ ಚೆನ್ನಾಗಿರ್ಬೇಕು, ವಿಹಾರ ಚೆನ್ನಾಗಿರ್ಬೇಕು, ನಿದ್ದೆ ಚೆನ್ನಾಗಿರ್ಬೇಕು, ಊಟ ಚೆನ್ನಾಗಿರ್ಬೇಕು. ಇವತ್ತಿನ ಲೈಫ್ ಸ್ಟೈಲ್ ಎಲ್ಲ ಹಾಳಾಗಿದೆ. ಸೆಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿದ್ದಾಗ ಸಿಕ್ಕಾಪಟ್ಟೆ ಮಜಾ ಹೊಡಿತೀವಿ. ತಿನ್ನೋದು, ಕುಡಿಯೋದು, ಮಲಗೋದು, ಎದೊಳೋದು, ಟೈಮ್ ಸೆನ್ಸ್ ಇಲ್ಲದೆ ಮಾಡೋದು. ಇವೆಲ್ಲ ಮಾಡಾದ್ಮೇಲೆ ನಮಗೆ ಆ ಸೆಲ್ಸ್ ಮೆಚೂರ್ ಆಗೋ ಟೈಮಲ್ಲಿ ನಾವು ಮಾಡಿರೋ ತಪ್ಪುಗಳೆಲ್ಲ ಗೊತ್ತಾಗುತ್ತೆ. ಆದರೆ ಮಾರ್ಕಸ್ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಡಿವೈಸ್ನ ಹೀಲಿ ಅಂತ ಏನು ಕರಿತೀವಿ, ಈ ಫಿಸಿಕ್ಸ್ ಮತ್ತೆ ಫಿಲಾಸಫಿ ಅಥವಾ ಈ ಒಂದು ಸ್ಪಿರಿಚುವಲ್ ಅಂತ ನಾವು ತಗೊಳ್ಬೋದು, ತತ್ವನ ತಗೊಳ್ಬೋದು, ಅವೆರಡು ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಡಿವೈಸ್ ತಂದಿದ್ದಾರೆ. ನಾನು ಕಳೆದ 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆ ನಾನು ಆಮೇಲೆ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತೀನಿ ಗ್ರೂಪ್ಗಳೆಲ್ಲ, ಯಾವ್ಯಾವ ರೀತಿಯ ಬೆನಿಫಿಟ್ ಆಯಿತು ನನಗೆ ಅಂತ. ಹಾಗೆ ಇದ್ರ ಬಗ್ಗೆ ಮುಂದೆ ಹೇಳಬೇಕು ಅಂದರೆ ಒಂದು PPT ಹಾಕೋಣ. ಸೊ ಇಲ್ಲಿಂದ ಯಾವ ಥರ ಬಂತು, ಅವ್ರು ಏನು ಫಸ್ಟ್ ಇದು ಮಾಡಿದ್ರು, ಯು ಕ್ಯಾನ್ ಪುಟ್ ಫ್ರಮ್ ಸಮ್ವೇರ್ ಬಿಟ್ವೀನ್ 20 ಸೆಕೆಂಡ್ಸ್ ಸ್ಲೈಡ್ ಆನ್ವರ್ಡ್ಸ್. ಅಶ್ವಿನಿ, Yes, I'll just. ಎಲ್ಲರೂ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು ಅಥವಾ ತಲೆ ಮೇಲೆ ಹೋಯ್ತಾ? ಅರ್ಥ ಆಯ್ತಾ? ಸಿಂಪಲ್. ಓಕೆ. You can start from the Marcus slide. Okay, sure, definitely. ಎಷ್ಟು ಕೋಟಿ ಇದ್ರು ಕೊನೆಗೆ ಅದನ್ನ ಹೇಳ್ತಾರೆ, ಇಫ್ ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್, ಇಫ್ ಹೆಲ್ತ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್. ಅರ್ಥ ಆಯ್ತಾ? ಕಲಿಯುಗದ ಮಂತ್ರ. somewhere you can go to the 19th or 18th Marcus slide. You can start. Okay, so you can see his picture. ಇಲ್ಲಿ ಪಿಕ್ಚರ್ ನೋಡ್ಬೋದು. ದಿ ಫೌಂಡರ್ ಆಫ್ ಹೀಲಿ, ಫೌಂಡರ್ ಮತ್ತೆ ಓನರು. 25 ಪುಸ್ತಕಗಳನ್ನ ಬರೆದಿದ್ದಾರೆ. 10 ಲ್ಯಾಂಗ್ವೇಜ್ ಮತ್ತೆ ಬೇಕಾದಷ್ಟು ಬೇರೆ ಬೇರೆ ಒಂದು ಅಕ್ರಿಡೇಷನ್ಸು ಮತ್ತೆ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಮತ್ತೆ ಸಾಕಷ್ಟು ಸೈಂಟಿಸ್ಟ್, ಫಿಸಿಷಿಯನ್, ಥೆರಪಿಸ್ಟ್, ಇಂಜಿನಿಯರ್ಸ್ ಜೊತೆ ವರ್ಕ್ ಮಾಡಿದ್ದಾರೆ. ಇವರ ಶಿಷ್ಯ ಆಗಿರ್ತಕ್ಕಂಥ ಕ್ರಿಶ್ಚಿಯನ್ ಹಾಲ್ಪರ್ ಇವ್ರ ಜೊತೆ ವರ್ಕ್ ಮಾಡಿ
ಇವರು ಕೂಡ ಕೋ-ಫೌಂಡರ್ ಮತ್ತು ಓನರ್ ಆಗಿದ್ದಾರೆ. ಇವರು ಬೇಸಿಕ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದಾರೆ. ಸೊ ಸಾಕಷ್ಟು ಒಂದು ಸೊಸೈಟಿಲಿ ವರ್ಕ್ ಮಾಡ್ತಾ ಇದ್ದಾರೆ, ಅನೇಕ ಟ್ರಸ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ವಿಲ್ ಗೋ ಟು ದಿ ನೆಕ್ಸ್ಟ್ ಸ್ಲೈಡ್. ಸೊ ಇದು ದಿ ಆರಿಜಿನ್ ಆಫ್ ಹೀಲಿ. ಸೊ ಮೇಡ್ ಇನ್ ಜರ್ಮನಿ, ದಿ ಹೀಲಿ ವರ್ಲ್ಡ್ ಹೆಡ್ ಕ್ವಾರ್ಟರ್ಸ್ ಇರ್ತಕ್ಕಂಥದ್ದು. 13 years ಆಫ್ ಎಕ್ಸ್ಪೀರಿಯನ್ಸ್ ವಿತ್ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ ಆಗಿರ್ತಕ್ಕಂಥದ್ದು. ಹಾಗೆ ಇದರಲ್ಲಿ ಟೆಕ್ನಾಲಜಿ ಇನ್ಬಿಲ್ಟ್ ಆಗಿದೆ, ತಂತ್ರಜ್ಞಾನ ಒಳಗೊಂಡಿದೆ. ಸೊ ಇದನ್ನ ಸದ್ಯಕ್ಕೆ 2500 ಡಾಕ್ಟರ್ಸು, ಸೈಂಟಿಸ್ಟ್, ಇಂಜಿನಿಯರ್ಸು ಯೂಸ್ ಮಾಡ್ತಾ ಇದ್ದಾರೆ. ಕ್ಯಾನ್ ಗೋ ಟು ದಿ ನೆಕ್ಸ್ಟ್. ಬಹಳ ಹಿಂದೆ ಇದೇ ಮಷೀನ್ ದೊಡ್ಡದಾಗಿ ಬರ್ತಾ ಇತ್ತು, ಅಂದ್ರೆ 2009ಗಿನ ಮುಂಚೆ ಅಂತ ಹೇಳ್ಬೋದು. ತುಂಬಾ ಜನ ಡಾಕ್ಟರ್ಸು ಈ ಮೆಡಿಸಿನ್ ವರ್ಕ್ ಆಗ್ತಾ ಇಲ್ಲ, ಇಂಜೆಕ್ಷನ್ ವರ್ಕ್ ಆಗ್ತಾ ಇಲ್ಲ, ಮತ್ತೆ ಅನೇಕ ವರ್ಕ್ ಆಗ್ತಾ ಇಲ್ಲ, ಮತ್ತೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇದೆ ಅಂತ ಹೇಳಿದಾಗ ಒಂದು ಟೈಮ್ ವೇವರ್ ಅನ್ನೋದು ಒಂದು ಮಷೀನ್ ಇತ್ತು. ಟೈಮ್ ವೇವರ್ ಇದನ್ನು ಕೂಡ ಅವರೇ ಕಂಡುಹಿಡಿದಿರ್ತಕ್ಕಂಥದ್ದು, ಟೈಮ್ ವೇವರ್. ಬಟ್ ಆದ್ರೆ ಟೈಮ್ ವೇವರು ಬಹಳ ಬರೀ ಡಾಕ್ಟರ್ಸು ಮತ್ತೆ ಥೆರಪಿಸ್ಟ್ ಮಾತ್ರ ತಗೊಳ್ಳೋರು. ಅದಕ್ಕೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅವರು 75 ಲಕ್ಷ ಮಾಡಬೇಕಾಗಿತ್ತು, 75 lakhs ಫಾರ್ ದಟ್ ಒನ್ ಡಿವೈಸ್. ಆಮೇಲೆ ಅದನ್ನ ಟ್ರೀಟ್ಮೆಂಟ್ ತಗೊಳಕ್ಕೆ ಸಿಕ್ಕಾಪಟ್ಟೆ ಜನ ಕ್ಯೂ ನಿಂತ್ಕೊಂಡು 6 ತಿಂಗಳು 8 ತಿಂಗಳು ವೆಯ್ಟ್ ಮಾಡ್ತಾ ಇದ್ರು. 6 ತಿಂಗಳು 8 ತಿಂಗಳು ವೆಯ್ಟ್ ಮಾಡ್ತಾ ಇದ್ರು. 75 ಲಕ್ಷ. ಆಮೇಲೆ ಇವ್ರಿಗೊಂದು ಮೈಂಡ್ಗೆ ಬಂತು, ಸ್ಪಿರಿಚುವಲ್ ಮೈಂಡ್ ಬಂದಾಗ ಸರ್ವೇ ಜನ ಸುಖಿನೋ ಭವಂತು ಅಂತ ಬರ್ತಕ್ಕಂಥದ್ದು. ಏನಾರು ಇದರಲ್ಲಿ ಚಿಕ್ಕದು ಮಾಡಿ ಪ್ರತಿಯೊಬ್ಬರ ಮನೇಲೂ ಇರಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ. ನಮ್ಮ ಮೋದಿಯವ್ರು ಮಾಡಿದ್ರಲ್ಲ, ಹರ್ ಘರ್ ತಿರಂಗ, ಹರ್ ಘರ್ ಹೀಲಿ ತರ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇದನ್ನ 13 ವರ್ಷ ಸತತವಾಗಿ ಪ್ಲಾನ್ ಮಾಡಿ ಒಂದು ಸಣ್ಣ ಡಿವೈಸ್ ತಂದ್ರು. ವಿ ಕ್ಯಾನ್ ಗೋ ಟು ದಿ ನೆಕ್ಸ್ಟ್ ಸ್ಲೈಡ್. ಇದು 57,683 euros ಆಗ್ತಾ ಇತ್ತು. ಬಾಡಿ ಅಂಡ್ ಮೈಂಡ್ ಮೀಟ್ಸ್. ಇದೊಂದು ಅಡ್ವರ್ಟೈಸ್ಮೆಂಟ್ ಇದೆ, ಆಕ್ಚುಲಿ ಟೈಮ್ ವೇವರ್ ಒಂದು ಅಡ್ವರ್ಟೈಸ್ಮೆಂಟ್, ಎಷ್ಟಾಗುತ್ತೆ ಅಂತ ಒಂದು ಅಡ್ವರ್ಟೈಸ್ಮೆಂಟ್. ವಿಲ್ ಗೋ ಟು ದಿ ನೆಕ್ಸ್ಟ್ ಒನ್. ಇಲ್ಲಿ ನೀವು ಆಲ್ರೆಡಿ ನೋಡಬಹುದು, ಬಹಳ ಮುಂಚೆ ಕಂಪ್ಯೂಟರ್ಸ್ ಎಷ್ಟು ದೊಡ್ಡದಾಗಿತ್ತು, ಎಲ್ಲ ಮಿನಿಯೇಚರ್ ಆಗ್ಬಿಟ್ಟಿದೆ, ಎಲ್ಲ ಚಿಕ್ಕದಾಗ್ಬಿಟ್ಟಿದೆ. ಒಂದು ರೇಡಿಯೋ ತಗೊಳ್ಳಿ, ದೊಡ್ಡದಾಗಿತ್ತು, ಈಗ ಪಾಕೆಟ್ ಸೈಜ್ ಬಂತು. ಒಂದು ಟೆಲಿಫೋನ್ ತಗೊಳ್ಳಿ, ಬಹಳ ದೊಡ್ಡದಾಗಿತ್ತು, 2 ಸಪ್ರೇಟ್ ಇತ್ತು, ಚಿಕ್ಕದಾಯ್ತು. ಯಾವುದೇ ವಸ್ತು, ಟಿವಿನೂ ಅಷ್ಟೇ. ಯಾರು ಈಗ 40 ವರ್ಷ ಆಗಿರೋರು ಇಷ್ಟಿಷ್ಟು ದಪ್ಪ, ಹಿಂದೆ ಇಷ್ಟು ದಪ್ಪ ಇರ್ತಕ್ಕಂಥ ಟಿವಿ ನೋಡಿದ್ವಿ. ಆಮೇಲೆ ಫ್ಲಾಟ್ ಸ್ಕ್ರೀನ್ ಬಂತು, ಡೂಮ್ ಇಂದ ಫ್ಲಾಟ್ ಬಂತು, ಫ್ಲಾಟ್ ಇಂದ ತಿನ್ ಆಯ್ತು. ಇವತ್ತಿನ ದಿವಸ ಪ್ಲಾಸ್ಮಾ LEDs ಅಂತ ಬರ್ತಾ ಇದೆ, ಪೇಪರ್ ತರ ಇರತಕ್ಕಂಥದ್ದು. ಸುಮ್ಮನೆ ಈ ಕ್ಯಾಲೆಂಡರ್ ಹಾಕ್ದಂಗೆ ಕ್ಯಾಲೆಂಡರ್ ಹಾಕ್ಬಿಟ್ರೆ ನಿಮ್ಮೆಲ್ಲಾ ಸೀರಿಯಲ್ಸು, ನಿಮ್ಮೆಲ್ಲಾ ಧಾರಾವಾಹಿಗಳು ನೋಡ್ಕೊಳ್ತಕ್ಕಂಥ ಲೆವೆಲ್ ಬಂತು. ಅದೇ ರೀತಿ ಮಿನಿಯೇಚರ್ ವರ್ಜನ್ ತಂದಿರ್ತಕ್ಕಂಥ ಒಂದು ಕೆಲವು ವಿಚಾರಗಳು ಇಲ್ಲಿ ಹಾಕ್ತಾ ಇರ್ತೀವಿ. ನೆಕ್ಸ್ಟ್ ಯು ಗೋ ಟು ದಿ ನೆಕ್ಸ್ಟ್ ಸ್ಲೈಡ್. ಇದೆಲ್ಲ ನೋಡ್ಬೋದು, ಸೇಮ್ ಅದನ್ನೇ ಹೇಳಿದ್ದು. ಸೊ ಆ ಒಂದು ಟೈಮ್ ವೇವರ್ ಆಗಿರ್ತಕ್ಕಂಥ ಲೆಫ್ಟ್ ಅಲ್ಲಿ ಇರ್ತಕ್ಕಂಥ ದೊಡ್ಡ ಮಷೀನು ಆ ಚಿಕ್ಕ ಮಷೀನ್ ಆಗಿ ಕನ್ವರ್ಟ್ ಮಾಡಿ, ತಂತ್ರಜ್ಞಾನನ ಯೂಸ್ ಮಾಡಿ, ಸ್ಮಾರ್ಟ್ ಫೋನ್ ಬಂದಿರತಕ್ಕಂಥದ್ದನ್ನು ಯೂಸ್ ಮಾಡಿ, ಆ ಸ್ಮಾರ್ಟ್ ಫೋನ್ ಇಂದ ಒಂದು ಬ್ಲೂಟೂತ್ ಕನೆಕ್ಷನ್ ಇಂದ ಹೇಗೆ ಫ್ರೀಕ್ವೆನ್ಸೀಸ್ನ ಜನರೇಟ್ ಮಾಡಬಹುದು ಅಂತ ಹೇಳ್ತಕ್ಕಂಥ ಒಂದು ವಿಚಾರನ ಮಾರ್ಕಸ್ ಅವರು ಈ ಒಂದು ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ವಿಲ್ ಗೋ ಟು ದಿ ನೆಕ್ಸ್ಟ್. ಸೊ ದಿಸ್ ಇಸ್ ದಿ ಬಾಕ್ಸ್, ಫ್ರೀಕ್ವೆನ್ಸೀಸ್ ಫಾರ್ ಯುವರ್ ಲೈಫ್ ಅಂತ ಕ್ಯಾಪ್ಷನ್ ಇರ್ತಕ್ಕಂಥದ್ದು. ಯು ಹ್ಯಾವ್ ಎ ವಿಡಿಯೋ ಫಾರ್ ದಿಸ್? ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಜಸ್ಟ್ ಸ್ಪೀಕ್. Healy is new. So, there is a video. We shall play this video. Yeah, play. Healy is different, and Healy is extremely versatile. This little game changer is the first smartphone-controlled wearable that provides easy support in all important areas of your life with the use of frequencies. Healy analyzes the frequencies you need right now. Then the smart wearable applies subtle currents and individualized frequencies to your body via its electrodes. It strengthens your balance and harmonizes imbalances. Fitness, holistic health, and inner and outer beauty. Healy, over 120 programs to provide energetical support for you, for your body, and for your cells. Every single cell in our body
It's a small power plant that constantly produces energy. One thing is particularly important for this, the natural cell membrane voltage. And this is where the Healy comes in. With Nuno Nina's Gold Cycle programs that focus on rebalancing your cells, Healy also has suitable programs for many other applications on board. Programs supporting relaxation if you have a headache or back pain, but also for learning, concentration, or exams. Healy even offers support for mental balance, sleep, and stress. The Healy Beauty programs are supposed to support your inner and outer beauty energetically. In sports, the Healy is meant to promote performance, muscles, and regeneration. At home or on the go, in your leisure time or at work. In our opinion, health begins with good balance in all areas of life. This is what Healy stands for, state-of-the-art wearable technology, made in Germany to the highest standards. Based on use by 2,000 practitioners worldwide, who have seen as many as 500,000 patients. Healy, for me, and for you, and for everyone. ಫ್ಯಾಂಟಾಸ್ಟಿಕ್. ಮೈಕ್ರೋ ಕರೆಂಟ್ ಫ್ರೀಕ್ವೆನ್ಸೀಸ್ ಅಂತ ಕರೀತಾರೆ ಇದಕ್ಕೆ. ಮುಂದೆ ಹೋಗೋಣ, ಇನ್ನೂ ಸ್ವಲ್ಪ ಡೀಟೇಲ್ಸ್ ಇದೆ. ಆ ಡೀಟೇಲ್ಸ್ ಹೇಳಾದ್ಮೇಲೆ ಇನ್ನು ಏನಾದ್ರು ಕ್ವಶನ್ಸ್ ಇದ್ರೆ ನೀವು ಕೇಳಿ, ಡೆಫಿನೆಟ್ಲಿ ವಿಲ್ ಆನ್ಸರ್. ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಅಪ್ರೂವಲ್ಗಳು ನೋಡೋಣ, ಹೇಗಿದೆ ಇದಕ್ಕೆ ಅಪ್ರೂವಲ್ ಇದೆಯಾ. ತುಂಬಾ ಜನ ಕೇಳ್ತಾರೆ, ಏನ್ರಿ ಇದು ಅಪ್ರೂವಲ್ ಇದೆಯಾ, ಇದು APL ಬರುತ್ತಾ, BPL ಬರುತ್ತಾ, ಯಾವ ಕಾರ್ಡ್ ಹೋಲ್ಡರ್ ರೀ ಇದು ಅಂತ ಕೇಳ್ತಾರಲ್ಲ, ಆ ರೀತಿ ಇರ್ತಕ್ಕಂಥದ್ದು. ಫಸ್ಟ್ ಅಂಡ್ ಫಾರ್ಮೋಸ್ಟು, ಯಾಕೆಂದ್ರೆ ಯಾವುದೇ ಇದಾದ್ರೂ ಕೂಡ ಯಾವಾಗಲೂ ಕೂಡ ಅದಕ್ಕೆ ಒಂದು ಬ್ಯಾಕ್ ಸಪೋರ್ಟ್, ಬ್ಯಾಕ್ ಅಪ್ರೂವಲ್ ಇರ್ತಕ್ಕಂಥದ್ದು ನಾವು ನೋಡಿದಾಗ, ಇಲ್ಲಿ ಫಿಸಿಷಿಯನ್ಸ್ ಮತ್ತೆ ಪ್ರಾಕ್ಟೀಷನರ್ಸ್ ಸೈನ್ಸ್ ಬೇಸ್ಡ್ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಒಂದು ಸೀಲ್ ಆಫ್ ಅಪ್ರೂವಲ್ ಇದೆ. ಹಾಗೆ ಮೇಡ್ ಇನ್ ಜರ್ಮನಿ, ಹೀಲಿ ಟೆಕ್ನಾಲಜಿ ವಾಸ್ ಡೆವಲಪ್ಡ್ ಇನ್ ಜರ್ಮನಿ, ಜರ್ಮನ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು. ಹಾಗೆ ಈ ಒಂದು ಹೀಲಿ ಡಿವೈಸ್ ಇಸ್ ಪೇಟೆಂಟೆಡ್. ಇನ್ನೊಂದು ಎಕ್ಸ್ಟ್ರಾ ಒಂದು ಪೇಟೆಂಟ್ ಪೆಂಡಿಂಗ್ ಇದೆ. ಫಸ್ಟ್ ಪೇಟೆಂಟೆಡ್ ಅಂತೂ ಆಲ್ರೆಡಿ ಆಗಿದೆ, ವೇರ್ ಕಮ್ಯುನಿಕೇಶನ್ ಅಂಡ್ ಟೆಕ್ನಾಲಜಿ ಬಿಟ್ವೀನ್ ಸ್ಮಾರ್ಟ್ ಫೋನ್ ಮತ್ತೆ ಪೇಟೆಂಟೆಡ್ ಗ್ರಾಂಟ್ ಆಗಿದೆ ಹೀಲಿಗೆ. ಸೊ ಅದ್ಭುತವಾಗಿರ್ತಕ್ಕಂಥ ಅಪ್ರೂವಲ್ ಬಂದಿರತಕ್ಕಂಥದ್ದು. ಸೊ ಇದಕ್ಕೇನು ಹೆದರ್ಕೊಳ್ಳೋ ಅಂತ ಅವಶ್ಯಕತೆನೇ ಇಲ್ಲ. ಸೊ ಹೇಗೆ ಸ್ಮಾರ್ಟ್ ಫೋನು ಮತ್ತೆ ಬ್ಲೂಟೂತ್ ಯೂಸ್ ಮಾಡಿ ಅದನ್ನ ಹೀಲಿಗೆ ನಾವು ಪೇರ್ ಮಾಡಿ ಫ್ರೀಕ್ವೆನ್ಸೀಸ್ನ ನಾವು ಡಿಟರ್ಮೈನ್ ಮಾಡಿಕೊಂಡು ಅನೇಕ ಪ್ರೋಗ್ರಾಮ್ಗಳನ್ನು ನಾವು ಮಾಡ್ಬೋದು. 800 ಪ್ರೋಗ್ರಾಮ್ಸ್ ಪ್ಲಸ್ ಇರ್ತಕ್ಕಂಥದ್ದು. ನಾವು ಮುಂದೆ ನೋಡೋಣ. ನೆಕ್ಸ್ಟ್ ವಿಲ್ ಗೋ ಟು ದ ನೆಕ್ಸ್ಟ್. ಇನ್ನೊಂದಷ್ಟು ಹೇಗೆ ಇದು ನಮಗೆ ಸೈನ್ಸ್, ನಾನು ಆಲ್ರೆಡಿ ಇದನ್ನು ಹೇಳಿದ್ದೀನಿ. ಫಸ್ಟು ನಮಗೆ ಈ ಒಂದು ಲೇಯರ್ಸ್ ಯಾವ ಥರ ಇದೆ ಅಂತಂದರೆ, ಫಸ್ಟ್ ಟಿಶ್ಯೂ ಅಂಡ್ ಆರ್ಗನ್ಸ್. ನಮ್ದೆಲ್ಲ ಟಿಶ್ಯೂ ಅಂಡ್ ಆರ್ಗನ್ಸ್. ನಾನೇನು 12 ಸೆಲ್ಸ್ ಅಂತ ಹೇಳಿದ್ನೋ, ಇಷ್ಟರೊಳಗೆ ಎಲ್ಲ ಅಡಗಿದೆ. ಈ ಟಿಶ್ಯೂ ಅಂಡ್ ಆರ್ಗನ್ಸ್ ಇಂದ ಸೆಲ್ಸ್ ಆಗ್ತಕ್ಕಂಥದ್ದು. ಈ ಸೆಲ್ ಆಲ್ರೆಡಿ ಹೇಳಿದ್ದೀನಿ, ಸೆಲ್ ಸೈಕಲ್ ಬರ್ತಕ್ಕಂಥದ್ದು. ಸೆಲ್ ಯಾವಾಗಲೂ ಕೂಡ ಮಲ್ಟಿಪ್ಲಿಸಿಟಿ ಆಗ್ತಾನೆ ಇರುತ್ತೆ. ಆ ಕಾಂಬಿನೇಷನ್ ಆಫ್ ಸೆಲ್ಸ್ ಮಾಲಿಕ್ಯೂಲ್ ಆಗುತ್ತೆ, ಆ ಮಾಲಿಕ್ಯೂಲ್ ಆಟಮ್ಸ್ ಆಗುತ್ತೆ, ಆಟಮ್ಸ್ ಇಂದ ಮುಂದೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಆಗುತ್ತೆ. ಈ ಸಬ್ ಅಟಾಮಿಕ್ ಪಾರ್ಟಿಕಲ್ಸೇ ನಮ್ಮನ್ನ ಎದ್ದಿ ಬೆಳಿಗ್ಗೆ ಓಡಿಸೋದು. ಯಾವಾಗ ಇದು ರಿವರ್ಸ್ ಆಗ್ತಾ ಹೋಗುತ್ತೋ ಹಾಸಿಗೆ ಮೇಲೆ ಮಲಗಿರ್ತೀವಿ. ಯಾವಾಗ ಟಿಶ್ಯೂ ಸೆಲ್ಸ್ ಆರ್ಗನ್ಸ್ ಇಂದ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಸ್ಟ್ರಾಂಗ್ ಆಗಿರುತ್ತೋ ಎದ್ದು ಓಡ್ತಾ ಇರ್ತೀವಿ 6 ಗಂಟೆ, ಇಲ್ಲ ಅಂದ್ರೆ 11 ಗಂಟೆವರೆಗೂ ಮಲಗಿರ್ತೀವಿ. ಫೋನ್ ಮಾಡ್ಬಿಟ್ಟು ಹುಷಾರಿಲ್ಲ ಒಂದು ವಾರದಿಂದ ಅಂತ ಹೇಳ್ತಾ ಇರ್ತೀವಿ. ಸೊ ಅಲ್ಲಿ ನಮಗೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಲೆವೆಲ್ವರೆಗೂ ಕೂಡ ಎಫೆಕ್ಟ್ ಆಗ್ತಕ್ಕಂಥದ್ದು ನಮಗೆ ಈ ಲೇಯರ್ಸ್ ಅಲ್ಲಿ ಆ ಫ್ರೀಕ್ವೆನ್ಸೀಸ್ ಟ್ರಾವೆಲ್ ಆಗಿ ನಮಗೆ ಶಕ್ತಿ ಕೊಡ್ತಕ್ಕಂಥದ್ದೇ ಈ ಒಂದು ಎನರ್ಜಿ, ವೈಬ್ರೇಷನ್ ಮತ್ತೆ ಫ್ರೀಕ್ವೆನ್ಸೀಸ್. ವಿಲ್ ಗೋ ಟು ದ ನೆಕ್ಸ್ಟ್. ಹೇಗೆ ವರ್ಕ್ ಆಗುತ್ತೆ ಇದು ಆಲ್ರೆಡಿ ಹೇಳಿದ್ದೀನಿ ನಾನು. ನಾವೆಲ್ಲ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಜೀವಿಗಳು. ಎಲ್ಲರ ಹತ್ರನೂ ಪ್ರಾಣ ಇದೆ ಅಂತ ಕೇಳಿರ್ತೀವಿ. ಪ್ರಾಣಾಯಾಮ ಕೇಳಿದಲ್ಲ. ಪ್ರಾಣಾಯಾಮ, ಆಕ್ಸಿಜನ್, ನಾನು ಅದನ್ನೇ ಹೇಳಿದ್ದು. ಸೆಲ್ಗೆ ಬೇಕಾಗಿರ್ತಕ್ಕಂಥದ್ದು 3, ಅದರಲ್ಲಿ ಅಮೈನೋ ಆಸಿಡ್ಸ್ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಕೊನೆಯದಿರ್ತಕ್ಕಂಥದ್ದು ಆಕ್ಸಿಜನ್. ಆ ಆಕ್ಸಿಜನ್ನೇ ಪ್ರಾಣ ಅಂತ ಕರಿತೀವಿ. BEF ಬಯೋ ಎನರ್ಜೆಟಿಕ್ ಫೀಲ್ಡ್ ಅಂತ ನಾವು ಕರಿತೀವಿ. ಇದರಲ್ಲಿ ಸೆಲ್ಗೆ ಮೈಕ್ರೋ ಕರೆಂಟು ವಿತ್ ಸರ್ಟನ್ ಫ್ರೀಕ್ವೆನ್ಸೀಸ್ ಪಾಸ್ ಆಗ್ತಾ ಇರುತ್ತೆ.
ಒಂದೊಂದು ಸೆಲ್ಗೂ ಒಂದೊಂದು ಫ್ರೀಕ್ವೆನ್ಸೀಸ್. ಅದನ್ನೇ ಹೇಳಿದ್ ನಿಮಗೆ, 12 ಸೆಲ್ ಹೇಳಿದ್ನಲ್ಲ, ಅದ್ರಲ್ಲಿ 11 ಸೆಲ್ಲಲ್ಲಿ ಒಂದೊಂದು ಬೋನ್ ಸೆಲ್ಸ್ಗೆ ಸಪ್ರೇಟ್ ಫ್ರೀಕ್ವೆನ್ಸಿ ಇರುತ್ತೆ. ಹಾಗೆ ನಮಗೆ ಬರ್ತಕ್ಕಂಥ ಮಸಲ್ ಸೆಲ್ಗೆ ಸಪ್ರೇಟ್ ಫ್ರೀಕ್ವೆನ್ಸೀಸ್ ಇರ್ತಕ್ಕಂಥದ್ದು, ಹಾಗೆ ನರ್ವ್ ಸೆಲ್ಸ್ಗೆ ಬೇರೆ, ಹಾಗೆ ನಮ್ಮ ಬ್ಲಡ್ ಸೆಲ್ಸ್ಗೆ ಬೇರೆ, ಅನೇಕ ಫ್ಯಾಟ್ ಸೆಲ್ಸ್ಗೆ ಬೇರೆ, ಇದಕ್ಕೆಲ್ಲ ಸಪ್ರೇಟ್ ಫ್ರೀಕ್ವೆನ್ಸೀಸ್ನ ಸ್ಟಡಿ ಮಾಡಿ ಡಾಕ್ಟರ್ಸು ಮತ್ತು ಇಂಜಿನಿಯರ್ಸು ಮತ್ತು ನಮ್ಮ ಪ್ರಾಕ್ಟೀಷನರ್ಸು ಇಷ್ಟೇ ಇರ್ತಕ್ಕಂಥ ಕಂಪನಾಂಕಗಳನ್ನು ನಾವು ಕೊಟ್ಟಾಗ ಆ ಸೆಲ್ಸ್ ಆಕ್ಟಿವೇಟ್ ಆಗಿ ಸ್ಟ್ರಾಂಗ್ ಆಗುತ್ತೆ ಮತ್ತು ರೀಬಿಲ್ಡ್ ಆಗುತ್ತೆ. ಅದರೊಳಗಿರ್ತಕ್ಕಂಥ DNA ಅಂತ ನಾವೇನು ಕರಿತೀವಿ, ಆ DNA ಅಥವಾ ಜೀನ್ಸ್ ಅಂತ ಏನು ಕರಿತೀವಿ, ಅದು ಸ್ಟ್ರೆಂಥನ್ ಆಗುತ್ತೆ. ಹಾಗೆ ಅದು ಯಾವಾಗ ಅದು ಬೇಗ ಡಿವೈಡ್ ಆಗುತ್ತೋ ಬೇಗ ಹೀಲ್ ಆಗುತ್ತೆ. ಒಂದು ಗಾಯ ಬೇಗ ಹೀಲ್ ಆಗಬೇಕು ಅಂದರೆ ಸೆಲ್ಸ್ ಬೇಗ ನಮಗೆ ಅದನ್ನು ಡಿವೈಡ್ ಮಾಡಿಬಿಟ್ಟು ಡಬಲ್ ಮಾಡ್ತಾ ಇರಬೇಕು. ಯಾಕಂದರೆ ಒಂದು ಸೆಲ್ಲು 2 ಬ್ರೇಕಪ್ ಆಗ್ತಾ ಇರುತ್ತೆ, ಒಂದು ಸೆಲ್ 2 ಬ್ರೇಕಪ್ ಆಗ್ತಾ ಇರುತ್ತೆ. ಎಷ್ಟು ಬೇಗ ಅದು ನಾವು ಇಮ್ಯುನಿಟಿ ಅಂತ ಹೇಳ್ತೀವಿ, ಅದು ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ಡೆವಲಪ್ ಆಗುತ್ತೆ. ಸೊ ಮೈಕ್ರೋ ಕರೆಂಟ್ ವಿತ್ ಫ್ರೀಕ್ವೆನ್ಸೀಸ್ ಅಟ್ ಸೆಲ್ ಲೆವೆಲ್, ಈ ಒಂದು ಡಿವೈಸು ಆ ಲೆವೆಲಲ್ಲಿ ವರ್ಕ್ ಆಗುತ್ತೆ, ಸೆಲ್ ಲೆವೆಲಲ್ಲಿ ವರ್ಕ್ ಆಗುತ್ತೆ. ನೆಕ್ಸ್ಟ್, ಸೊ ಇದರಲ್ಲಿ ಮೈಕ್ರೋ ಕರೆಂಟಲ್ಲಿ ಏನೇನಾಗುತ್ತೆ, ನಾನು ಆಲ್ರೆಡಿ ಹೇಳಿದಂಗೆ ಅಮೈನೋ ಆಸಿಡ್ಸ್ ಇರ್ತಕ್ಕಂಥದ್ದು ಅಂತ ಹೇಳಿದ್ದೀನಿ. ಪ್ರೋಟೀನ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದೆ, ಯಾಕಂದರೆ ಎಲ್ಲ ಬಾಡಿ ಬಿಲ್ಡರ್ಸು ಈ ಪ್ರೋಟೀನ್ ಪೌಡರ್ ಅಂತ ತಿಂತಾ ಇರ್ತಾರೆ, ಗೊತ್ತಿರುತ್ತೆ ನಿಮಗೆ ಪ್ರೋಟೀನ್, ಯಾಕಂದರೆ ಅದು ಸೆಲ್ ಲೆವೆಲಲ್ಲಿ ವರ್ಕ್ ಆಗುತ್ತೆ. ನಮಗೆ ಸಿಕ್ಕಾಪಟ್ಟೆ ಮಸಲ್ ಬರಬೇಕು, ಒಳ್ಳೆ ಬಾಡಿ ಇಟ್ಟಿದ್ದಾರೆ, ಒಳ್ಳೆ ಫಿಗರ್ ಅಂತ ಹೇಳಿದಾಗ ಅಲ್ಲಿ ದೇರ್ ಈಸ್ ಪ್ರೋಟೀನ್ ವಿಚ್ ಈಸ್ ವರ್ಕಿಂಗ್ ಅಟ್ ದೇರ್ ಸೆಲ್ ಲೆವೆಲ್. ಆ ಸೆಲ್ ಲೆವೆಲ್ ಇದ್ದಾಗ ಆ ಸೆಲ್ ಲೆವೆಲ್ ಪ್ರೋಟೀನ್ ವರ್ಕ್ ಆಗಿಲ್ಲ ಅಂದರೆ ನರಪೇತಲ್ ನಾರಾಯಣ, ಏನು ಬಾಡಿ ಇಲ್ಲ, ಏನಿಲ್ಲ, ಪರ್ಸನಾಲಿಟಿನೇ ಇಲ್ಲ ಅಂತಾರಲ್ಲ. ಇಫ್ ಯು ಹ್ಯಾವ್ ಎ ಗುಡ್ ಪರ್ಸನಾಲಿಟಿ, ಪ್ರೋಟೀನ್ ಈಸ್ ಅಟ್ ವರ್ಕ್. ಸೊ ಅಮೈನೋ ಆಸಿಡ್ಸ್ ವಿಚ್ ಈಸ್ ಎ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತಾರೆ. ಆ ಅಮೈನೋ ಆಸಿಡ್ಸ್ ಅಂತಾರೆ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಪ್ರೋಟೀನ್ ಸಿಂಥಸಿಸ್. ನೆಕ್ಸ್ಟ್ ಲೆವೆಲು ಪ್ರೋಟೀನ್ ಸಿಂಥಸಿಸ್ ಬರುತ್ತೆ. ಲಾಸ್ಟಲ್ಲಿ ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಬರ್ತಕ್ಕಂಥದ್ದು ATP. ಅದು ಈ ಸೆಲ್ ಒಳಗಡೆ ಬ್ಯಾಟ್ರಿ ಇದ್ದಂಗೆ, ಬ್ಯಾಟ್ರಿ ಪವರ್ ಇರುತ್ತಲ್ಲ, ತೋರಿಸುತ್ತಲ್ಲ ನಿಮಗೆ, ಈ ಒಂದು ಸೆಲ್ ಒಳಗಡೆ ನಿಮಗೆ 80% ಬ್ಯಾಟ್ರಿ ಇದೆ. ನಿಮ್ಮ ಮೊಬೈಲಲ್ಲಿ ಬರ್ತಕ್ಕಂಥ ಬ್ಯಾಟ್ರಿ ಪವರ್ ತೋರಿಸುತ್ತಲ್ಲ, ಆ ಒಳಗಡೆ ಇರ್ತಕ್ಕಂಥ ಆ ಸಿಲಿಕಾ ಇರ್ತಕ್ಕಂಥ ಒಂದು ಬ್ಯಾಟ್ರಿ ಇಲ್ಲಿ ನಾವು ATP ಅಂತ ಕರಿತೀವಿ. ಪ್ರತಿಯೊಂದು ಸೆಲ್ಲಲ್ಲಿ ಎನರ್ಜಿ ಇರ್ತಕ್ಕಂಥದ್ದು. ವಿಲ್ ಗೋ ಟು ದಿ ನೆಕ್ಸ್ಟ್. ಹಾಗೆ ಸೆಲ್ ಮೆಂಬ್ರೇನ್ ಪೊಟೆನ್ಷಿಯಲ್ ಅಂತ ಇದನ್ನೆಲ್ಲ ಸೈಂಟಿಸ್ಟ್ ರಾಬರ್ಟು, ಫಿಸಿಷಿಯನ್ ಅವರೆಲ್ಲ ನೋಡಿದ್ದಾರೆ. ಇದು ನಾರ್ಮಲ್ ಆಗಿರ್ತಕ್ಕಂಥದ್ದು. ಗುಡ್ ಸೆಲ್ಸ್ ಹೇಗಿರುತ್ತೆ, ಹೆಲ್ತಿ ಸೆಲ್ಸ್ ಯಾವ ರೇಂಜಲ್ಲಿ ಇರುತ್ತೆ, ಯಾವ್ದಾದ್ರು ಇನ್ಫ್ಲಮೇಷನ್ ಅಂದರೆ ಡ್ಯಾಮೇಜ್ ಆಗಿರ್ತಕ್ಕಂಥ ಸೆಲ್ ಯಾವ ರೇಂಜಲ್ಲಿ ಇರುತ್ತೆ, ಮತ್ತು ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಆಗಿರ್ತಕ್ಕಂಥದ್ದು, ಕ್ಯಾನ್ಸರ್ ಸೆಲ್ ಆಗಿರ್ಬೋದು, ಯಾವುದು ರೇಂಜಲ್ಲಿ ಇರುತ್ತೆ ಅಂತ ಒಂದು ಮೆಂಬ್ರೇನ್ ಪೊಟೆನ್ಷಿಯಲ್ ಕೊಟ್ಟಿರ್ತಕ್ಕಂಥದ್ದು. ಓಕೆ, ವಿಲ್ ಗೋ ಟು ದಿ ನೆಕ್ಸ್ಟ್. ಇದು ಸೆಲ್ ಫ್ರೀಕ್ವೆನ್ಸಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಥಿಂಗ್ ಟು ವರಿ. ಮೈಕ್ರೋ ಕರೆಂಟಿಂದ ಹೇಗೆ ಅದು ಇನ್ಕ್ರೀಸ್ ಆಗುತ್ತೆ ಅಂತ. ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಬೌಟ್ ದಿ ಹೀಲಿ ಟೆಕ್ನಾಲಜಿ. ಇಲ್ಲಿ ಟೋಟಲ್ 20 ಮಿಲಿಯನ್ ಅಪ್ಲಿಕೇಶನ್ಸು ಇಲ್ಲಿ ಹೀಲಿ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಇವಾಗ 45 ಕಂಟ್ರೀಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಓಲ್ಡ್ ಸ್ಲೈಡು. ವಿ ಆರ್ ಇನ್ 57 ಕಂಟ್ರೀಸ್. 2500 ಪ್ರೊಫೆಷನಲ್ ಅಲ್ಲ, ಮೋಸ್ಟ್ಲಿ ಇದು ಡಬಲ್ ಆಗಿರುತ್ತೆ, 100%. ಹಳೆ ಸ್ಲೈಡ್ ಯೂಸ್ ಮಾಡ್ತಾ ಇದೀವಿ ಎಕ್ಸ್ಪ್ಲನೇಷನ್ಗೆ. The more than double of these professionals are using this Healy technology for cure. ಅವ್ರಿಗವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಬೇರೆಯವ್ರಿಗೂ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೊಡೋದು ನೆಕ್ಸ್ಟ್. ಸೊ ಇವರೆಲ್ಲ ನಮ್ಮ ಹೆಲ್ತ್ ಅಡ್ವೈಸರಿ ಬೋರ್ಡ್, ಹೀಲಿಲಿ ಇರ್ತಕ್ಕಂಥ ಹೆಲ್ತ್ ಅಡ್ವೈಸರಿ ಬೋರ್ಡ್ಸ್. ಓಕೆ, ಇವ್ನು ಆಮೇಲೆ ಸಿಕ್ಕಿದಾಗ ಪರಿಚಯ ಮಾಡಿಸ್ಕೊಡ್ತೀನಿ ಎಲ್ಲರಿಗೂ, ಡೋಂಟ್ ವರಿ. ನೆಕ್ಸ್ಟ್, 200 ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇದೆ ಫಾರ್ ಯುವರ್ ಫ್ಯಾಮಿಲಿ ನೀಡ್ಸ್. ಯಾವುದು ಫಿಸಿಕಲ್ ಲೆವೆಲಲ್ಲಿ ನಮ್ಗೇನಾದ್ರು ಏಟ್ ಬಿದ್ದರೆ, ಫಿಸಿಕಲ್ ಲೆವೆಲ್, ಡಿಪ್ರೆಷನ್ ಅಲ್ಲಿ ಇರ್ತಾರೆ, ಡಿಪ್ರೆಷನ್ ಇಂದ ಆಚೆ ಬರ್ತಾರೆ. ಮೆಂಟಲ್ ಲೆವೆಲ್, ಎಮೋಷನಲ್ ಲೆವೆಲ್ ಇರ್ತಕ್ಕಂಥದ್ದು, ಏನಾದ್ರು ಬ್ರೇಕಪ್ ಆಗಿರುತ್ತೆ ಮೈಂಡು, ಎಮೋಷನಲ್ ಲೆವೆಲಲ್ಲಿ ಫ್ರೀಕ್ವೆನ್ಸೀಸ್ ವರ್ಕ್ ಆಗುತ್ತೆ. ಮೆರಿಡಿಯನ್ಸ್ ಎಲ್ಲರೂ ಕೇಳಿರ್ತಾರೆ, ನಮ್ದೆಲ್ಲ ಬಾಡಿ ಇರ್ತಕ್ಕಂಥ ಎಲ್ಲ ಮೆರಿಡಿಯನ್ಸ್. ಮತ್ತು ನಾವು ತತ್ವಜ್ಞಾನ ಪ್ರಕಾರ ಹೋಗ್ಬೇಕಾರೆ ಅಥವಾ ನಾವು ಒಂದು ಆಧ್ಯಾತ್ಮಿಕ ಹೋಗ್ಬೇಕಾದ್ರೆ ಚಕ್ರದು 7 ಚಕ್ರಾಸ್ ಅಂತ ಹೇಳ್ತೀವಿ. ಅಗ್ನಾ ಚಕ್ರದವರೆಗೂ, ಮೂಲಾಧಾರದಿಂದ ಅಗ್ನಾ ಚಕ್ರವರೆಗೂ ಬರ್ತಕ್ಕಂಥ ಚಕ್ರ ಬ್ಯಾಲೆನ್ಸಿಂಗ್ ಆಗ್ತಕ್ಕಂಥದ್ದು ಫ್ರೀಕ್ವೆನ್ಸೀಸ್ ಬರುತ್ತೆ. ತುಂಬ ಜನ ಹೋಗ್ತಾ ಈ ಲರ್ನಿಂಗ್ ಅಂತ ಏನು ಕೊಟ್ಟಿದ್ದಾರೆ ಅಂದರೆ, ವಯಸ್ಸಾಗ್ತಾ ಮರು ಜಾಸ್ತಿ ಆಗುತ್ತೆ, ಅದಕ್ಕೆ ಕಾಯಿಲೆ ಹೆಸರುಗಳು ಬೇರೆ ಏನೇ ಇರುತ್ತೆ. ಆ ಲರ್ನಿಂಗಲ್ಲಿ ನಮಗೆ ಮರು ಹೋಗಿ ಸ್ಟ್ರಾಂಗ್ ಆಗಿ, ನಮಗೆ ಮೈಂಡ್ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಲರ್ನಿಂಗ್ ಬರತಕ್ಕಂಥದ್ದು. ಎಲ್ಲರಿಗೂ ಬ್ಯೂಟಿ ಭಾಳ ಇಂಪಾರ್ಟೆಂಟು, ಹಾಗೆ ಫಿಟ್ನೆಸ್ ಭಾಳ ಇಂಪಾರ್ಟೆಂಟು. ಯಾಕಂದರೆ ಎಲ್ಲರೂ ಹೋಗ್ಬಿಟ್ಟು ಪಿಕ್ಚರ್ಗೆ ಹೋಗೋಣ ಅಂದರೆ, ಅಯ್ಯೋ ಸುಸ್ತಾಯ್ತು ಹೋಗಪ್ಪ, ಯಾರು ಫಿಟ್ನೆಸ್ ಇಲ್ಲ ನನಗೆ. ಎಲ್ಲರೂ ಫಂಕ್ಷನ್ಗೆ ಹೋಗೋಣ ಬನ್ನಿರಿ ಅಂದರೆ ಫಿಟ್ನೆಸ್ ಇಲ್ಲ. ಎಲ್ಲರೂ ವಿಹಾರಕ್ಕೆ ಹೋಗೋಣ ಬನ್ನಿ, ಯಾವ್ದಾದ್ರು ಟ್ರಿಪ್ಗೆ ಹೋಗೋಣ ಬನ್ನಿ, ಫಿಟ್ನೆಸ್ ಇಲ್ಲ. ಸೊ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ವೆಲ್ತ್ ಇಂಪ್ರೂವ್ಮೆಂಟ್ ಆಗಬೇಕು. ಇದು ವೆಲ್ತ್ ಹೆಂಗಪ್ಪ ಇದು ಇಂಪ್ರೂವ್ಮೆಂಟ್ ಆಗುತ್ತೆ? ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಿದ್ದಾಗ ಆಟೋಮೆಟಿಕ್ ಆಗಿ ನಮ್ಮ ಫೋಕಸ್ ಎಲ್ಲ ಟು ಕ್ರಿಯೇಟ್ ವೆಲ್ತ್ ಅಂತ ಹೇಳ್ತಾರೆ, ವೆಲ್ತ್ ಕ್ರಿಯೇಷನ್ ಕಡೆ ಹೋಗುತ್ತೆ, ವೆಲ್ತ್ ಕ್ರಿಯೇಟ್ ಆಗುತ್ತೆ. ಆ ಫ್ರೀಕ್ವೆನ್ಸೀಸು ಇದೆ.
ಜಾಬ್ ಫ್ರೀಕ್ವೆನ್ಸಿ, ಕೆಲಸದಲ್ಲಿ ನಾನು ಯಾಕೋ ಡೌನ್ ಆಗ್ತಾ ಇದ್ದೀನಿ, ಕೆಲಸ ಸರಿಗೆ ಮಾಡ್ತಾ ಇಲ್ಲ, ಆ ಜಾಬ್ ಮತ್ತೆ ಸ್ಲೀಪ್ ಸೈಕಲ್ ನಾವು ಹಾಕೊಂಡ್ರೆ, ಗೋಲ್ಡ್ ಸೈಕಲ್ ಅಂತ ಬರ್ತಾ ಹಾಕೊಂಡ್ರೆ ಕಂಪ್ಲೀಟ್ 360 ಡಿಗ್ರಿ ಚೇಂಜ್ ಬರ್ತಕ್ಕಂಥದ್ದು. ಕನೆಕ್ಷನ್ ವಿತ್ ಪೀಪಲ್, ಕನೆಕ್ಷನ್ ವಿತ್ ದಿ ವರ್ಲ್ಡ್, ಕನೆಕ್ಷನ್ ವಿತ್ ಸ್ಪಿರಿಚುಯಾಲಿಟಿ, ಕನೆಕ್ಷನ್ ವಿತ್ ದಿ ಯೂನಿವರ್ಸ್, ಕನೆಕ್ಷನ್ ವಿತ್ ದಿ ಮಟೀರಿಯಲ್ ಎಲ್ಲ ಬರ್ತಕ್ಕಂಥದ್ದು. ರಿಲೇಶನ್ಶಿಪ್ ಬೇಕೇ ಬೇಕು. ಮತ್ತೆ ಪ್ರೊಡಕ್ಟಿವಿಟಿ ಇದು ವೆರಿ ವೆರಿ ಇಂಪಾರ್ಟೆಂಟು. ಪ್ರೊಡಕ್ಟಿವಿಟಿ ಅಟ್ ಆಲ್ ಲೆವೆಲ್ಸ್. ನಾವು ಮಕ್ಕಳಲ್ಲಿದ್ದಾಗ ಎಕ್ಸಾಮ್ ಪ್ರೊಡಕ್ಟಿವಿಟಿ, ನಮಗೆ ಅಡಾಲಸೆನ್ಸ್ ಇದ್ದಾಗ ಅಚೀವ್ಮೆಂಟ್ ಪ್ರೊಡಕ್ಟಿವಿಟಿ, ವಯಸ್ಸಾಗ್ತಾ ಆಗ್ತಾ ದುಡ್ಡಿನ ಪ್ರೊಡಕ್ಟಿವಿಟಿ, ಹೆಲ್ತ್ ಪ್ರೊಡಕ್ಟಿವಿಟಿ, ಎಲ್ಲ 200 ಡಿಫರೆಂಟ್ ಪ್ರೋಗ್ರಾಮ್ಸ್ ಇರ್ತಕ್ಕಂಥದ್ದು. ನೆಕ್ಸ್ಟ್, ಸೊ ಇದೆಲ್ಲ ಯುರೋಪಿಯನ್ ಯೂನಿಯನ್ ಅವ್ರದ್ದು ಮೆಡಿಕೇಶನ್ ಇರ್ತಕ್ಕಂಥದ್ದು. ಇದು ಹೈಯೆಸ್ಟ್ ಸ್ಟ್ಯಾಂಡರ್ಡು. ಇಲ್ಲಿ ಕ್ರೋನಿಕ್ ಪೇನು, ಫಿಬ್ರೋಮ್ಯಾಲಜಿಯಾ ಅಂತ ಬರ್ತಕ್ಕಂಥದ್ದು ಒಂದು ಪೇನು, ಸ್ಕೆಲೆಟಿಯಲ್ ಪೇನು, ಮೈಗ್ರೇನ್, ಹಾಗೆ ಡಿಪ್ರೆಷನ್, ಆಂಗ್ಸೈಟಿ ಮತ್ತೆ ಸ್ಲೀಪ್ ಡಿಸಾರ್ಡರ್ಗೆ ತುಂಬ ವರ್ಲ್ಡ್ ವೈಡ್ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯುರೋಪಿಯನ್ ಯೂನಿಯನ್ ಅವರು ಸರ್ಟಿಫಿಕೇಶನ್ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್, ಇದೊಂದು ಫ್ರೀಕ್ವೆನ್ಸಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಪರ್ಸನಲ್ ಸ್ಟೋರೀಸ್, ಬಹಳಷ್ಟು ಜನ ಪರ್ಸನಲ್ ಸ್ಟೋರೀಸ್ ಕೊಟ್ಟಿದ್ದಾರೆ. 65.8K ಮೆಂಬರ್ಸ್. ಇದು ಕಮ್ಮಿ ಇದೆಲ್ಲ, ಇದು ತುಂಬಾ ಓಲ್ಡ್ ಸ್ಲೈಡ್ ಇದು. ಈಗ ಸಿಕ್ಕಾಪಟ್ಟೆ ಇದ್ರದೆಲ್ಲ ತಗೊಳ್ಬಿಡಿ. ಇದು 10x ಅಂತ ಹಾಕೊಂಬಿಡಿ, 10x ಅಂತ ಹಾಕೊಂಬಿಡಿ, 5x ಹಾಕೊಳ್ಳಿ. ಅಷ್ಟು ಜನ ಎಕ್ಸ್ಪೀರಿಯನ್ಸ್ ಇದೆ. ಆದ್ರೂ ಕೂಡ ಎಕ್ಸ್ಪೀರಿಯನ್ಸ್ ಹೇಗಿದೆ, ಏನೇನಕ್ಕೆ ಬರುತ್ತೆ, ಒಂದು ಒಂದು ಏನಂತಾರೆ, ಒಂದು ಸಣ್ಣ ಒಂದು ವಿಚಾರಗಳನ್ನ ತೋರಿಸ್ಕೊಳ್ಳೋಣ. ಯು ಕ್ಯಾನ್ ಜಸ್ಟ್ ಸ್ಟಾರ್ಟ್. ಇಲ್ಲಿ ನೋಡಿ, ಇಲ್ಲಿ ಒಬ್ರು ಈ ಒಂದು ಟೆಸ್ಟಿಮೋನಿಯಲ್ಸ್ ಕೊಟ್ಟಿರೋದು, ಪೇನ್ ಇರ್ತಕ್ಕಂಥದ್ದು, ಬೆಡ್ ರಿಡನ್ ಆಗಿರೋರ್ಗೂ ಸ್ವಲ್ಪ ಚೇಂಜಸ್ ಆಗಿದೆ 2 months ಅಲ್ಲಿ. ನೆಕ್ಸ್ಟ್, ಇವ್ರಿಗೆ ಸಿಕ್ಕಾಪಟ್ಟೆ ಈ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಇರ್ತಕ್ಕಂಥದ್ದು, ಲ್ಯಾಕ್ ಆಫ್ ಕಾನ್ಫಿಡೆನ್ಸು, ಮತ್ತೆ ಅವ್ರಿಗೆ ಯಾವಾಗಲೂ ಡಲ್ ಆಗಿರ್ತಾ ಇದ್ರು. ಏನ್ ಮಾಡಿದ್ರು, ಸೆಲ್ಫಿ ತಗೊಳ್ಬೇಕಾದ್ರೆ ಸ್ಮೈಲ್ ಮಾಡಬೇಕು, ಇವ್ರು ಸೆಲ್ಫಿ ತಗೊಳ್ಬೇಕಾದ್ರೆ ಸ್ಮೈಲೇ ಮಾಡ್ತಾ ಇರಲಿಲ್ಲ. ಹಳೆ ಫೋಟೋ ಸ್ಮೈಲ್ ಮಾಡ್ತಾ ಇಲ್ಲ, ಹೊಸ ಫೋಟೋ ಸ್ಮೈಲ್ ಮಾಡ್ತಾ ಇದ್ದಾರೆ. ಈ ಗೋಲ್ಡ್ ಸೈಕಲ್ ಹ್ಯಾಸ್ ಹೆಲ್ಪ್ಡ್. ನೆಕ್ಸ್ಟ್, ಸ್ಟ್ರೆಸ್ ಎಲ್ಲ ತೆಗೆಯುತ್ತೆ ಅಂತ ಅವ್ರು ಹೇಳಿದ್ದು. ಕ್ರೋನಿಕ್ ಮೈಗ್ರೇನ್, ಸೀಜರ್ಸ್, ತುಂಬಾ ಜನ ಸೀಜರ್ಸ್ ಅಂತ ಹೇಳ್ತಾ ಇದ್ದಾರೆ, ಸೀಜರ್ಸ್ ಬರುತ್ತೆ ನನಗೆ ಅಂತ, ಅದಕ್ಕೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ಫ್ರಾಕ್ಚರ್ ಆಗಿರುತ್ತೆ, ಬ್ಯಾಕ್ ಬೋನ್ ಫ್ರಾಕ್ಚರ್ ಆಗಿರ್ತಕ್ಕಂಥವ್ರು, ಮತ್ತೆ ಈ ಸ್ಲಿಪ್ ಡಿಸ್ಕ್ ಆಗಿರೋರು, ಸ್ವಲ್ಪ ಕ್ರೋನಿಕ್ ಆಗಿರ್ತಕ್ಕಂಥವ್ರಿಗೂ ಕೂಡ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗಿದೆ. ಹಾಗೆ ಬಗ್ಗಕ್ಕಾಗಲ್ಲ, ಎದೊಳಕ್ಕಾಗಲ್ಲ ಅಂಥವ್ರಿಗೂ ಕೂಡ, ಬ್ಯಾಕ್ ಪೇನ್ ಇರ್ತಕ್ಕಂಥವ್ರಿಗೆ, ಮೂಳೆ ನೋವು, ಏನು ಇದು ಪೇನ್ ಕಿಲ್ಲರ್ಸ್ ಹಾಕೊಂಡು ಕಿಡ್ನಿ ಹಾಳು ಮಾಡ್ಕೊಂಡಿದ್ದಾರೆ. ಈಗ ಹೆಂಗಾಗ್ಬಿಟ್ಟಿದೆ ಈಗ ಮೆಡಿಸಿನ್ ಅಂದ್ರೆ, ಒಂದನ್ನ ನಾವು ಸರಿ ಮಾಡಕ್ ಹೋಗಿ ಇನ್ನೊಂದು ಡ್ಯಾಮೇಜ್ ಮಾಡ್ಕೊಳ್ತೀವಿ, ಅದನ್ನ ಸರಿ ಮಾಡಕ್ ಹೋಗಿ ಇನ್ನೊಂದು ಡ್ಯಾಮೇಜ್ ಆಗುತ್ತೆ, ಕೊನೆಗೆ ವಯಸ್ಸಾಗೋಷ್ಟಕ್ಕೆ ಎಂಟೈರ್ ಬಾಡಿ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಈ ಹೀಲಿ ಫ್ರೀಕ್ವೆನ್ಸಿ ಏನ್ ಮಾಡುತ್ತೆ, ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲೋಗಿ ಆ ಸೆಲ್ನ ರಿಪೇರಿ ಮಾಡ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಐ ಸ್ಲೀಪ್ ಲೈಕ್ ಎ ಬೇಬಿ ಅಂತ ಇರ್ತಕ್ಕಂಥದ್ದು, ಆ ಒಂದು ಕ್ರೋನಿಕ್ ಸ್ಟ್ರೆಸ್ ಫ್ರಾಕ್ಚರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಇದೆಲ್ಲ ಟೆಸ್ಟಿಮೋನಿಯಲ್ಸ್ ಕೊಡ್ತಾ ಇರೋದಷ್ಟೇ, ಬೇಕಾದಷ್ಟಿದೆ. ಜಸ್ಟ್ ಈ ಒಂದು ಗುಂಪಿಗೆ ಚಿಕ್ಕದಾಗಿರ್ತಕ್ಕಂಥದ್ದು ನೋಡಿ. ಸ್ಕಿನ್ ಪ್ರಾಬ್ಲಮ್ಮು ಕ್ಯೂರ್ ಆಗಿದೆ, ಬಹಳಷ್ಟು ಇದಿದೆ ನಮ್ಮ ಇದರಲ್ಲಿ, ಸೋರಿಯಾಸಿಸ್ ಅದೆಲ್ಲ ಆಗಿದೆ. ಅದೆಲ್ಲ ಟೆಸ್ಟಿಮೋನಿಯಲ್ಸ್ ಆಮೇಲೆ ಕೊಡೋಣ ಅದ್ರ ಬಗ್ಗೆ. ಆ ಗ್ರೂಪ್ಗೆ ಯಾವಾಗ ಮಾಡ್ತಾ ಇರ್ತಾರೋ ಖಂಡಿತ ಟೆಸ್ಟಿಮೋನಿಯಲ್ಸ್ ಆಗಿರ್ತಕ್ಕಂಥ ಯೂಟ್ಯೂಬ್ ವಿಡಿಯೋಸೇ ಕಳಿಸ್ತೀನಿ. ಓಕೆ, ವಿಲ್ ಗೋ ಟು ದಿ ಪ್ರಾಡಕ್ಟ್ ಡೈರೆಕ್ಟ್ಲಿ. Yes, sir. ಓಕೆ, ಸೊ ಇಲ್ಲಿವರೆಗೂ ನೀವು ಥಿಯರಿ ಕುರಿತಾಗಿ ನಮ್ಮ ಗುರುಗಳಿಂದ ಎಲ್ಲ ಪ್ರತಿಯೊಂದು ಕೂಡ ತಿಳ್ಕೊಂಡ್ರಿ. ಸೋ ನೈಸ್, ಥ್ಯಾಂಕ್ ಯು ಸೋ ಮಚ್ ಡಿಜಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಲೈಫ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಡಿಜಿ ಅವರು ಡಿವೈಸ್ ಅನ್ನ ಯೂಸ್ ಮಾಡಿ ಖುಷಿ ಪಟ್ಟು ನಿಮ್ಮೆಲ್ಲರೊಂದಿಗೆ ಹೇಳ್ತಾ ಇದ್ದಾರೆ ಡಿವೈಸ್ ಕುರಿತಾಗಿ, ಹೇಗೆ ಈ ಟೆಕ್ನಾಲಜಿ ನಮ್ಮ ಜೀವನವನ್ನ ಬದಲಾವಣೆ ತಗೊಂಡ್ಬರ್ಬೋದು, ಯಾವ ಮಟ್ಟಕ್ಕೆ ಅನ್ನೋದು. ಇವಾಗ ನೀವು ಇಷ್ಟೊತ್ತು ಈ ಟೆಕ್ನಾಲಜಿ ಥಿಯರಿಟಿಕಲ್ಲಿ ಅರ್ಥ ಮಾಡ್ಕೊಂಡ್ರಿ, ಮತ್ತೆ ಇದರ ಸೈನ್ಸ್ ಕುರಿತಾಗಿ ನೀವು ಅರ್ಥ ಮಾಡ್ಕೊಂಡ್ರಿ. ಇವಾಗ ನಾವು ಈ ಡಿವೈಸ್ ಹೇಗೆ ವರ್ಕ್ ಆಗುತ್ತೆ, ಏನೇನ್ ಪ್ರೋಗ್ರಾಮ್ಸ್ ಇದರಲ್ಲಿ ಅವೈಲೇಬಲ್ ಇದೆ ಅನ್ನೋದ್ರ ಕುರಿತಾಗಿ ನಾವು 1 by 1 ಎವ್ರಿ ಪ್ರೋಗ್ರಾಮ್ ಡೀಟೇಲ್ಡ್ ಆಗಿ ನಾವು ನೋಡೋಣ. ಏನಂತೀರಾ? ಯಾರ್ಯಾರು ಇವಾಗ ಇದ್ರ ಕುರಿತಾಗಿ ನೋಡೋದಕ್ಕೆ ಇಷ್ಟಪಡ್ತೀರಾ? ಇದ್ರ ಕುರಿತಾಗಿ ಡೀಟೇಲ್ಡ್ ಆಗಿ ಒಂದು ಪ್ರಾಕ್ಟಿಕಲ್ ಡೆಮೋನ ನೋಡೋದಕ್ಕೆ ಇಷ್ಟಪಡ್ತೀರಾ? I'll add one point here. ಹಾ, ಹೇಳಿ. ಇಲ್ಲಿ ಕೂತಿರ್ತಕ್ಕಂಥ 438 ಜನ, ಒಂದೇ ಒಂದು ವಿಚಾರ ಹೇಳ್ತೀನಿ. ಅಲ್ಲಿ ನೀವು ಯಾವಾಗಲೂ ಕೂಡ ನಾವು ಆ ಪ್ರೈಸಸ್ ಮೇಲೇನೇ ಕಣ್ಣು. ಆ ಪ್ರೈಸಸ್ಗೆ, ಡಿವೈಸ್ಗೆ ಪ್ರೈಸ್ ಅಲ್ಲ, ಅಪ್ಲಿಕೇಶನ್ಗೆ ಪ್ರೈಸ್. ಅರ್ಥ ಮಾಡ್ಕೊಳ್ಳಿ, ಇದೊಂದು ಪಾಯಿಂಟ್ ನೀವು ನೋಟ್ ಮಾಡ್ಕೊಳ್ಳಿ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಯಾವಾಗಲೂ ನೋಡಿದ ತಕ್ಷಣ ಇದು ಈ ರೇಟು, ಇದು ಆ ರೇಟು, ಅದು ಬಂದೇ ಬರುತ್ತೆ ಅದು. ಓಕೆ,
ನಾವೆಲ್ಲ ಬದುಕಿರೋದೇ ದುಡ್ಡು ಮಾಡಕ್ಕೆ. ದುಡ್ಡು ಮಾಡಿ ಹೆಲ್ತ್ ಹಾಳು ಮಾಡ್ಕೊಂಡ್ರೆ ಮತ್ತೆ ದುಡ್ಡು ಏನು ನಮಗೆ ಹೆಲ್ತ್ ವಾಪಸ್ ತಂದು ಕೊಡಲ್ಲ. ಡಿವೈಸ್ ಕಾಸ್ಟು ನ್ಯಾಚುರಲ್ ಆಗಿ ಒಂದು ರೇಟಲ್ಲಿ ಇರುತ್ತೆ, ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಆಸ್ ಯು ವಾಂಟ್ ಮೋರ್ ಅಪ್ಲಿಕೇಶನ್. ನಮ್ಮ ತಾಯಿಗೆ ಕಾಲು ನೋವು, ಅಲ್ಲಿ ನನಗೆ ಜಾಯಿಂಟ್ ಪೇನ್ಸ್ ಬರಬೇಕು. ನಮ್ಮ ಹೆಂಡತಿಗೆ ಮೈಗ್ರೇನು. ನನ್ನ ಮಗಳು ಸ್ವಲ್ಪ ಬುದ್ಧಿ ಸ್ವಲ್ಪ ಕಮ್ಮಿ, ಮೆಮೊರಿ ಲಾಸ್ ಆಗಿರ್ತಕ್ಕ, ಮೆಮೊರಿ ಕಮ್ಮಿ ಇರ್ತಕ್ಕಂಥದ್ದು, ನನಗೆ ನಿದ್ದೆ ಬರಲ್ಲ. ಸೊ ಒಂದು ಡಿವೈಸು ಎಂಟೈರ್ ಫ್ಯಾಮಿಲಿ ಯೂಸ್ ಮಾಡ್ಬೋದು. ಒಂದು ಡಿವೈಸು ಎಂಟೈರ್ ಫ್ಯಾಮಿಲಿ ಯೂಸ್ ಮಾಡ್ಬೋದು. ಅಪ್ಲಿಕೇಶನ್ ಜಾಸ್ತಿ ಆಗ್ತಾ 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 ಪ್ರೈಸ್ ಇನ್ಕ್ರೀಸಸ್. ಬಿಕಾಸ್ ಆ ಅಪ್ಲಿಕೇಶನ್ ಲೋಡ್ ಮಾಡೋಕ್ಕೆ ಆ ಟೆಕ್ನಾಲಜಿಗೆ ನಾವು ದುಡ್ಡು ಕೊಡ್ತಾ ಇರೋದು. ಆ ಫ್ರೀಕ್ವೆನ್ಸಿ ಅದೇ ಇದು ಬರಬೇಕು, ಅದೇ ಫ್ರೀಕ್ವೆನ್ಸಿ ರನ್ ಆಗಬೇಕು. ಆ ಡಿವೈಸು ಕನ್ವರ್ಟ್ ಮಾಡಿ, ಆ ಡಿವೈಸ್ ಒಳಗಡೆ ಏನೂ ಇಲ್ಲ. ಸ್ಮಾರ್ಟ್ಫೋನ್ ಏನು ಹೇಳುತ್ತೋ, ಏನು ಕಳಿಸುತ್ತೋ ಸಿಗ್ನಲ್ ಅದನ್ನು ಕೊಡುತ್ತೆ. ಆ ಡಿವೈಸ್ ಒಳಗಡೆ ಎಲ್ಲಾನು ಇಲ್ಲ. ಸೊ ಅಪ್ಲಿಕೇಶನ್ಸ್ ಇನ್ಕ್ರೀಸ್ ಆಗ್ತಾ ಆಗ್ತಾ ದಿ ಪ್ರೈಸ್ ಇನ್ಕ್ರೀಸಸ್. ಅಪ್ಲಿಕೇಶನ್ ಕಮ್ಮಿ ಆಗ್ತಾ ಆಗ್ತಾ ದಿ ಪ್ರೈಸ್ ಡಿಕ್ರೀಸಸ್. ಡಿವೈಸ್ ಪ್ರೈಸ್ ಇಸ್ ಅಟ್ ದಿ ಬೇಸ್. ಇದನ್ನು ಫಸ್ಟ್ ಹೇಳಬೇಕು. ಇದನ್ನು ಮೈಂಡ್ ಸೆಟ್ ಮಾಡ್ಕೊಂಡ್ರೆ ದೆನ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಡಿಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ಇವಾಗ ನಾವು ಇಷ್ಟೊತ್ತು ಗುರುಗಳಿಂದ ತಿಳ್ಕೊಂಡ್ರಿ ಹೇಗೆ ಸೈನ್ಸ್ ಪ್ರತಿಯೊಂದು ಕೂಡ. ಇವಾಗ ನಾವು ಕ್ವಿಕ್ ಆಗಿ ಡೆಮೋನ ಸ್ಟಾರ್ಟ್ ಮಾಡೋಣ. ನಾನು ನನ್ನ ಸ್ಕ್ರೀನ್ ಶೇರಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹೆಸರು ಅಶ್ವಿನಿ. ನಾನು ಈ ಸ್ಪೆಸಿಫಿಕ್ ಟೆಕ್ನಾಲಜಿಯನ್ನ ಆಲ್ಮೋಸ್ಟ್ 2 years ಇಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಸಾಕಷ್ಟು ಬದಲಾವಣೆ ಬಂದಿದೆ. ಏನ್ ಬದಲಾವಣೆ ಬಂದಿದೆ, ಹೇಗೆ ನನ್ನ ಮುಂಚಿನ ಫೋಟೋ ಹೇಗಿತ್ತು, ಟೈಮ್ ಅವೈಲೇಬಲ್ ಮಾಡ್ಕೊಟ್ರೆ ಡೆಫಿನೆಟ್ಲಿ ನಾನು ನಿಮ್ಗೆ ನನ್ನ ಮುಂಚಿನ ಫೋಟೋನ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವು ಕೂಡ ಸೆನ್ಸ್ ಮಾಡ್ಬೋದು ನಾನು ಬದಲಾಗಿದ್ದೀನ, ನನ್ನ ಲುಕ್ ಆಗಿರ್ಲಿ, ನನ್ನ ಯಂಗ್ನೆಸ್ ಆಗಿರ್ಲಿ ಎಲ್ಲ ಚೇಂಜ್ ಆಗಿದೆ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಇವಾಗ ಜಸ್ಟ್ ಸ್ಕ್ರೀನ್ ಶೇರ್ ಮಾಡ್ತೀನಿ. ನೋಡಿ ನನ್ನ ಸ್ಕ್ರೀನ್ ವಿಸಿಬಲ್ ಇದೆಯಾ ಅಂತ. ಓಕೆ, ಸೊ ನನ್ನ ಸ್ಕ್ರೀನ್ ವಿಸಿಬಲ್ ಇದೆ ಅಂತ ಭಾವಿಸ್ತೀನಿ. ಇವಾಗ ನಾನು ಹೀಲಿ ಕುರಿತಾಗಿ, ಹೀಲಿ ಹೇಗೆ ಯೂಸ್ ಮಾಡೋದು ಅಂತ ನೋಡಕ್ ಹೋದಾಗ ನಮ್ಗೆ ಗೊತ್ತಾಗಿದೆ ಗುರುಗಳಿಂದ ಮಾರ್ಕಸ್ ಮಿಕಿ ಅವ್ರು ಇನ್ವೆಂಟ್ ಮಾಡಿರೋದು, ಒಬ್ರು ಮಾಂಕ್ ಇನ್ವೆಂಟ್ ಮಾಡಿರೋದು, ಕ್ವಾಂಟಮ್ ಸೈನ್ಸ್ ಆಧಾರಿತವಾದದ್ದು, ಸೆಲ್ಸ್ ಲೆವೆಲ್ ಅಲ್ಲಿ ಹೀಲಿಂಗ್ ಆಗುತ್ತೆ. ಪ್ರತಿಯೊಂದೊಂದು ವಿಚಾರವಾಗಿ ಕೂಡ ನಮ್ಗೆ ಡಿಜಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಇವಾಗ ಇದನ್ನ ಯೂಸ್ ಮಾಡುವ ವಿಧಾನವನ್ನು ನಾವು ನೋಡಕ್ ಹೋದಾಗ ಇದನ್ನ ನಾವು ಮೂರನ್ನು ಕೂಡ ಹೀಲಿ ಅಪ್ಲಿಕೇಶನ್ಸ್ ಗಳಂತ ಕರಿತೀವಿ. ನಿಮ್ಮ ಕೈಯಲ್ಲಿ ಹೀಲಿ ಡಿವೈಸ್ ಬಂದ ನಂತರ ಲೈಫ್ ಟೈಮ್ ಆಕ್ಸಿಸ್ಗೆ ಈ 3 ಡಿವೈಸ್ ಕೂಡ ನಿಮ್ಗೆ ಸಿಗುತ್ತೆ. ಈ 3 ಅಪ್ಲಿಕೇಶನ್ ಕೂಡ ನೀವು ಲೈಫ್ ಟೈಮ್ ಆಗಿ ನೀವು ಯೂಸ್ ಮಾಡಬಹುದು. ನಾನು ಇವಾಗ 1 by 1 ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ವೆರಿ ಕ್ವಿಕ್ಲಿ. ಇದನ್ನ ನಾವು ಪಿಂಕ್ ಆಪ್ ಅಂತ, ಬ್ಲೂ ಆಪ್ ಅಂತ ಕರಿತೀವಿ. ಬ್ಲೂ ಆಪ್ ಅನ್ನ ಎಂತಕ್ಕೆ ಯೂಸ್ ಮಾಡ್ತೀವಿ? ಅನಾಲಿಸಿಸ್ ಗೋಸ್ಕರ ಯೂಸ್ ಮಾಡ್ತೀವಿ, ಅವರ ಅನಾಲಿಸಿಸ್ ಗೋಸ್ಕರ ಯೂಸ್ ಮಾಡ್ತೀವಿ, ಮತ್ತೆ ಕೋಚ್ ಅನಾಲಿಸಿಸ್ ಅಂತ ಯೂಸ್ ಮಾಡ್ತೀವಿ. ಪ್ರತಿಯೊಂದೊಂದು ಕೂಡ ಏನು ನಮ್ಮ ಬಾಡಿ ಅನಾಲಿಸಿಸ್ ಕೂಡ ಯೂಸ್ ಮಾಡ್ತೀವಿ, ಮತ್ತೆ ನಮ್ಮ ಎಮೋಷನಲ್ ಅನಾಲಿಸಿಸ್ ಕೂಡ ನಾವು ಯೂಸ್ ಮಾಡ್ತೀವಿ. ಇವಾಗ ನಾನು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡೋಣ. ಯಾವುದೇ ಒಬ್ರು ವ್ಯಕ್ತಿಗೆ ಹೀಲಿಂಗ್ ಮಾಡ್ಬೇಕಾದ್ರೆ, ಇವಾಗ ನಿಮ್ಮ ಹೀಲಿಂಗ್ ನೀವು ತಗೋಬೇಕು, ನಿಮ್ಮ ಬಾಡಿನ ನೀವು ಅನಲೈಸ್ ಮಾಡ್ಕೋಬೇಕು, ನಿಮ್ಮ ಎಮೋಷನ್ ನೀವು ಅನಲೈಸ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಅನಲೈಸ್ ಮಾಡ್ಕೊಳ್ಳುವ ಒಂದೇ ವಿಧಾನ ಅಂದ್ರೆ ಅದಕ್ಕೆ ನೀವು ನಿಮ್ಮ ಪ್ರೊಫೈಲ್ ಅನ್ನ ನೀವು ಕ್ರಿಯೇಟ್ ಮಾಡಬೇಕು. ಸೊ ನಾವು ಯಾರ್ಯಾರಿಗೆ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಬೋದು? ಪರ್ಸನ್, ಅನಿಮಲ್, ಪ್ಲಾಂಟ್ಸ್, ಆರ್ಗನೈಸೇಷನ್, ಬಿಲ್ಡಿಂಗ್, ವೆಹಿಕಲ್ಸ್ ಎಲ್ಲದಕ್ಕೂ ಕೂಡ ನಾವು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಬೋದು. ನಮ್ಮ ಒಬ್ರು ಟೀಮ್ ಮೇಟ್ ಹೇಳ್ತಾರೆ, ಏನಂತ ಹೇಳ್ತಾರೆ, ನಾನು ಬಿಲ್ಡಿಂಗ್ ಗೆ ಅನಲೈಸ್ ಮಾಡ್ಬಿಟ್ಟು ಹೀಲಿಂಗ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆಗೆ ಕೆಲವು ವ್ಯಕ್ತಿಗಳು ಯಾರು ಒಳ್ಳೆ ಎನರ್ಜಿ ಇರ್ಲಿಲ್ವೋ ಅವ್ರು ಬರೋದಕ್ಕೆ ಸ್ಟಾಪ್ ಆಯ್ತು, ಅವ್ರು ಬರೋದಕ್ಕೆ ನಿಲ್ಲಿಸಿದ್ರು. ಅವ್ರು ಬರ್ಬೇಕು ಅಂತ ಟ್ರೈ ಮಾಡಿದ್ರು ಕೂಡ ಅವ್ರಿಗೆ ಏನೋ ವರ್ಕ್ ಇದ್ದಂಗಿತ್ತು, ಅವ್ರು ಬರಕ್ ಆಗ್ತಾ ಇರ್ಲಿಲ್ಲ. ನನ್ನ ವೈಫ್ ಮತ್ತೆ ನಮ್ಮ ಅಮ್ಮ ಇಬ್ರು ಕೂಡ ಒಟ್ಟು ಕೂತ್ಕೊಂಡು ಊಟ ಮಾಡ್ತಾ ಇರ್ಲಿಲ್ಲ. ನಾನು ಯಾವಾಗ ಬಿಲ್ಡಿಂಗ್ಗೆ ಮನೆಗೆ ಹೀಲಿಂಗ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಅವರಿಬ್ರು ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಈ ತರ ಹಲವಾರು ಟೆಸ್ಟಿಮೋನಿಸ್ಗಳಿದ್ದಾವೆ. ಇವಾಗ ನಾನು ಬರೀ ಪರ್ಸನ್ ಅಂತ ಚೂಸ್ ಮಾಡ್ಕೊಂಡು ನಾನು ನಿಮ್ಗೆ ಪ್ರತಿಯೊಂದೊಂದು ಕೂಡ ಡೀಟೇಲ್ಡ್ ಆಗಿ ಹೇಳ್ಕೊಡ್ತೀನಿ. ಇವಾಗ ಪರ್ಸನ್ ಅಂತ ಚೂಸ್ ಮಾಡಿದ ನಂತರ ನಾವೀಗ ಏನ್ ಮಾಡ್ಬೇಕು? ಫಸ್ಟ್ ಹೀಲಿಂಗ್ ತೋಳೋ ಅಂತ ವ್ಯಕ್ತಿ ಅಂದ್ರೆ ನೀವ್ ಇವಾಗ ಹೀಲಿಂಗ್ ತೋತಾ ಇದೀರಾ ಅಂತ ಅನ್ಕೊಳ್ಳಿ. ಕೃಷ್ಣಪ್ಪ ಅವರಾಗಿರ್ಲಿ, ಸರೋಜಿನಿ ಅವರು ಆಗಿರ್ಲಿ ಹೀಲಿಂಗ್ ತೋತಾ ಇದಾರೆ ಅಂತ ಅನ್ಕೊಳ್ಳಿ. ಇವಾಗ ಏನ್ ಮಾಡ್ಬೇಕು? ಫಸ್ಟ್ ನಿಮ್ಮ ಫೋಟೋನ ತಗೋಬೇಕು. ನಿಮ್ಮ ಫೋಟೋ ಬರೀ ನೆಕ್ ರೀಜನ್ ವರ್ಗು ಇರುವಂತ ಫೋಟೋ ಮಾತ್ರ ಬೇಕು. ಜಸ್ಟ್ ನಾನು ಪ್ಲೇಸ್ ಮಾರ್ಕ್ ಅಂತ ಯೂಸ್ ಮಾಡ್ತೀನಿ, ಯೂಸ್ ಕ್ಯಾಮ್ರಾ ಅಂತ ಕೊಡ್ತೀನಿ, ನನ್ನ ಫೋಟೋನ ನಾನೇ ಖುದ್ದಾಗಿ ತಗೋತೀನಿ. ಬರೀ ನೆಕ್ ರೀಜನ್ ವರ್ಗು ಮಾತ್ರ ಬೇಕು ನನ್ಗೆ ಫೋಟೋ ಅಷ್ಟೇ. ನನ್ನ ಐ ಬಾಲ್ಸ್ ಕರೆಕ್ಟ್ ಆಗಿ ಕ್ಯಾಮ್ರಾನ ನೋಡ್ಬೇಕು, ಐ ಬಾಲ್ಸ್ ಓಪನ್ ಆಗಿರ್ಬೇಕು, ಫೆಕ್ಸ್ ಏನು ಇರಬಾರ್ದು, ಬ್ಯಾಕ್ ಗ್ರೌಂಡ್ ಕಲರ್ ವೈಟ್ ಇರಬೇಕು.
ಓಕೆನಾ? ಇದು ನಾನು ಪ್ರೆಸೆಂಟೇಶನ್ ಕೊಡ್ತಾ ಇರೋ ಕಾರಣದಿಂದ ನಾನು ಜಸ್ಟ್ ಹೀಗೆ ಕೊಡ್ತಾ ಇದ್ದೀನಿ. ಜೊತೆಗೆ ನಿಮ್ಮ ಆಕ್ಚುಯಲ್ ಹೆಸರನ್ನ ನೀವಿಲ್ಲಿ ಹಾಕ್ಬೇಕು. ನಿಮ್ಮ ಹೆಸರು ಏನಿದೆಯೋ ಇದನ್ನ ಹಾಕ್ಬೇಕು. ನಾನು ಡೆಮೋ ಕೊಡ್ತಾ ಇರೋ ಕಾರಣದಿಂದ ನಾನು ಡೆಮೋ ಅಂತ ಹಾಕ್ತೀನಿ. ಜಸ್ಟ್ ಡೆಮೋ ಅಂತ ಹಾಕ್ತೀನಿ. ಜೊತೆಗೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಇವಾಗ ಇದು ರೆಕಾರ್ಡ್ ವೈಬ್ರೇಷನ್ ಅಂತ ಹೇಳುತ್ತೆ. ಇದು ನಿಮ್ಗೆ ಅನಲೈಸ್ ಮಾಡ್ಬೇಕಂದ್ರೆ ಇದಕ್ಕೊಂದು ಆಧಾರ ಬೇಕಾಗುತ್ತಲ್ವಾ ಅನಲೈಸ್ ಮಾಡೋದಕ್ಕೆ? ಸರೋಜಿನಿ ಅವ್ರೆ ಏನ್ ಅನ್ಸುತ್ತೆ? ಆಧಾರ ಬೇಕನ್ಸುತ್ತಲ್ವಾ? ಸೊ ಹೇಗೆ ಅನಾಲಿಸಿಸ್ ಮಾಡುತ್ತೆ ಸರೋಜಿನಿ ಅವರೇ? ನಾವು ಇದನ್ನ ನೋಡಕ್ ಹೋದಾಗ ಅನಾಲಿಸಿಸ್ ಮಾಡ್ಬೇಕಾದ್ರೆ ಇದರಲ್ಲಿ ಕ್ವಾಂಟಮ್ ಸೆನ್ಸರ್ ಇದೆ ಈ ಸ್ಪೆಸಿಫಿಕ್ ಟೆಕ್ನಾಲಜಿಯಲ್ಲಿ. ಇದನ್ನ ನಮ್ಮ ಕೈಯಲ್ಲಿ ಇಟ್ಕೊಂಡಾಗ ಇದು ನಮ್ಮ ಬಾಡಿ ವೈಬ್ರೇಷನ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಈಚ್ ಪರ್ಸನ್ ಫಿಂಗರ್ ಪ್ರಿಂಟ್ ಡಿಫರೆಂಟ್ ಇರುತ್ತೆ. ಅದೇ ತರನೇ ಈಚ್ ಪರ್ಸನ್ ಬಾಡಿ ವೈಬ್ರೇಷನ್ ಕೂಡ ಡಿಫರೆಂಟ್ ಇರುತ್ತೆ. ಇದು ನಮ್ಮ ಬಾಡಿ ವೈಬ್ರೇಷನ್ ನ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಇವಾಗ ನಾನು ಬಾಡಿ ವೈಬ್ರೇಷನ್ ರೆಕಾರ್ಡ್ ಮಾಡ್ಕೋಬೇಕಾದ್ರೆ ನಾವು ಸೈಲೆಂಟ್ ಆಗಿ ಕೂತ್ಕೊಂಡಿರ್ಬೇಕು. ಲೆಗ್ ಕ್ರಾಸ್ ಮಾಡಿರಬಾರ್ದು. ಕಾಲ್ಗಳನ್ನ ಸೈಲೆಂಟ್ ಆಗಿ ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ಕೂತ್ಕೊಂಡಿರ್ಬೇಕು. ನಾನು ಇವಾಗ ಪ್ರೆಸೆಂಟೇಶನ್ ಕೊಡ್ತಾ ಇರೋ ಕಾರಣದಿಂದ ನಾನು ಮೆಡಿಟೇಷನ್ ಅಲ್ಲಿ ಕೂತ್ಕೊಂಡಿಲ್ಲ, ನಾನು ಮಾತಾಡ್ತಾ ಇದ್ದೀನಿ. ಓಕೆನಾ? ನಾನು ಜಸ್ಟ್ ಇವಾಗ ವೈಬ್ರೇಷನ್ ಅನ್ನ ರೆಕಾರ್ಡ್ ಮಾಡ್ತೀನಿ. ಹೀಲಿ ಡಿವೈಸ್ ಅನ್ನ ಆನ್ ಮಾಡಬೇಕು. ಡಿವೈಸ್ ಸರ್ಚಿಂಗ್ ಅಂತ ತೋರಿಸುತ್ತೆ. ಡಿವೈಸ್ ಸರ್ಚಿಂಗ್ ಅಂತ ತೋರಿಸಿದ ನಂತರ ಅದು ಆಟೋಮೆಟಿಕಲಿ ಕನೆಕ್ಟ್ ಆಗುತ್ತೆ. ಬ್ಲೂಟೂತ್ ಆನ್ ಅಲ್ಲಿ ಇರಬೇಕು. ಸೊ ಇವಾಗ ಇದು ಡಿವೈಸ್ ಸರ್ಚಿಂಗ್ ಅಲ್ಲಿ ತೋರಿಸ್ತಾ ಇದೆ. ಡಿವೈಸ್ ಕನೆಕ್ಟ್ ಆಗ್ತಾ ಇದೆ. ಡಿವೈಸ್ ಕನೆಕ್ಟ್ ಆದ ನಂತರ ಆಮೇಲೆ ತೋರಿಸುತ್ತೆ ಯಾವ ಪ್ರೋಗ್ರಾಮ್ ನಮ್ಗೆ ಬೇಕಾಗಿದೆ, ಯಾವ ಪ್ರೋಗ್ರಾಮ್ ಅವಶ್ಯಕತೆ ನಮ್ಗೆ ಇದೆ ಅನ್ನೋದ್ರ ಕುರಿತಾಗಿ. ಇವಾಗ ನಾನು ಜಸ್ಟ್ ಇದು ಅನಾಲಿಸಿಸ್ ಅನ್ನ ಮಾಡ್ತಾ ಇದ್ದೀನಿ. ಅನಾಲಿಸಿಸ್ ಅನ್ನ ಮಾಡಕ್ಕೆ ಶುರು ಮಾಡ್ತಾ ಇದ್ದೀನಿ. ಜಸ್ಟ್ ನಾನು ಬ್ಲೂಟೂತ್ ಅನ್ನ ಆಫ್ ಮಾಡಿದ್ದೀನಿ, ಬ್ಲೂಟೂತ್ ಅನ್ನ ಆನ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಜಸ್ಟ್ ಪ್ರೋಗ್ರಾಮ್ ಎಲ್ಲ ಬ್ಯಾಕ್ ಎಂಡ್ ಅಲ್ಲಿ ಇರುವಂತ ಎಲ್ಲಾ ಪೇಜಸ್ ಅನ್ನು ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ. ಸೊ ಬ್ಲೂಟೂತ್ ಆಫ್ ಮಾಡಿ ಬ್ಲೂಟೂತ್ ಆನ್ ಮಾಡಿದ ನಂತರ ನೀವು ನಿಮ್ಮ ಡಿವೈಸ್ ಆಟೋಮೆಟಿಕಲಿ ಇಲ್ಲಿ ಕನೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕಲಿ ಇಲ್ಲಿ ಕನೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆದ ನಂತರ ನೀವು ಅನಾಲಿಸಿಸ್ ಮಾಡೋದಕ್ಕೆ ಶುರು ಮಾಡಬಹುದು. 1 ಸೆಕೆಂಡ್. ಓಕೆ, ನನ್ನ ಸ್ಕ್ರೀನ್ ವಿಸಿಬಲ್ ಇಲ್ಲ. ಹಲೋ, ನನ್ನ ಮಾತು ಕೇಳಿಸ್ತಾ ಇದೆಯಾ? ಸ್ಕ್ರೀನ್ ಸ್ವಲ್ಪ ಸ್ಟ್ರಕ್ ಆದಂಗಿದೆ. 1 ಸೆಕೆಂಡ್. ನನ್ನ ಮಾತು ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಓಕೆ, ಫೈನ್, ವಂಡರ್ಫುಲ್. ಸೊ ಸ್ಕ್ರೀನ್ ಏನೋ ಸ್ಟ್ರಕ್ ಆದಂಗಿದೆ. 1 ಸೆಕೆಂಡ್. ಸೊ ನಾನು ಜಸ್ಟ್ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಮತ್ತೆ. ಓಕೆ, ನಾನು ಸ್ಕ್ರೀನ್ ಶೇರಿಂಗ್ ಇಂದಾನೆ ಹೊರಗಡೆ ಬಂದಿದ್ದೀನಿ. 1 ಸೆಕೆಂಡ್, ನಾನು ಮತ್ತೆ ರಿಜಾಯಿನ್ ಆಗ್ತೀನಿ. ರೈಟ್, 1 ಸೆಕೆಂಡ್, ನಾನು ಮತ್ತೆ ರಿಜಾಯಿನ್ ಆಗ್ತೀನಿ. ಸೊ ನನ್ನ ಸ್ಕ್ರೀನ್ ಶೇರಿಂಗ್ ಅಲ್ಲಿ ಮೇ ಬಿ ಸ್ವಲ್ಪ ಇಂಟರ್ನೆಟ್ ಚಾಲೆಂಜ್ ಇರ್ಬೋದು. ಆ ಕಾರಣದಿಂದ ಸ್ಕ್ರೀನ್ ಶೇರಿಂಗ್ ಇಂದ ಹೊರಗಡೆ ಬಂದಿರ್ಬೋದು. ಮೇ ಬಿ 1 ಸೆಕೆಂಡ್, ನಾನು ಸ್ಕ್ರೀನ್ ಶೇರಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ರೈಟ್, ಸ್ಕ್ರೀನ್ ಶೇರಿಂಗ್ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಓಕೆ, 1 ಸೆಕೆಂಡ್. ನನ್ನ ಮೊಬೈಲ್ ಅನ್ನ ನಾನು ಕೋ ಹೋಸ್ಟ್ ಮಾಡಬೇಕು. ಸ್ಕ್ರೀನ್ ಶೇರಿಂಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾನು ಜಸ್ಟ್ ಕೋ ಹೋಸ್ಟ್ ಮಾಡ್ತಾ ಇದ್ದೀನಿ. ರೈಟ್, ಓಕೆ, ಇವಾಗ ನಾನು ಸ್ಕ್ರೀನ್ ಶೇರಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು. 1 ಸೆಕೆಂಡ್. ರೈಟ್, ಹಾ, ಓಕೆ, ಸ್ಕ್ರೀನ್ ಶೇರಿಂಗ್ ಸ್ಟಾರ್ಟ್ ಆಗಿದೆ. ನನ್ನ ಸ್ಕ್ರೀನ್ ವಿಸಿಬಲ್ ಇದೆಯಾ ಎಲ್ಲರಿಗೂ ಇವಾಗ? ರೈಟ್. ಸೊ ಬ್ಲೂ ಆಪ್, ಇದು ಬಂದು ಬ್ಲೂ ಆಪ್. ಪ್ರೊಫೈಲ್ ಕ್ರಿಯೇಷನ್ ಅನ್ನ ನಾವು ಫಸ್ಟ್ ನೋಡ್ಬೇಕಾಗತ್ತೆ. ನಾನು ಇವಾಗ ತಾನೇ ಫೋಟೋ ತಗೊಂಡಿದ್ದೀನಿ. ಇವಾಗ ನಾನು ರೆಕಾರ್ಡ್ ವೈಬ್ರೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ನನ್ನ ಪ್ರೊಫೈಲ್. ಆಫ್ ಪ್ರೊಫೈಲ್ ಕ್ರಿಯೇಷನ್ ಮಾಡ್ಬೇಕಾದ್ರೂ ಕೂಡ ಅದು ಇಂಟರ್ನೆಟ್ ಚಾನೆಲ್ ಹೊರಗಡೆ ಬಂದ್ರು ಕೂಡ ಅದು ಅಲ್ಲೇ ಸ್ಟಾಪ್ ಆಗಿರುತ್ತೆ. ನೋಡಿ, ನಾನು ಇವಾಗ ಹೀಲಿ ಡಿವೈಸ್ ಅನ್ನ ಆನ್ ಮಾಡ್ತೀನಿ. ರೆಕಾರ್ಡ್ ವೈಬ್ರೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕನೆಕ್ಟ್ ಟು ಹೀಲಿ ಅಂತ ತೋರಿಸುತ್ತೆ. ಇವಾಗ ಅದು ಕನೆಕ್ಟ್ ಆಗ್ತಾ ಇದೆ. ಇದೇ ತರಾನೇ ನೀವು ನಿಮ್ಮ ಅನಾಲಿಸಿಸ್ ಅನ್ನು ಕೂಡ ನೀವು ಮಾಡ್ಕೋಬಹುದು. ನಿಮ್ಮ ಹೀಲಿ ಡಿವೈಸ್ ಬಂದ ನಂತರ ಮಿನಿ ಡಾಕ್ಟರ್ ಇನ್ ಯೋರ್ ಪಾಕೆಟ್ ಹೂ ಕ್ಯಾನ್ ಹೀಲ್ ಯು. ನಿಮ್ಮನ್ನ ಹೀಲ್ ಮಾಡಿ ಏನ್ ಅನಾಲಿಸಿಸ್ ಮಾಡಿ ನಿಮ್ಗೆ ಏನ್ ಪ್ರೋಗ್ರಾಮ್ ಬೇಕು ಕರೆಂಟ್ಲಿ ಅನ್ನೋದ್ರ ಕುರಿತಾಗಿ ಹೇಳುತ್ತೆ. ಇದು ಇವಾಗ ಕರೆಂಟ್ಲಿ ನನ್ನ ವೈಬ್ರೇಷನ್ ರೆಕಾರ್ಡ್ ಮಾಡ್ತಾ ಇದೆ. ಎಷ್ಟು ಸಿಂಪಲ್ ಅಲ್ಲ? ವಿತಿನ್ 2 ಮಿನಿಟ್ಸ್ ಅಲ್ಲಿ ವೈಬ್ರೇಷನ್ ರೆಕಾರ್ಡ್ ಆಗುತ್ತೆ. ನಾವಿಲ್ಲಿ ಟೈಟಲ್ ಕೊಡ್ಬೇಕು. ಮಿಸ್ಟರ್, ಮಿಸ್ ಏನಿದೆಯೋ ಅದ್ರ ಪ್ರಕಾರವಾಗಿ ಟೈಟಲ್ ಕೊಡ್ಬೇಕು. ಡೇಟ್ ಆಫ್ ಬರ್ತ್ ಕೊಡ್ಬೇಕು. ನಾನು ಜಸ್ಟ್ ಜನರಲಿ ಡೇಟ್ ಆಫ್ ಬರ್ತ್ ಕೊಡ್ತಾ ಇದ್ದೀನಿ. ಪ್ಲೇಸ್ ಆಫ್ ಬರ್ತ್ ಕೊಡ್ಬೇಕು. ನಿಮ್ದು ಎಕ್ಸಾಕ್ಟ್ ಪ್ಲೇಸ್ ಆಫ್ ಬರ್ತ್. ನಿಮ್ಗೆ ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ ಕೊಡಿ. ಗೊತ್ತಿಲ್ಲ ಅಂದ್ರೆ ಅಬ್ಸಲ್ಯೂಟ್ಲಿ ಫೈನ್, ಕೊಡ್ಬೇಡಿ, ಮುಂದೆ ಓದಿರಿ. ಹಾಗೆ ಇಲ್ಲಿ ಜೆಂಡರ್ ಮೆನ್ಷನ್ ಮಾಡ್ಬೇಕು, ಮತ್ತೆ ಕಂಟ್ರಿ ಮೆನ್ಷನ್ ಮಾಡ್ಬೇಕು. ಇಷ್ಟೇ ಡೀಟೇಲ್ಸ್ ಬೇಕಾಗಿರೋದು. ಮೊಬೈಲ್ ನಂಬರ್ ಆಗಿರ್ಲಿ, ಯಾವುದೇ ತರದ್ದಾಗಿರ್ಲಿ, ಏನು ಅವಶ್ಯಕತೆ ಇಲ್ಲ. ಇಷ್ಟು ಆದ ನಂತರ ಇವಾಗ ನಾನು ಅನಾಲಿಸಿಸ್ ಆಪ್ಷನ್ಗೆ ಹೋಗ್ತೀನಿ. ಇಲ್ಲಿ ನಾವು ಯಾವ್ದ್ರ ಕುರಿತಾಗಿ ಫಸ್ಟ್ ಕಲಿಯೋಣ? ಫಸ್ಟ್ ಇವಾಗ ಅವರ ಅನಾಲಿಸಿಸ್ ಕುರಿತಾಗಿ ಕಲಿಯೋಣ. ಅವರ ಅನಾಲಿಸಿಸ್ ಅಂದ್ರೆ ಏನು?
ಔರಾ ಬಂದು ನಾವು ನಮ್ಗೆ ಡಿಪ್ರೆಷನ್ ಅನ್ನೋದು ಬರೋದಕ್ಕಿನ್ನು ನಮ್ಮ ಫಿಸಿಕಲ್ ಬಾಡಿಗೆ ಬರೋದಕ್ಕಿನ್ನು ಮುಂಚೆನೆ ಫಸ್ಟ್ ನಮ್ಮ ಔರಾ ಬಾಡಿಗೆ ಬರುತ್ತೆ, ಫಸ್ಟ್ ನಮ್ಮ ಎನರ್ಜಿ ಬಾಡಿಗೆ ಬರುತ್ತೆ. ಸೊ ಈ ಔರಾ ಅನಾಲಿಸಿಸ್ ಅಲ್ಲಿ ನಿಮ್ಗೆ ಪ್ರತಿಯೊಂದೊಂದು ಗೊತ್ತಾಗುತ್ತೆ. ನಿಮ್ಮ ಯಾವ ಚಕ್ರಾಗೆ ಕ್ಲೆನ್ಸಿಂಗ್ ಬೇಕಾಗಿದೆ, ನಿಮ್ಮ ಯಾವ ಚಕ್ರಾಗೆ ಹೀಲಿಂಗ್ ಬೇಕಾಗಿದೆ ಅನ್ನೋದ್ರ ಕುರಿತಾಗಿ ನಿಮ್ಗೆ ಗೊತ್ತಾಗುತ್ತೆ. ನಾನು ಜಸ್ಟ್ ಇವಾಗ ಕಂಟಿನ್ಯೂ ಅಂತ ಕೊಡ್ತೀನಿ. ಇದು ನನ್ಗೆ ರೆಕಾರ್ಡ್ ವೈಬ್ರೇಷನ್ ಬೇಸ್ಡ್ ಆಗಿ ನಿಮ್ಗೆ ಏನೇನ್ ಬೇಕಾಗಿದೆ ಅನ್ನೋದ್ರ ಕುರಿತಾಗಿ ಹೇಳಕ್ಕೆ ಶುರು ಮಾಡುತ್ತೆ. ಸೊ ಕರೆಂಟ್ಲಿ ಇವಾಗ ಟೋಟಲ್ ಎನರ್ಜೀಸ್ ಯಾವ್ದೇ ನೋಡಕ್ ಹೋದ್ರು ಕೂಡ ಅದು 80 ಮೇಲೆ ಇರ್ಬೇಕು ಟೋಟಲ್ ಎನರ್ಜೀಸ್. ಕ್ರೌನ್ ಬಂದು ಚೆನ್ನಾಗಿದೆ, ಥರ್ಡ್ ಐ ಚಕ್ರ ಬಂದು ಚೆನ್ನಾಗಿದೆ, ಥ್ರೋಟ್ ಚಕ್ರ ಬಂದು ಸ್ವಲ್ಪ ಅಟೆನ್ಷನ್ ಬೇಕಾಗಿದೆ, ಸೋಲಾರ್ ಪ್ಲೆಕ್ಸ್ ಚಕ್ರ ಬಂದು ಚೆನ್ನಾಗಿದೆ, ಸ್ಯಾಕ್ರಲ್ ಚಕ್ರ ಚೆನ್ನಾಗಿದೆ, ರೂಟ್ ಚಕ್ರ ಅಟೆನ್ಷನ್ ಬೇಕಾಗಿದೆ. ಎಲ್ಲೆಲ್ಲಿ ನೀವು ರಿಗರ್ ಕಿಯಾಸ್ ಅಂತ ನೋಡ್ತಿರೋ ಅಲ್ಲೆಲ್ಲ ಅಟೆನ್ಷನ್ ಅಲೈನ್ಮೆಂಟ್ ಅವಶ್ಯಕತೆ ಇದೆ ನಿಮ್ಗೆ ಅಂತ ಅರ್ಥ. ಓಕೆನಾ? ಇವಾಗ ಇಷ್ಟ ಆದ ನಂತರ ಇದು ಔರಾ ಕಲರ್, ಇದು ಎನರ್ಜೀಸ್, ರೈಟ್? ಸೊ ಇದು ಡೆಮೋ ಆಗಿ ಕೊಟ್ಟಿರೋ ಕಾರಣದಿಂದ ಜಸ್ಟ್ ಇದು ಡೆಮೋ ವ್ಯಕ್ತಿ ಇದು ಕೊಡ್ತಾ ಇದೆ. ನಾನು ಇವಾಗ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಇವಾಗ ನಾವು ಸ್ಟಾರ್ಟ್ ಅನಾಲಿಸಿಸ್ ಅಂತ ಕೊಡ್ತೀನಿ. ಇವಾಗ ಅನಲೈಸ್ ಮಾಡುತ್ತೆ ಈ ಎಮೋಷನಲ್ ಬ್ಲಾಕೇಜ್. ನೀವೆಲ್ಲೆಲ್ಲಿ ರಿಗರ್ ಕಿಯಾಸ್ ಅಂತ ನೋಡಿದ್ರು ಆ ಎಮೋಷನಲ್ ಬ್ಲಾಕೇಜ್ ಏಂತಕ್ಕೆ ಬರ್ತಾ ಇದೆ, ಯಾವ ಫೀಲಿಂಗ್ ಇಂದ ಎಮೋಷನಲ್ ಬ್ಲಾಕೇಜ್ ಬರ್ತಾ ಇದೆ ಅನ್ನೋದ್ರ ಕುರಿತಾಗಿ ಹೇಳುತ್ತೆ. ಇಲ್ಲಿ ಬಂದು ಎಲ್ಲಾದ್ರ ಕುರಿತಾಗಿನೂ ಕೂಡ ಹೇಳುತ್ತೆ. ಎಲ್ಲಾ ತರದ ಎಮೋಷನಲ್ ಬ್ಲಾಕೇಜಸ್ ಕುರಿತಾಗಿನೂ ಕೂಡ ಇಲ್ಲಿ ಹೇಳುತ್ತೆ. ಸೊ ನೋಡಿ, ಇಲ್ಲಿ ನೋಡಕ್ ಹೋದ್ರೆ ದ ಪರ್ಸನ್ ಹ್ಯಾಸ್ ಲರ್ನ್ ಟು ಥಿಂಕ್ ಫಾರ್ ಅದರ್ ಪೀಪಲ್, ದೇ ಸಿ ವಾಟ್ ಅದರ್ ನೀಡ್ಸ್ ಅಂಡ್ ಗಿವ್ ಇಟ್ ಟು ದೆಮ್, ದೇ ಆಲ್ವೇಸ್ ಪುಟ್ ದೇರ್ ನೀಡ್ಸ್ ಬಿಹೈಂಡ್ ಅದರ್ಸ್, don't express their own needs, thus the person attracts other people who are in need but not those who will give them something, helper syndrome ಅಂತ ಹೇಳ್ತಾ ಇದೆ. ಸೊ ಈ ವ್ಯಕ್ತಿಗೆ ಏನಂದ್ರೆ ಈ ವ್ಯಕ್ತಿ ಬೇರೆಯವ್ರಿಗೆನೆ ಹೆಲ್ಪ್ ಮಾಡುತ್ತೆ, ಅವ್ರಿಗೇನ್ ಬೇಕಾಗಿದೆ ಅನ್ನೋದ್ರ ಕುರಿತಾಗಿನೇ ಯೋಚನೆ ಮಾಡ್ತಾರೆ, ಇವ್ರಿಗೇನ್ ಬೇಕಾಗಿದೆ ಖುದ್ದಾಗಿ ಅನ್ನೋದನ್ನ ಮರ್ತ್ ಬಿಡ್ತಾರೆ. ಆ ಕಾರಣದಿಂದ ರಿಪೀಟೆಡ್ ಆಗಿ ಈ ವ್ಯಕ್ತಿಯ ಲೈಫ್ ಅಲ್ಲಿ ಅದೇ ಪ್ಯಾಟ್ರನ್ ಆಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಹೇಳ್ತಾ ಇದ್ದಾರೆ. ಅದೇ ತರನೇ ಡಿಸೈರ್ಡ್ ಸ್ಟೇಟ್ ನೋಡಕ್ ಹೋದ್ರೆ ಆಕ್ಚುಯಲ್ ಸ್ಟೇಟ್ ಈ ತರ ಇದೆ. ಡಿಸೈರ್ಡ್ ಸ್ಟೇಟ್ ಯಾವ ತರ ಇರಬೇಕು, the only respond to the need of others when it is good for me. ನಮ್ದು ಸೆಲ್ಫ್ ಸಫಿಶಿಯಂಟ್ ಆದ ನಂತರ ನಾವು ಬೇರೆಯವ್ರಿಗೆ ನೋಡ್ಕೋಬೇಕು ಅನ್ನೋಂತ ವೈಬ್ರೇಷನ್ ನಮ್ಗೆ ಈ ವ್ಯಕ್ತಿಯ ಬಾಡಿಗೆ ಕೊಡ್ತಾ ಇದೆ. ಎಷ್ಟು ಖುಷಿ ಆಗುತ್ತಲ್ಲ. ನಮ್ಮ ಪ್ರತಿಯೊಂದು ಎಮೋಷನ್ ಕೂಡ ಕ್ಲೆನ್ಸ್ ಮಾಡುತ್ತೆ. ಅಂದ್ರೆ when it is good for me, my well-being, my needs, when I have some priorities as those of the world around me, the give and take between me and my surrounding is balanced. ಕೊಡೋದು ಕೂಡ ಬ್ಯಾಲೆನ್ಸ್ಡ್ ಆಗಿರ್ಬೇಕು, ರಿಸೀವಿಂಗು ಕೂಡ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅನ್ನೋದ್ರ ಕುರಿತಾಗಿ ಹೇಳ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ 89%, 8, D1, E24 ಅಂತ. ಇದು ನಿಮ್ಗೆ ಹೇಳುತ್ತೆ ಈ ನಂಬರ್ಸು ಈ ಥಾಟ್ ಪ್ಯಾಟ್ರನ್ ಎಲ್ಲಿಂದ ಪಿಕಪ್ ಆಗಿರೋದು ಅನ್ನೋದು. ಇದು ಆನ್ಸಿಸ್ಟರ್ಸ್ ಉಂಡಾ, ಪೇರೆಂಟಲ್ ಉಂಡಾ, ಅಥವಾ ಇನ್ನರ್ ಚೈಲ್ಡ್ ಹೀಲಿಂಗ, ಎಲ್ಲಿಂದ ಬರ್ತಾ ಇರೋದು ಅನ್ನೋದ್ರ ಕುರಿತಾಗಿ ಡೀಟೇಲ್ಡ್ ಆಗಿ ಹೇಳುತ್ತೆ. ನಾವು ಇದೇ ತರನೇ ನಾವು ಥ್ರೋಟ್ ಚಕ್ರಾನು ನೋಡ್ಬೋದು, ಥರ್ಡ್ ಐ ಚಕ್ರಾನು ನೋಡ್ಬೋದು, ಇದೇ ತರನೇ ರೂಟ್ ಚಕ್ರಾನು ಕೂಡ ನೋಡ್ಬೋದು. ಪ್ರತಿಯೊಂದೊಂದಕ್ಕೂ ಕೂಡ ಒಂದೊಂದು ಎಮೋಷನಲ್ ಇಂಬ್ಯಾಲೆನ್ಸಸ್ ಇರುತ್ತೆ. ಬಟ್ ನಾವಿಷ್ಟೆಲ್ಲ ಇನ್ ಡೆಪ್ತ್ ಆಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾವ ಎಮೋಷನಲ್ ಬ್ಲಾಕೇಜಸ್ ಇದೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾರೇ ಕೂಡ ತಮ್ಮ ಅವರ ಅನಾಲಿಸಿಸ್ ರಿಪೋರ್ಟ್ ಅನ್ನ ಓದಿದಾಗ ಅವ್ರಿಗೆ ಆಶ್ಚರ್ಯ ಆಗ್ತಾರೆ. ಹೇಗೆ ನನ್ನ ಫೀಲಿಂಗ್ಸ್ ಹೀಲಿಂಗ್ ಗೊತ್ತಾಯ್ತಪ್ಪ. ನನ್ನ ಬೆಸ್ಟ್ ಫ್ರೆಂಡ್ಗೂ ಕೂಡ ನನ್ನ ಎಮೋಷನಲ್ ಹರ್ಟ್ ಅನ್ನ ನಾನು ಹೇಳಿಲ್ಲ. ನನ್ನ ಬೆಸ್ಟ್ ಫ್ರೆಂಡ್ಗೂ ಕೂಡ ನಾನು ಈ ನೋವಲ್ಲಿದ್ದೀನಿ, ನನ್ಗೆ ಈ ತರ ಮೈಂಡ್ ಸೆಟ್ ಇದೆ ಅಂತ ನಾನು ಹೇಳಿಲ್ಲ. ಹೀಲಿಂಗ್ ಹೆಂಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾರೆ. ಏಂತಕ್ಕೆ ಅಂದ್ರೆ ನಮ್ಮ ವೈಬ್ರೇಷನ್, ನಮ್ಮ ಎನರ್ಜಿಯಲ್ಲಿ ಎಲ್ಲನೂ ಅಡಗಿದೆ. ಅದು ಹೀಲಿಗೆ ಗೊತ್ತಿದೆ ಹೇಗೆ ಹೊರಗಡೆ ತಗೊಂಬರೋದು ಅನ್ಬಿಟ್ಟು. ಓಕೆನಾ? ಅದೇ ತರ ರೂಟ್ ಚಕ್ರ ಇಲ್ಲೆಲ್ಲಾನು ನೋಡಕ್ ಹೋದಾಗ ಜಸ್ಟ್ ಇವಾಗ ಒಂದನ್ನೇ ನಾವು ಮಾಡ್ಬೇಕು. ವೈಬ್ರೇಟ್ ಅಂತ ಕ್ಲಿಕ್ ಮಾಡ್ಬೇಕು, ಡ್ಯೂರೇಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಸ್ಟಾರ್ಟ್ ಅಂತ ಕೊಡ್ಬೇಕು. ಈ ಸ್ಪೆಸಿಫಿಕ್ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಈ ವ್ಯಕ್ತಿಗೆ ಹೋಗ್ತಾ ಇದೆ ಅಂದ್ರೆ ಹೀಲ್ ಆಗ್ತಾ ಇದ್ದಾರೆ. ನೀವು ಹೀಲಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನಿಮ್ಮ ಔರಾ ಪವರ್ಫುಲ್ ಆಗುತ್ತೆ. ನಿಮ್ಗೆ ಜನಗಳು ಯಾವ ತರ ಸ್ಪಂದಿಸ್ತಾ ಇದ್ದಾರೆ, ಯಾವ ತರ ಮಾತಾಡಿಸ್ತಾ ಇದ್ದಾರೆ ಅದನ್ನು ಬದಲಾವಣೆ ಆಗುತ್ತೆ. ನಿಮ್ಗೆ ಅನ್ಸುತ್ತೆ ಈ ವ್ಯಕ್ತಿನ ನೋಡಿದ್ರೆ ನನ್ಗೆ ಯಾವಾಗ್ಲೂ ಕೋಪ ಬರುತ್ತೆ ಅನ್ಬಿಟ್ಟು. ಅದು ಆ ವ್ಯಕ್ತಿಯ ಪ್ರಾಬ್ಲಮ, ನಮ್ ಪ್ರಾಬ್ಲಮ? ನಮ್ಮ ಪ್ರಾಬ್ಲಮ್, ನಮ್ಮಲ್ಲಿ ಇರೋಂತ ಆಲೋಚನೆಯ ಪ್ರಾಬ್ಲಮ್ ಆಗುತ್ತೆ. ಆ ಆಲೋಚನೆ ಬದಲಾಗ್ಬೇಕು, ನಮ್ಮ ಔರಾ ಚೇಂಜ್ ಆಗ್ಬೇಕು. ನಮ್ಮ ಔರಾ ಚೇಂಜ್ ಆದಾಗ ಆ ವ್ಯಕ್ತಿ ನಮ್ಮನ್ನ ಮಾತಾಡ್ಸೋ ರೀತಿ ಚೇಂಜ್ ಆಗುತ್ತೆ.
ಅಲ್ವಾ? ಇಲ್ಲಿ ಜಸ್ಟ್ ವೈಬ್ರೇಟ್ ಅಂತ ಕೊಟ್ಟು 38 ಸೆಕೆಂಡ್ಸ್ ಬಂದು ಬೂಸ್ಟರ್ ಡೋಸ್, ಅದೇ ತರನೇ 27 ಮಿನಿಟ್ಸ್ ಕೂಡ ಬೂಸ್ಟರ್ ಡೋಸ್. ಇದೆಲ್ಲ ಒಂದು ಸ್ಪೆಸಿಫಿಕ್ ವೆರೈಟಿ ಆಫ್ ಹೀಲಿಂಗ್ ಆಗುತ್ತೆ. ಸೊ ಈ ಸ್ಪೆಸಿಫಿಕ್ ವೆರೈಟಿ ಆಫ್ ಹೀಲಿಂಗ್ ಕುರಿತಾಗಿ ನಾವು ಈ ಹೀಲಿ ಡಿವೈಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇದೇ ತರನೇ ನಾವು ಅನಾಲಿಸಿಸ್ ಮಾಡ್ಕೊಂಡು ಹೀಲಿಂಗ್ ಕೊಡ್ಕೊಂಡು ಮುಂದೆ ಹೋಗ್ತೀವಿ. ನೀವೊಂದು 10 ದಿನ 15 ದಿನ ನೀವು ರೆಗ್ಯುಲರ್ ಆಗಿ ಅವರೇ ಅನಾಲಿಸಿಸ್ ಪ್ರೋಗ್ರಾಮ್ ಮಾಡಿ ನೀವು ಹೀಲಿಂಗ್ ತಗೊಂಡಿದ್ದೆ ಆದ್ರೆ ನಿಮ್ಮ ಥಾಟ್ ಪ್ಯಾಟರ್ನ್ ಅಲ್ಲಿ ಬದಲಾವಣೆ ಆಗುತ್ತೆ. ನೀವು ಮುಂಚೆ ಯೋಚನೆ ಮಾಡ್ತಿದ್ದ ರೀತಿಗೂ ಕೂಡ ಇನ್ನು ಮುಂದೆ ಯೋಚನೆ ಮಾಡುವಂತ ರೀತಿಗೂ ಕೂಡ ಬದಲಾವಣೆ ಬರುತ್ತೆ. ಆ ಬದಲಾವಣೆ ಪಾಸಿಬಲ್ ಆಗುತ್ತೆ ನೀವು ಯಾವಾಗ ಅವರ ಅನಾಲಿಸಿಸ್ ಹೀಲಿಂಗ್ ತಗೋತೀರಾ ಅವಾಗ. ನನಗೆ ತುಂಬಾ ಜನ ಬಂದು ಕಾಂಪ್ಲಿಮೆಂಟ್ ಕೊಡ್ತಾರೆ, ನಿಮ್ ಅವರ ತುಂಬಾ ಎನರ್ಜೆಟಿಕ್ ಇದೆ, ನೀವು ಮಾತಾಡೋದು ಬಹಳ ಎನರ್ಜೆಟಿಕ್ ಅನ್ಸುತ್ತೆ ಅನ್ಬಿಟ್ಟು. ಏಂತಕ್ಕೆ ನಾವ್ ಈ ತರ ಪ್ರೋಗ್ರಾಮ್ಸ್ ಅನ್ನ ತಗೋತೀವಿ, ನಮ್ಮ ಸೆಲ್ಫ್ ಫೀಲಿಂಗ್ ನ ಮಾಡ್ಕೋತೀವಿ. ಎಷ್ಟು ಜನಕ್ಕೆ ಇಲ್ಲಿ ಸೆಲ್ಫ್ ಫೀಲಿಂಗ್ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಹೇಳಿ? ಸೆಲ್ಫ್ ಫೀಲಿಂಗ್ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ 111 ಅನ್ನ ಸೆಂಡ್ ಮಾಡಿ. ಇಲ್ಲಿ ಯಾರಿಗೆ ಇಲ್ಲಿ ಸೆಲ್ಫ್ ಫೀಲಿಂಗ್ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ? ಅಂಬಿಕಾ ಅವರು, ಮಂಜುನಾಥ್ ಅವರು, ಅರ್ಚನಾ ಅವರು, ವಿವೋ ಅವರು, ವಿಜಯಲಕ್ಷ್ಮಿ ಅವರು, ಅನಿತಾ ಅವರು, ಓ ಓ ಓ ಸಾಕಷ್ಟು ಜನ. ಓಕೆ ಓಕೆ, ನೀವೆಲ್ಲ ನಿದ್ದೆ ಮಾಡ್ತಾ ಇಲ್ಲ, ಕೇಳಿಸ್ಕೊತಾ ಇದ್ದೀರಾ ಅಂತ ನನಗೆ ಅರ್ಥ ಆಯ್ತು. ವೆರಿ ಗುಡ್. ಇವಾಗ ನೆಕ್ಸ್ಟ್ ಆಪ್ಷನ್ ಹೋಗೋಣ. ಇವಾಗ ನಮ್ಗೆ ಅವರ ಅನಾಲಿಸಿಸ್ ಕುರಿತಾಗಿ ಎಲ್ಲ ಕ್ಲಾರಿಟಿ ಇದೆ ಅಲ್ವಾ? ನಿಮ್ಮ ಎಲ್ಲ ಕ್ವಶನ್ಸ್ ಅನ್ನು ಬುಕ್ ಅಲ್ಲಿ ಬರ್ಕೊಳ್ಳಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇದಾದ ನಂತರ ನೆಕ್ಸ್ಟ್ ಕೋಚ್ ಅನಾಲಿಸಿಸ್. ಎಷ್ಟು ಜನಕ್ಕೆ ನಾನು ಈ ಗೋಲ್ ಅನ್ನ ಅಚೀವ್ ಮಾಡ್ಬೇಕು, ನನ್ಗೆ ಅಚೀವ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಗೋಲ್ ಅನ್ನ ಅಚೀವ್ ಮಾಡೋದಕ್ಕೆ ಎನರ್ಜಿ ಬೇಕು ಅಂತ ಅನ್ಸುತ್ತೆ. ನಮ್ಗೆ ಒಂದು ಒಳ್ಳೆ ಆರೋಗ್ಯದಲ್ಲಿ ಇರೋದಕ್ಕೂ ಕೂಡ ಎನರ್ಜಿ ಬೇಕು. ಏನೇ ಒಂದು ಗೋಲ್ ಅಚೀವ್ ಮಾಡೋದಕ್ಕೂ ಕೂಡ ಎನರ್ಜಿ ಬೇಕು. ಒಂದು ಜಾಬ್ ಅನ್ನ ಗಳಿಸ್ಬೇಕಂದ್ರೂ ಕೂಡ ಎನರ್ಜಿ ಬೇಕು. ಒಂದು ಬಿಸ್ನೆಸ್ ಅನ್ನ ಸಕ್ಸಸ್ಫುಲ್ ಮಾಡ್ಕೋಬೇಕಂದ್ರೂ ಕೂಡ ಎನರ್ಜಿ ಬೇಕು. ಹೌದಾ? ಎನರ್ಜಿ ಬೇಕಂತ ನಿಮಗೆ ಅನ್ಸುತ್ತಾ ನಿಮ್ಗೆ? ಅನ್ಸುತ್ತೆ ಅಂದ್ರೆ ನಾವಿಲ್ಲಿ ಏನ್ ಮಾಡ್ಬೋದು? ಇಲ್ಲಿ ನಾವು ಒಂದು ಅಫರ್ಮೇಶನ್ ಅನ್ನ ಹಾಕ್ಬೋದು. ಐ ಆಮ್ ಹೆಲ್ತಿ, ಥ್ಯಾಂಕ್ ಯು ಗಾಡ್. ಇವಾಗ ಇದನ್ನ ಅನಲೈಸ್ ಮಾಡುತ್ತೆ. ಸ್ಟಾರ್ಟ್ ಅನಾಲಿಸಿಸ್ ಅಂತ ಕೊಟ್ಟಾಗ ಈ ಒಂದು ಅಫರ್ಮೇಶನ್ ಅನ್ನ ಅಚೀವ್ ಮಾಡೋದಕ್ಕೆ ಯಾವ ಆಸ್ಪೆಕ್ಟ್ ಆಫ್ ಲೈಫ್ ಅಲ್ಲಿ ಎನರ್ಜಿ ಕಡಿಮೆ ಇದೆ ಅನ್ನೋದ್ರ ಕುರಿತಾಗಿ ಹೀಲಿನೇ ನಿಮ್ಗೆ ಅನಲೈಸ್ ಮಾಡುತ್ತೆ. ಕೋಚ್ ಅನಾಲಿಸಿಸ್ ಮುಖಾಂತರ ಎಷ್ಟೋ ಜನ ತಮ್ಮ ರಿಲೇಶನ್ಶಿಪ್ ಅನ್ನ ಹೀಲ್ ಮಾಡ್ಕೊಂಡಿದ್ದಾರೆ, ತಮ್ಮ ಜಾಬ್ ಅನ್ನು ಗಳಿಸ್ಕೊಂಡಿದ್ದಾರೆ, ತಮ್ಮ ಪೆಂಡಿಂಗ್ ಪೇಮೆಂಟ್ಸ್ ಗಳನ್ನ ಗಳಿಸ್ಕೊಂಡಿದ್ದಾರೆ, ತಮ್ಮ ಬಿಸ್ನೆಸ್ ಅನ್ನ ಸಕ್ಸಸ್ಫುಲ್ ಮಾಡ್ಕೊಂಡಿದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಕ್ಲಾರಿಫೈ ಮಾಡ್ಕೊಂಡಿದ್ದಾರೆ. ಹಲವಾರು ಟೆಸ್ಟಿಮೋನೀಸ್ ಗಳಿದ್ದಾವೆ ಕೋಚ್ ಅನಾಲಿಸಿಸ್ ಕುರಿತಾಗಿನೇ. ಇವಾಗ ಇದು ಆಟೋಮೆಟಿಕಲಿ ಸೆಲೆಕ್ಟ್ ಆಗುತ್ತೆ ಯಾವ ಏರಿಯಾ ಆಫ್ ಲೈಫ್ ಅಲ್ಲಿ ನಿಮ್ಗೆ ಎನರ್ಜಿ ಬೇಕು ಅನ್ನೋದ್ರ ಕುರಿತಾಗಿ. ಇಲ್ಲಿ ನಾನು ಇವಾಗ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಆಟೋಮೆಟಿಕಲಿ ಅದೇ ನಿಮ್ಗೆ ಯಾವ ಏರಿಯಾ ಆಫ್ ಲೈಫ್ ಅಲ್ಲಿ ಎನರ್ಜಿ ಬೇಕಾಗಿದೆ ಅಂತ ಅನಲೈಸ್ ಮಾಡಿ ಅದೇ ಅನಾಲಿಸಿಸ್ ಮಾಡ್ಬಿಟ್ಟು ನಿಮ್ಗೆ ಅಫರ್ಮೇಶನ್ಸ್ ಅನ್ನ ಕೊಡುತ್ತೆ. ಎಲ್ಲರಿಗೂ ಗೊತ್ತಿದ್ಯಾ ಅಫರ್ಮೇಶನ್ ಪವರ್ ಎಷ್ಟಿದೆ ಅನ್ಬಿಟ್ಟು? ಎಲ್ಲರಿಗೂ ಗೊತ್ತಿದ್ಯಾ ಅಫರ್ಮೇಶನ್ ಪವರ್ ಎಷ್ಟಿದೆ ಅನ್ಬಿಟ್ಟು? ಡಿಸೈರ್ಡ್ ಸ್ಟೇಟ್ ಅಂತ ನೋಡಕ್ ಹೋದಾಗ ಐ ಅಲೋ ಟು ಪುಟ್ full of affection for a person, a partner who suits me to guide me towards love. Whatever happens, this step is the best direction for me. So healthy life gu partner, I mean relationship gu ಏನ್ ಕನೆಕ್ಟ್? ಎಲ್ಲಾ ಆಸ್ಪೆಕ್ಟ್ ಆಫ್ ಲೈಫ್ ಬ್ಯಾಲೆನ್ಸ್ಡ್ ಇದ್ದಾಗಲೇನೆ ಒಂದು ಗೋಲ್ ಅನ್ನ ಅಚೀವ್ ಮಾಡಕ್ ಪಾಸಿಬಲ್ ಆಗೋದು. ಇಲ್ಲಿ ಅದನ್ನ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಳುತ್ತೆ. ಇಲ್ಲಿ ನೀವು ಸ್ಟಾರ್ಟ್ ಅಂತ ಕೊಡ್ತೀರಾ, ವೈಬ್ರೇಷನ್ ಅನ್ನ ಸೆಲೆಕ್ಟ್ ಮಾಡ್ಕೋತೀರಾ, ಸ್ಟಾರ್ಟ್ ಅಂತ ಕೊಡ್ತೀರಾ. ಈ ಸ್ಪೆಸಿಫಿಕ್ ಹೀಲಿಂಗು ಒಂದು ವ್ಯಕ್ತಿಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು 73%, 8%, C23 ಅನ್ಬಿಟ್ಟು. ಏನ್ ಈ ನಂಬರ್ಸ್ ಎಲ್ಲ ಅಂತ ನೀವು ಕೇಳಿದ್ರೆ, ಈ ನಂಬರ್ಸ್ ಎಲ್ಲ ಒಂದು ನಿಮ್ಗೆ ಎಮೋಷನಲ್ ಬ್ಲಾಕೇಜ್, ಎಲ್ಲಿಂದ ಈ ಎಮೋಷನಲ್ ಬ್ಲಾಕೇಜ್ ಬರ್ತಾ ಇರೋದು? ಆನ್ಸಿಸ್ಟರ್ಸ್ ಉಂಡಾ, ಪೇರೆಂಟಲ್ ಉಂಡಾ, ಇನ್ನರ್ ಚೈಲ್ಡ್ ಹೀಲಿಂಗಾ, ಅಥವಾ ರಾಂಗ್ ಥಿಂಕಿಂಗ್ ಪ್ಯಾಟ್ರನ್? ಅಷ್ಟು ಡೀಪ್ ಲೆವೆಲ್ಗೆ ಹೀಲಿ ಹೋಗಿ ನಿಮ್ಗೆ ಹೀಲಿಂಗ್ ಅನ್ನ ಕೊಡುತ್ತೆ. ಅದ್ಭುತ ಅನ್ಸುತ್ತಾ ಎಲ್ಲರಿಗೂ? ಅದ್ಭುತ ಅನ್ಸುತ್ತಾ? ಅತ್ಯದ್ಭುತ ಅನ್ಸುತ್ತಾ? ನನ್ಗಂತೂ ಅತ್ಯದ್ಭುತ ಅನ್ಸುತ್ತೆ. ಸೊ ಇದೊಂದು ಇನ್ನೊಂದು ಟೂಲ್. ನಾನು ಇಷ್ಟೊತ್ತಿಂದ ಹೀಲಿ ಕುರಿತಾಗಿ ಏನ್ ಮಾತಾಡಿದೀನಿ, 1% ಕೂಡ ಮಾತಾಡಿಲ್ಲ. ಈ ತರ ಇನ್ನು 100 ಟೂಲ್ಗಳಿದಾವೆ. ಜಸ್ಟ್ ಒಂದಿನ 4-5 ಆಪ್ಷನ್ ಮಾಡ್ಬಿಟ್ಟು ನಾನು ನೆಕ್ಸ್ಟ್ ಟೂಲ್ಗೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ಇವಾಗ ರೆಸೊನೆನ್ಸ್ ಡೇಟಾಬೇಸ್. ನಮ್ಮ ಜೀವನಕ್ಕೆ ಎಮೋಷನ್ಸೇ ಬಹಳ ಇಂಪಾರ್ಟೆಂಟ್. ನಾವೇನೇ ಡಿಸ್ಕಂಫರ್ಟ್ ಆಗಿರ್ಲಿ, ಯಾವುದೇ ತರದ ಹೆಲ್ತ್ ಚಾಲೆಂಜಸ್ ಆಗಿರ್ಲಿ ನಾವು ಅಂಡರ್ಗೋ ಮಾಡ್ತಾ ಇದ್ರೆ
ಅದಕ್ಕೆಲ್ಲ ಎಮೋಷನಲ್ ಬ್ಲಾಕೇಜಸ್ ಕಾರಣ ಆಗುತ್ತೆ. ಆ ಎಮೋಷನಲ್ ಬ್ಲಾಕೇಜಸ್ ನ ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಬ್ಯಾಕ್ ಫ್ಲವರ್ ರೆಮಿಡೀಸ್ ಅನ್ನುವಂತ ಪ್ರೋಗ್ರಾಮ್ ಇದೆ. ಏನು ಬ್ಯಾಕ್ ಫ್ಲವರ್ ರೆಮಿಡೀಸ್ ಅಂದ್ರೆ, ಬ್ಯಾಕ್ ಫ್ಲವರ್ ರೆಮಿಡೀಸ್ ಎಷ್ಟು ಜನ ಬ್ಯಾಕ್ ಫ್ಲವರ್ ಥೆರಪೀಸ್ ಇದ್ದಾರೆ ಅವರೆಲ್ಲ ತಮ್ಮ ಎಮೋಷನ್ಸ್ ಅನ್ನ ಕ್ಲೆನ್ಸ್ ಮಾಡ್ಕೋತಾರೆ. ಇಲ್ಲಿ ನೀವು ಬ್ಯಾಕ್ ಫ್ಲವರ್ ರೆಮಿಡೀಸ್ ಅನ್ನ ಅನಲೈಸ್ ಮಾಡಿದಾಗ ಯಾವ ಬ್ಯಾಕ್ ಫ್ಲವರ್ ನಿಮ್ಗೆ ಬೇಕಾಗಿದೆ ಕರೆಂಟ್ಲಿ ಇವಾಗ, ಆ ಬ್ಯಾಕ್ ಫ್ಲವರ್ ಫ್ರೀಕ್ವೆನ್ಸೀಸ್ ನಿಮ್ಗೆ ಸಿಗುತ್ತೆ. ಆ ಫ್ರೀಕ್ವೆನ್ಸೀಸ್ ಮುಖಾಂತರ ನೀವು ಖುದ್ದಾಗಿ ನೀವು ಹೀಲ್ ಮಾಡ್ಕೋಬಹುದು. ಯಾವ ಆಸ್ಪೆಕ್ಟ್ ಆಫ್ ಲೈಫ್ ಅಲ್ಲಿ ಹೀಲಿಂಗ್ ಬೇಕಾಗಿದೆ ಎಲ್ಲ ಆಸ್ಪೆಕ್ಟ್ ಆಫ್ ಲೈಫ್ ಅಲ್ಲೂ ಕೂಡ ನೀವು ಹೀಲ್ ಮಾಡ್ಕೋಬಹುದು. ಇದು ಬ್ಯಾಕ್ ಫ್ಲವರ್ ರೆಮಿಡೀಸ್ ಕುರಿತಾಗಿ. ಓಕೆನಾ, ಇಲ್ಲಿ ನಾನು ಜಸ್ಟ್ ಅನಾಲಿಸಿಸ್ ಮಾಡಿದೀನಿ, ಬಟ್ ಇಲ್ಲಿ ರಿಪೋರ್ಟ್ ಈ ತರ ಬರುತ್ತೆ. ರಿಪೋರ್ಟ್ ಬಂದ ನಂತರ ಪ್ರೆಸೆಂಟ್ ಸ್ಟೇಟ್ ಥಿಂಕಿಂಗ್ ಪ್ಯಾಟರ್ನ್ ಗೆ ಏನಿದೆ ಅದರ ಕುರಿತಾಗಿ ಬ್ಯಾಕ್ ಫ್ಲವರ್ ರೆಮಿಡೀಸ್ ಡಿಸೈರ್ ಸ್ಟೇಟ್ ಅಲ್ಲಿ ಇರುತ್ತೆ. ಜಸ್ಟ್ ನೀವು ವೈಬ್ರೇಟ್ ಅಂತ ಕ್ಲಿಕ್ ಮಾಡ್ಬೇಕು, ಪ್ರೋಗ್ರಾಮ್ ಅನ್ನ ತಗೋಬೇಕಾಗುತ್ತೆ. ಇಲ್ಲಿ ನೀವು ಅಲಸ್ಕನ್ ಜರ್ಮ್ ಸ್ಟೋನ್ ಅಂತ ನೋಡಕ್ ಹೋದಾಗ ಎಲ್ಲರೂ ಜರ್ಮ್ ಸ್ಟೋನ್ ಹಾಕೋತಾರೆ ಲಕ್ಗೋಸ್ಕರ, ಪ್ರಾಸ್ಪೆರಿಟಿಗೋಸ್ಕರ, ಹೆಲ್ತ್ಗೋಸ್ಕರ. ಆದ್ರೆ ಇಲ್ಲಿರುವಂತ ಅಲಸ್ಕನ್ ಜರ್ಮ್ ಸ್ಟೋನ್ ಸ್ಪೆಷಾಲಿಟಿ ಏನು ಅಂತ ನೋಡಕ್ ಹೋದಾಗ, ಇಲ್ಲಿ ನಿಮ್ಗೆ ಕರೆಂಟ್ ರೈಟ್ ನೌ ಸಿಚುವೇಶನ್ಗೆ ನಿಮ್ಗೆ ಯಾವ ಜರ್ಮ್ ಸ್ಟೋನಿನ ಫ್ರೀಕ್ವೆನ್ಸಿ ನಿಮ್ಗೆ ಬೇಕಾಗಿದೆ ಅನ್ನೋದ್ರ ಕುರಿತಾಗಿ ನಿಮ್ಗೆ ಇಲ್ಲಿ ಹೇಳುತ್ತೆ. ಅಷ್ಟೇ ಅಲ್ಲ, ಅದ್ರದ್ದು ಫ್ರೀಕ್ವೆನ್ಸಿನೂ ಕೂಡ ನಿಮ್ಗೆ ಕೊಡುತ್ತೆ. ಅದ್ಭುತ ಅಲ್ಲ, ಅತ್ಯದ್ಭುತ. ಸೊ ಇಲ್ಲಿ ನೆಕ್ಸ್ಟ್ ನೋಡೋಕದ ಕರೇಜ್. ಎಲ್ಲ ಆಸ್ಪೆಕ್ಟ್ ಆಫ್ ಲೈಫ್ ಅಲ್ಲೂ ಕೂಡ ಕರೇಜ್ ಅವಶ್ಯಕತೆ ಇದೆ. ನಮ್ಗೆ ಗೊತ್ತಿದೆ ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ದುಡ್ಡು ಬರೋದು ಅಂತ. ನಮ್ಗೆ ಗೊತ್ತಿದೆ ನಾವು ಒಳ್ಳೆ ಆರೋಗ್ಯ ಎಕ್ಸರ್ಸೈಸ್ ಮಾಡಿದ್ರೇನೆ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಆದ್ರೆ ನಮ್ಗೆ ಕರೇಜ್ ಇಲ್ಲ. ಕರೇಜ್ ಅನ್ನುವಂಥದ್ದು ಎಷ್ಟೋ ಆಸ್ಪೆಕ್ಟ್ ಆಫ್ ಲೈಫ್ ಅಲ್ಲಿ ಲೆಸ್ ಇದೆ ಎಲ್ಲರಿಗೂ ಕೂಡ. ಒಂದು ಮನೆಯಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಮನೇಲಿ ಏನಾದ್ರು ಕೇಳ್ಬೇಕಂದ್ರೆ ಕರೇಜ್ ಬರಲ್ಲ ಕೇಳೋದಕ್ಕೆ. ಏನೊಂದೊಂದು ಮಾಡ್ಬೇಕಂದ್ರೆ ಹೇಳೋದಕ್ಕೆ ಕರೇಜ್ ಬರಲ್ಲ. ಮಕ್ಳಿಗೆ ಕರೇಜ್ ಬರಲ್ಲ ಎಕ್ಸಾಮ್ ಚೆನ್ನಾಗಿ ಮಾಡೋದಕ್ಕೆ. ಎಲ್ಲ ಓದ್ಕೊಂಡಿದ್ರು ಕೂಡ ಚೆನ್ನಾಗಿ ಹೋಗಿ ಮಾಡಲ್ಲ. ಎಂತಕ್ಕೆ? ಕರೇಜ್ ಇಲ್ಲ. ಅಂದ್ರೆ ಲೈಕ್ ಒಂದು ಕಾನ್ಫಿಡೆಂಟ್, ಇನ್ನರ್ ಮೋಟಿವೇಶನ್ ಅನ್ನೋದು ಮಿಸ್ಸಿಂಗ್ ಇದೆ ಜನರಲ್ಲಿ, ನಮ್ಮೆಲ್ಲರಲ್ಲೂ ಇದೆ. ಇಲ್ಲಿ ಕರೇಜ್ ಅನ್ನುವಂತ ಪ್ರೋಗ್ರಾಮು ನಿಮ್ಗೆ ಆ ಸ್ಪೆಸಿಫಿಕ್ ಆಸ್ಪೆಕ್ಟ್ ಆಫ್ ಲೈಫ್ ಅನ್ನ ಕವರ್ ಮಾಡುತ್ತೆ. ಇಲ್ಲಿ ಜಸ್ಟ್ ಸ್ಟಾರ್ಟ್ ಅನಾಲಿಸಿಸ್ ಅಂತ ಕೊಟ್ರೆ ಯಾವ ಆಸ್ಪೆಕ್ಟ್ ಆಫ್ ಲೈಫ್ ಅಲ್ಲಿ ನಿಮ್ಗೆ ಕರೇಜ್ ಕಡಿಮೆ ಇದೆ ನಿಮ್ಮ ಜೀವನದಲ್ಲಿ ಅನ್ನೋದನ್ನ ಅನಲೈಸ್ ಮಾಡಿ ಆ ಆಸ್ಪೆಕ್ಟ್ ಆಫ್ ಲೈಫ್ಗೆ ನಿಮ್ಗೆ ಕರೇಜ್ ಅನ್ನ ಕೊಡುತ್ತೆ. ಆ ಸ್ಪೆಸಿಫಿಕ್ ಅಫರ್ಮೇಶನ್ಸ್ ಆಗಿ ಫಾರ್ಮ್ ಆಗಿ ಅದು ನಿಮ್ಗೆ ಕರೇಜ್ ಅನ್ನ ತಗೊಂಡ್ ಕೊಡುತ್ತೆ. ಅದ್ಭುತವಾದ ಪ್ರೋಗ್ರಾಮ್. ಕರೇಜ್ ಪ್ರೋಗ್ರಾಮ್ ಅಲ್ಲಿ ನಮ್ಮ ಟೀಮ್ ಅಲ್ಲಿ ಕೆಲವೊಬ್ರು ತಗೊಂಡು ಅವ್ರು ಹೇಳ್ತಾರೆ, ನನ್ಗೆ ಮುಂಚೆ ಅವ್ರು ಬ್ಯೂಟಿ ಪಾರ್ಲರ್ ಸಲೂನ್ ಅನ್ನ ನಡೆಸ್ತಾರೆ. ಅವ್ರು ಬಂದು ಹೇಳ್ತಾರೆ, ನನ್ಗೆ ಮುಂಚೆ ಇಷ್ಟು ಚೆನ್ನಾಗಿ ಮಾತಾಡೋದಕ್ಕೆಲ್ಲ ಬರ್ತಾ ಇರ್ಲಿಲ್ಲ, ನಾನು ಇವಾಗ ಬಹಳ ಚೆನ್ನಾಗಿ ಮಾತಾಡೋದನ್ನ ಕರ್ಕೊಂಡಿದ್ದೀನಿ. ಅವ್ರ ಹಸ್ಬೆಂಡೇ ಅವ್ರನ್ನ ನೋಡಿ ಹೊಗಳ್ತಾ ಇದ್ರು, ನನ್ನ ಹೆಂಡತಿ ಅಲ್ಲಿ ನಾನು ಬದಲಾವಣೆ ನೋಡ್ತಾ ಇದ್ದೀನಿ ಅನ್ಬಿಟ್ಟು. ಆ ಮಟ್ಟಕ್ಕೆ ಇಲ್ಲಿ ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಶನ್ ನ ತಗೊಂಡ್ಬರುತ್ತೆ. ಒನ್ ಟೈಮ್ ಎಕ್ಸ್ಪೆನ್ಸ್, ಲೈಫ್ ಟೈಮ್ ನೀವು ಯೂಸ್ ಮಾಡ್ಬೋದು. ಇಷ್ಟಕ್ಕೆಲ್ಲ ನೀವು 16 ಸರಿ 16 ಸರಿ ನೀವು ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸರಿ ನೀವು ಹೀಲಿ ಡಿವೈಸ್ ಅನ್ನ ತಗೊಂಡ್ರೆ ಲೈಫ್ ಟೈಮ್ ನೀವು ಹೀಲಿನ ಯೂಸ್ ಮಾಡ್ಬೋದು. ಎಷ್ಟು ಜನಕ್ಕೆ ಖುಷಿ ಆಗ್ತಾ ಇದೆ? ಸೇ ಐ ಆಮ್ ಹ್ಯಾಪಿ ಅನ್ಬಿಟ್ಟು ಥ್ಯಾಂಕ್ ಯು ಗಾಡ್ ಅಂತ ಮೆಸೇಜ್ ಮಾಡಿ. THG ಸಿಂಪಲ್ ಆಗಿ. ನಿಮ್ಗೆ ಈ ಮಾತನ್ನ ಕೇಳಿ ಖುಷಿ ಆಗ್ತಾ ಇದ್ರೆ, ನಿಮ್ಗೆ ಜೀವನದಲ್ಲಿ ಒಂದು ಸೊಲ್ಯೂಷನ್ ಸಿಕ್ಕಿದೆ ಅಂತ ಅನ್ಸಿದ್ದೆ ಆದ್ರೆ THG ಥ್ಯಾಂಕ್ ಯು ಗಾಡ್. ಓಕೆ, ಥ್ಯಾಂಕ್ ಯು ಗಾಡ್. ಹಲವಾರು ಜನ ವಂಡರ್ಫುಲ್ ನೋಡಿ. ಕರೇಜ್ ಟು ಫೀಲ್ ಅಟ್ ಹೋಮ್. ಮನೆ ಇದ್ರು ಕೂಡ ಮನೆ ಫೀಲ್ ಆಗಲ್ಲ ಜನಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಕರೇಜ್ ಟು ಸೀಕ್ ಗ್ರೋತ್, ಕರೇಜ್ ಟು ಸೀಕ್ ಅಬೆಂಡೆನ್ಸ್. ಎಂತ ಫ್ರೀಕ್ವೆನ್ಸಿ ಬಾಡಿಗೆ ಹೋಗುತ್ತೆ ನೋಡಿ. ಕರೇಜ್ ಟು ಬಿ ಚಿಯರ್ಫುಲ್. ಎಲ್ಲ ಅವಶ್ಯಕತೆ ಇರುವಂತ ಫ್ರೀಕ್ವೆನ್ಸಿ ಇದೆ. ಜಸ್ಟ್ ಇದನ್ನ ವೈಬ್ರೇಟ್ ಅಂತ ಕ್ಲಿಕ್ ಮಾಡ್ಬೇಕು, ಟೈಮರ್ ಸೆಲೆಕ್ಟ್ ಮಾಡ್ಕೋಬೇಕು, ಸ್ಟಾರ್ಟ್ ಅಂತ ಕೊಡ್ಬೇಕು. ಈ ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ನಿಮ್ಗೆ ಹೋಗ್ತಾ ಇದೆ. ಈ ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ಗ್ರೋತ್ ಫ್ರೀಕ್ವೆನ್ಸಿ ಹೋದಾಗ ನಿಮ್ಮ ಮೈಂಡ್ ಸೆಟ್ ಕೂಡ ಗ್ರೋತ್ ಕಡೆ ವಾಲುತ್ತೆ. ಮನೆಯಲ್ಲಿ ಜಗಳ ಏನ್ ನಡೀತಾ ಇದೆ, ಅಲ್ಲಿ ಅಡುಗೆ ಏನಾಗಿಲ್ಲ, ಇಲ್ಲಿ ಇವ್ರೇನ್ ಮಾಡಿಲ್ಲ, ಅದೆಲ್ಲ ಹೋಗಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಗ್ರೋತ್ ಫ್ರೀಕ್ವೆನ್ಸಿ ಬಂದಾಗ, ಪಾಸಿಟಿವ್ ಥಾಟ್ಸ್ ಬಂದಾಗ ಜೀವನದಲ್ಲೂ ಕೂಡ ಪಾಸಿಟಿವ್ ನಡೆಯುತ್ತೆ. ಸೊ ಇದು ಬಂದು ಕರೇಜ್ ಕುರಿತಾಗಿ. ಇವಾಗ ನೆಕ್ಸ್ಟ್ ನೋಡೋಣ. ನಾನು ಬಹಳ ಕ್ವಿಕ್ ಆಗಿ ಮಾಡ್ಕೊಂಡು ಹೋಗ್ತೀನಿ, ಸೊ ದಟ್ ಎಲ್ಲರಿಗೂ ಕೂಡ ಎಲ್ಲಾನು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇವಾಗ ನಾನು ನೆಕ್ಸ್ಟ್ ನೋಡಕ್ ಹೋದಾಗ ಐಚಿನ್ ರಿಲೇಶನ್ಶಿಪ್ ಹೀಲಿಂಗ್ಗೋಸ್ಕರ ಪರ್ಸನಲ್ ಗ್ರೋತ್. ನಿಮ್ಮ ಪರ್ಸನಾಲಿಟಿಗೆ ಯಾವ ಆಸ್ಪೆಕ್ಟ್ ಆಫ್ ಲೈಫ್ ಅಲ್ಲಿ ನಿಮ್ಗೆ ಗ್ರೋತ್ ಬೇಕಾಗಿದೆ ಅನ್ನೋದ್ರ ಕುರಿತಾಗಿ ಹೇಳುತ್ತೆ. ಆಮೇಲೆ ಸಿಸ್ಲರ್ ಸಾಲ್ಟ್ ಅನ್ನುವಂಥದ್ದು ಬಹಳ ಅದ್ಭುತಕರವಾದ ಪ್ರೋಗ್ರಾಮ್. ಯಾವ ಎಮೋಷನ್ನು ಯಾವ ಆರ್ಗನ್ಗೆ ಕನೆಕ್ಟ್ ಆಗಿದೆ ಅನ್ನೋದ್ರ ಕುರಿತಾಗಿ ಮಾತಾಡುತ್ತೆ. ನಾನು ಇದೊಂದು ಅನಾಲಿಸಿಸ್ ನ ಮಾಡ್ಬಿಟ್ಟು ನಾನು ಇವಾಗ ನೆಕ್ಸ್ಟ್ ಇದಕ್ಕೆ ಶಿಫ್ಟ್ ಆಗ್ತೀನಿ. ಓಕೆನಾ? ಸಿಸ್ಲರ್ ಸಾಲ್ಟ್ ಎಂತಕ್ಕೆ?
ಇವಾಗ ನಮ್ಗೆ ಎಮೋಷನಲ್ ಬ್ಲಾಕೇಜಸ್ ಇದೆ ಅಂತ ಎಲ್ಲರಿಗೂ ಗೊತ್ತು. ಎಮೋಷನ್ಸ್ ಇಂದಾನೆ ನಮ್ಗೆ ಫಿಸಿಕಲ್ ಬಾಡಿಯಲ್ಲಿ ಏಲ್ಮೆಂಟ್ ಬರೋದಿದೆ ಅನ್ನೋದು ಚೆನ್ನಾಗಿ ಗೊತ್ತು. ಇವಾಗ ಯಾವ ಎಮೋಷನ್ಸ್ ಇಂದ ಯಾವ ಫಿಸಿಕಲ್ ಬಾಡಿಗೆ ಹೀಲಿಂಗ್ ಬೇಕಾಗಿದೆ ಅನ್ನೋದ್ರ ಕುರಿತಾಗಿ ನಾವು ನೋಡಕ್ ಹೋದಾಗ ಇಲ್ಲಿ ಲ್ಯಾಕ್ ಆಫ್ ಡಿಟರ್ಮಿನೇಷನ್, ಎಕ್ಸಾಜುರೇಟೆಡ್ ಕನ್ಸರ್ನ್ಸ್ ಫಾರ್ ಒನ್ಸ್ ಓನ್ ಇಂಪ್ರೆಷನ್ ಆನ್ ಅದರ್ಸ್, ಈ ಸ್ಪೆಸಿಫಿಕ್ ಎಮೋಷನ್ ಬಂದು ಕನೆಕ್ಟಿವ್ ಟಿಶ್ಯೂ, ಸ್ಕಿನ್, ಜಾಯಿಂಟ್ಸ್, ಸ್ಟ್ರೆಚ್ ಮಾರ್ಕ್ಸ್ ಇದರ ಮೇಲೆ ಪರಿಣಾಮ ಬೀಳ್ತಾ ಇದೆ. ಟೋರ್ನ್ ಇನ್ಸೈಡ್ ವಿತೌಟ್ ಡ್ರೈವ್, ಫೀಲ್ಡ್ ಆಫ್ ಸ್ಕಿನ್, ಮೆಂಬ್ರೇನ್ಸ್, ಹಾರ್ಟ್ ಇದ್ರ ಮೇಲೆ ಪರಿಣಾಮ ಬೀಳ್ತಾ ಇದೆ. ಗ್ಯಾಸ್ಟ್ರೋ ಇಂಟೆಸ್ಟೈನ್ ಟ್ರಕ್, ಆ ಇಶ್ಯೂ ಬರೋದಕ್ಕಿನ್ನು ಮುಂಚೆನೆ ನಿಮ್ಗೆ ಈ ಗ್ಯಾಸ್ಟ್ರೋ ಇಂಟೆಸ್ಟೈನ್ ಇಶ್ಯೂ ನಿಮ್ಮ ಬಾಡಿಯಲ್ಲಿ ಬರೋದಕ್ಕಿನ್ನು ಮುಂಚೆನೆ ನಿಮ್ಗೆ ಇದು ಎಮೋಷನಲ್ ಲೆವೆಲ್ ಕ್ಲೆನ್ಸ್ ಆಗುತ್ತೆ. ನೀವು ವೈಬ್ರೇಟ್ ಅಂತ ಕ್ಲಿಕ್ ಮಾಡಿ ನೀವು ವೈಬ್ರೇಷನ್ ನ ತಗೊಂಡಾಗ ಎಷ್ಟು ಅದ್ಭುತಕರ ಇದೆ ಅಲ್ಲ. ನೀವು ಜಸ್ಟ್ ವೈಬ್ರೇಷನ್ ಅಂತ ಕ್ಲಿಕ್ ಮಾಡಿ ತಗೊಂಡಾಗ ಇದು ನಿಮ್ಮ ಎಮೋಷನಲ್ ಬಾಡಿಯಲ್ಲಿ ಅಲ್ಲೇ ನಿಮ್ಗೆ ಸಾರ್ಟ್ ಔಟ್ ಆಗುತ್ತೆ. ಇದು ಬಹಳ ಒಂದು ಅದ್ಭುತಕರವಾದ ಡಿವೈಸ್ ಇದು. ಸೊ ಇವಾಗ ನೀವು ಇಷ್ಟು ಪ್ರೋಗ್ರಾಮ್ಸ್ ಕುರಿತಾಗಿ ನೀವು ತಿಳ್ಕೊಂಡ್ರಿ. ಇವಾಗ ನಾವು ನೆಕ್ಸ್ಟ್ ಪ್ರೋಗ್ರಾಮ್ಸ್ ಕುರಿತಾಗಿ ಹೋಗಿ ನೋಡೋಣ ಹೇಗಿದೆ ಏನಿದೆ ಅನ್ನೋದ್ರ ಕುರಿತಾಗಿ. ಇವಾಗ ನಾವು ಬಾಡಿ ಅನಾಲಿಸಿಸ್ ಕುರಿತಾಗಿ ನೋಡೋಣ. ಇಷ್ಟೊತ್ತು ನೀವು ಅವರ ಬಗ್ಗೆ ತಿಳ್ಕೊಂಡ್ರಿ, ಕೋಚಿಂಗ್ ಅನಾಲಿಸಿಸ್ ಕುರಿತಾಗಿ ತಿಳ್ಕೊಂಡ್ರಿ. ಇವಾಗ ನಾವು ಬಾಡಿ ಅನಾಲಿಸಿಸ್, ನಮ್ಮ ಬಾಡಿ, ನಮ್ಮ ಆರೋಗ್ಯವನ್ನ ಹೇಗೆ ಅನಲೈಸ್ ಮಾಡೋದು, ನಮ್ಮ ಆರ್ಗನ್ ಅನ್ನ ಹೇಗೆ ನಾವು ಅನಾಲಿಸಿಸ್ ಮಾಡಬಹುದು ಅನ್ನೋದ್ರ ಕುರಿತಾಗಿ ನಾವು ಇವಾಗ ತಿಳ್ಕೊಳ್ಳೋಣ. ಓಕೆ, ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಆಗಿದೆ. 1 ಸೆಕೆಂಡ್, ಮೇ ಬಿ ಇಂಟರ್ನೆಟ್ ಫ್ಲಕ್ಚುಯೇಷನ್ ಇರಬಹುದು. ಸ್ವಲ್ಪ ಎಲ್ಲರೂ ವೆಯ್ಟ್ ಮಾಡಿ, ಊಟಕ್ಕೆ ಎಲ್ಲ ಅರ್ಜೆಂಟ್ ಮಾಡಬೇಡಿ. ಓಕೆ, ಪಿಂಕ್ ಆ್ಯಪ್ ಅಂತ ತೋರಿಸ್ತೀವಿ. ಪಿಂಕ್ ಆ್ಯಪ್ ಅಂತೂ ಎಕ್ಸಲೆಂಟ್. ವೆಯ್ಟ್ ಮಾಡಿ, ಪಿಂಕ್ ಆ್ಯಪ್ ಅಲ್ಲಿ ಎಲ್ಲ ಇದೆ, ಬ್ರಹ್ಮಗಂಟು ಅಲ್ಲಿದೆ. ಇವಾಗ ಇದು ಆಲ್ ಹೀಲಿ ಅನಾಲಿಸಿಸ್ ಅಂತ ನಾವು ನೋಡಕ್ ಹೋದಾಗ ಇದು ನಮ್ಮ ಬಾಡಿಯನ್ನ ಅನಲೈಸ್ ಮಾಡುತ್ತೆ. ನಮ್ಮ ಬಾಡಿಯನ್ನ ಅನಲೈಸ್ ಮಾಡಿ ಯಾವ ಆಸ್ಪೆಕ್ಟ್ ಆಫ್ ಲೈಫ್ ಅಲ್ಲಿ ಯಾವ ಆರ್ಗನ್ಗೆ ನಮ್ಗೆ ಹೀಲಿಂಗ್ ಬೇಕಾಗಿದೆ ಅನ್ನೋದನ್ನ ಅನಲೈಸ್ ಮಾಡಿ ಕೊಡುತ್ತೆ. ಅದ ಅನಾಲಿಸಿಸ್ ಪ್ರಕಾರವಾಗಿ ನಾವು ಪಿಂಕ್ ಆ್ಯಪ್ ಅಲ್ಲಿ ಪ್ರೋಗ್ರಾಮ್ ಅನ್ನ ತಗೋತೀವಿ. ಇಲ್ಲಿ ನಾವು ಸ್ಟಾರ್ಟ್ ಅನಾಲಿಸಿಸ್ ಅಂತ ಕೊಡ್ತೀವಿ. ಸ್ಟಾರ್ಟ್ ಅನಾಲಿಸಿಸ್ ಅಂತ ಕೊಟ್ಟ ನಂತರ ಇದು ನಮ್ಗೆ ಯಾವ ಪ್ರೋಗ್ರಾಮ್ ಬೇಕಾಗಿದೆ ಅನ್ನೋದನ್ನ ಕೂಡ ಸಜೆಸ್ಟ್ ಮಾಡುತ್ತೆ. ನಾನು ಜಸ್ಟ್ ರ್ಯಾಂಡಮ್ ಆಗಿ ಒಂದು 2-3 ಪ್ರೋಗ್ರಾಮ್ ಅನ್ನ ರನ್ ಮಾಡಿ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಇದು ಅನ್ಬಿಟ್ಟು. ಓಕೆನಾ? ಸೊ ಇವಾಗ ಆಲ್ ಹೀಲಿ ಅನಾಲಿಸಿಸ್ ಪ್ರೋಗ್ರಾಮ್ ಮುಗ್ದಿದೆ. ಇವಾಗ ಇದು ಬಯೋಲಜಿಕ್ ಡಿಫೆನ್ಸ್ ಪ್ರೋಗ್ರಾಮ್ ತೋರಿಸ್ತಾ ಇದೆ. ಬಯೋಲಜಿಕ್ ಡಿಫೆನ್ಸ್ ಪ್ರೋಗ್ರಾಮ್ ಅಂದ್ರೆ ಏನು? ನೆಗೆಟಿವ್ ಎನರ್ಜೀಸ್ ಅಬ್ಸರ್ವ್ ಆಗಿರುವಂತದ್ದು, ಸ್ಕಿನ್ ಎನರ್ಜಿ ಪ್ರೋಗ್ರಾಮ್ಸ್, ಎನರ್ಜಿ ಸೈಕಲ್ ಪ್ರೋಗ್ರಾಮ್ಸ್, ಸ್ಲೀಪ್ ಪ್ರೋಗ್ರಾಮ್, ಮೆಂಟಲ್ ಬ್ಯಾಲೆನ್ಸ್ ಪ್ರೋಗ್ರಾಮ್. ಇವಾಗ ಇದೊಂದೊಂದನ್ನು ಕೂಡ ನಾವು ಇಂಡಿವಿಜುವಲ್ ಆಗಿ ಅನಲೈಸ್ ಮಾಡ್ಬೇಕಾಗತ್ತೆ. ಸ್ಟಾರ್ಟ್ ಅನಾಲಿಸಿಸ್ ಅಂತ ಕೊಟ್ಟು ಇದನ್ನ ನಾವು ಅನಲೈಸ್ ಮಾಡಿ ನಾವು ಇದನ್ನ ಪಿಂಕ್ ಆ್ಯಪ್ ಅಲ್ಲಿ ಇದ್ರ ಕುರಿತಾಗಿ ನಾವು ಹೀಲಿಂಗ್ ಅನ್ನ ತಗೋತೀವಿ. ಕರೆಕ್ಟಾ? ಇಲ್ಲರ್ಗೂ ಹತ್ರ ಆಗಿದೆ. ಇಲ್ಲಿ ವೈಬ್ರೇಟ್ ಅಂತ ಕ್ಲಿಕ್ ಮಾಡ್ತೀವಿ, ವೈಬ್ರೇಷನ್ ಅನ್ನ ಚೂಸ್ ಮಾಡ್ಕೋತೀವಿ, ಮತ್ತೆ ಇಲ್ಲಿ ನಾವು ಹೀಲಿಂಗ್ ಅನ್ನ ತಗೊಳಕ್ಕೆ ಶುರು ಮಾಡ್ತೀವಿ. ಓಕೆನಾ? ನಾನಿವಾಗ ಹಿಂದ್ಗಡೆ ಬಂದು ನಾನೀಗ ಪಿಂಕ್ ಆ್ಯಪ್ ಕುರಿತಾಗಿ ಹೋಗ್ತೀನಿ. ಒಂದ್ ಆ್ಯಪ್ಗೂ ಇನ್ನೊಂದ್ ಆ್ಯಪ್ಗೂ ಶಫಲ್ ಮಾಡೋದಕ್ಕಿನ್ನು ಮುಂಚೆ ನಾವು ಬ್ಲೂಟೂತ್ ಅನ್ನ ಆಫ್ ಮಾಡಿ ಆನ್ ಮಾಡ್ಬೇಕು. ಇವಾಗ ನಾವು ಇಷ್ಟೊತ್ತು ಅನಾಲಿಸಿಸ್ ಆ್ಯಪ್ ಅಲ್ಲಿ ಇದ್ವಿ. ಇವಾಗ ಪ್ರೋಗ್ರಾಮ್ ತಗೊಳ್ಳೋಂತ ಆ್ಯಪ್ಗೆ ಹೋಗೋಣ. ಇದು ಪ್ರೋಗ್ರಾಮ್ ತಗೊಳ್ಳೋಂತ ಆ್ಯಪ್. ಈ ಆ್ಯಪ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ? ಈ ಆ್ಯಪ್ ಅಲ್ಲಿ ನಮ್ಗೆ ಯಾವ್ದ್ರ ಕುರಿತಾಗಿ ಗೊತ್ತಾಗುತ್ತೆ? ಈ ಆ್ಯಪ್ ಅಲ್ಲಿ ನಮ್ಗೆ ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಎಲ್ಲದ್ರ ಕುರಿತಾಗೂ ಗೊತ್ತಾಗುತ್ತೆ. ಇದು ಗೋಲ್ಡ್ ಸೈಕಲ್ ಅಂತ ಪ್ರೋಗ್ರಾಮು. 229 ಪ್ರೋಗ್ರಾಮ್ಸ್ ಇದೆ. ನಿಮ್ಮ ಕೈಗೆ ಹೀಲಿ ಡಿವೈಸ್ ಬಂದಿದ ತಕ್ಷಣನೇ ನಾವು ನಿಮ್ಗೆ ಫಸ್ಟ್ ಸಜೆಸ್ಟ್ ಮಾಡುವಂತ ಪ್ರೋಗ್ರಾಮೇ ಡಿಟಾಕ್ಸಿಫಿಕೇಶನ್ ಪ್ರೋಗ್ರಾಮ್. ಪ್ಯೂರ್ ಅನ್ನುವಂಥದ್ದು ನಿಮ್ಮ ಸೆಲ್ಸ್ ಅನ್ನ ಪ್ಯೂರಿಫೈ ಮಾಡುತ್ತೆ, ನಿಮ್ಮ ಫೀಲಿಂಗ್ಸ್ ಅನ್ನ ಪ್ಯೂರಿಫೈ ಮಾಡುತ್ತೆ, ನಿಮ್ಮ ಎಮೋಷನ್ಸ್ ಅನ್ನ ಪ್ಯೂರಿಫೈ ಮಾಡುತ್ತೆ. ಎಷ್ಟೋ ನಾವು ಡೈಲಿ ನಮ್ಮ ಹೊರಗಿನ ಬಾಡಿಗೆ ನಾವು ಸ್ನಾನ ಮಾಡ್ಬಿಡ್ತೀವಿ. ನಮ್ಮ ಒಳಗಿನ ಬಾಡಿಗೆ ಏನ್ ಮಾಡ್ತೀವಿ? ಒಳಗಿನ ಬಾಡಿಗೆ ಹೇಳಿ? ಏನು ಮಾಡಲ್ಲ. ನಮ್ಗೆ ಎಷ್ಟೋ ನಾವು ಎಮೋಷನ್ಸ್ ಆಗ್ತಾನೆ ಇರ್ತೀವಿ, ಸ್ಟ್ರೆಸ್ ತೋತಾನೆ ಇರ್ತೀವಿ, ಅದಕ್ಕೆ ಸ್ಟಾಪ್ ಅನ್ನೋದೇ ಇರಲ್ಲ. ಸೊ ಪ್ಯೂರ್ ಅನ್ನುವಂಥದ್ದು ಪ್ಯೂರಿಫೈ ಮಾಡುತ್ತೆ. ಕೇರ್ ಅನ್ನುವಂಥದ್ದು ನಿಮ್ಗೆ ಸೆಲ್ಫ್ ಕೇರ್ ಅನ್ನ ಕೊಡುತ್ತೆ. ಬ್ಯಾಲೆನ್ಸ್ ಅನ್ನುವಂಥದ್ದು ನಿಮ್ಮ ಬಾಡಿ ಮೈಂಡ್ ಸೋಲ್ ಮಧ್ಯೆ ಬ್ಯಾಲೆನ್ಸಿಂಗ್ ತಗೊಂಡ್ಬಂದ್ ಕೊಡುತ್ತೆ. ಬೀಯಿಂಗ್ ಅನ್ನುವಂಥದ್ದು ನಿಮ್ಗೆ ಕನೆಕ್ಟ್ ಆಗುತ್ತೆ, ನಿಮ್ಮ ಒಳಗಿನ ಮನಸ್ಸಿಗೆ ಕನೆಕ್ಟ್ ಆಗುತ್ತೆ. ರಿಲ್ಯಾಕ್ಸ್, ನಿಮ್ಮ ಮೈಂಡ್ ಲಿಟ್ರಲಿ ರಿಲ್ಯಾಕ್ಸ್ ಮಾಡುತ್ತೆ. ರಿಲೀಸ್ ಆಲ್ ದಿ ಲೆಟ್ ಗೋ. 10 ವರ್ಷದ ಹಿಂದಿನ ದ್ವೇಷ ಯಾರೋ ಒಬ್ರು ಏನೋ ಹೇಳಿದ್ರು ಅನ್ಬಿಟ್ಟು ಅದನ್ನ ಇನ್ನೂ ದ್ವೇಷ ಸಾಧಿಸ್ತೀವಿ. ಏನೋ ಹರ್ಟ್ ಆಗಿತ್ತು ಅನ್ಬಿಟ್ಟು ಆ ವ್ಯಕ್ತಿನ ನೋಡ್ದಾಗೆಲ್ಲ ಮತ್ತೆ ಹಾರ್ಟ್ ಫೀಲ್ ಮಾಡ್ಕೋತೀವಿ. ಎನರ್ಜಿ ಅನ್ನೋಂಥ ಪ್ರೋಗ್ರಾಮು ನಿಮ್ಗೆ ಎನರ್ಜೈಸ್ ಮಾಡುತ್ತೆ, ನಿಮ್ಮ ಸೆಲ್ಫ್ ಅನ್ನ ಎನರ್ಜೈಸ್ ಮಾಡುತ್ತೆ. ಇವಾಗ ನಾನು ಜಸ್ಟ್ ಒಂದು ನಾರ್ಮಲ್ಲಿ ಒಂದನ್ನ ಹೇಳ್ಬೇಕಂದ್ರೆ ನಾನೀಗ ಜಸ್ಟ್ ಪ್ಯೂರ್ ಅಂತ ಪ್ರೋಗ್ರಾಮ್ ಅನ್ನ ಕ್ಲಿಕ್ ಮಾಡ್ತೀನಿ. ಬಹಳ ಸಿಂಪಲ್ ಟು ಯೂಸ್. ಯಾರ್ಯಾರು ಈ ಮೀಟಿಂಗ್ ಅಲ್ಲಿ ಜಾಯ್ನ್ ಆಗಿದ್ದಾರೋ ಅಷ್ಟು ಜನನು ಕೂಡ ಹೀಲಿನ ಅಷ್ಟು ಸಿಂಪಲ್ ಆಗಿ ಯೂಸ್ ಮಾಡ್ಬೋದು. ಸಿಂಪಲ್ ಎಕ್ಸ್ಪ್ಲನೇಷನ್, ಸಿಂಪಲ್ ಟು ಯೂಸ್. 52 ಮಿನಿಟ್ಸ್ ಡ್ಯೂರೇಷನ್ ಪ್ರೋಗ್ರಾಮ್. ನಾನು ಜಸ್ಟ್ ಸ್ಟಾರ್ಟ್ ಅಂತ ಕೊಡ್ತೀನಿ. ಪ್ರೋಗ್ರಾಮ್ ಆಟೋಮೆಟಿಕಲಿ ಡೌನ್ಲೋಡ್ ಆಗುತ್ತೆ.
ಪ್ರೋಗ್ರಾಮ್ ಡೌನ್ಲೋಡ್ ಆದ ನಂತರ ಇದೇ ಆಟೋಮೆಟಿಕಲಿ ನಮ್ಗೆ ತೋರಿಸುತ್ತೆ ಎಷ್ಟು ಫ್ರೀಕ್ವೆನ್ಸಿ ಏನು ಎತ್ತ ಅನ್ಬಿಟ್ಟು. ಅದ್ರ ಕುರಿತಾಗಿ ನಾವು ಹೀಲಿಂಗ್ ಅನ್ನ ತೋತೀವಿ. ಪ್ರೋಗ್ರಾಮ್ 52 ಮಿನಿಟ್ಸ್ ಇದೆ ಅಂದ್ರೆ ನನ್ಗೆ ಇದು 52 ಮಿನಿಟ್ಸ್ ಅವಶ್ಯಕತೆ ಇರ್ಬೋದು, ನಿಮ್ಗೆ 40 ಮಿನಿಟ್ಸ್ ಅಲ್ಲೇ ಪ್ರೋಗ್ರಾಮ್ ಕಂಪ್ಲೀಟ್ ಆಗ್ಬಿಡ್ಬೋದು, ಪಾಸಿಬಲ್ ಇದೆ. ಎಂತಕ್ಕಂದ್ರೆ ಇದು ಇಂಡಿವಿಜುವಲೈಸ್ಡ್ ಮೈಕ್ರೋ ಕರೆಂಟ್ ಡೈನಾಮಿಕ್ ಫ್ರೀಕ್ವೆನ್ಸಿ. ಇದು ಇಂಡಿವಿಜುವಲೈಸ್ಡ್ ಡೈನಾಮಿಕ್ ಫ್ರೀಕ್ವೆನ್ಸಿ. ನಿಮ್ಗೆ ಎಷ್ಟು ಬೇಕಾಗಿದೆ ಅಷ್ಟೇ ಹೋಗೋದು, ನನಗೆ ಎಷ್ಟು ಬೇಕಾಗಿದೆ ಅಷ್ಟೇ ಹೋಗೋದು. ನಿಮ್ಗೆನೂ ಜಾಸ್ತಿ ಹೋಗಲ್ಲ, ನನ್ಗೂ ಕೂಡ ಜಾಸ್ತಿ ಹೋಗಲ್ಲ. ಇಲ್ಲಿ ನೀವು ನೋಡ್ಬೋದು 76 ಹಜಾರ್ಡ್ಸ್ ಆಫ್ ಫ್ರೀಕ್ವೆನ್ಸಿ ಅನ್ಬಿಟ್ಟು. ಎವ್ರಿ 10 ಸೆಕೆಂಡ್ಸ್ ಇದು ಹಜಾರ್ಡ್ಸ್ ಆಫ್ ಫ್ರೀಕ್ವೆನ್ಸಿ ಚೇಂಜ್ ಆಗ್ತಾನೆ ಇರುತ್ತೆ. ಇವಾಗ 23 ಸೆಕೆಂಡ್ಸ್, ಇವಾಗ ಮತ್ತೆ ಇನ್ನು ನೀವು ನೋಡಿದ್ರೆ ಇನ್ನೂ ಜಾಸ್ತಿ ಚೇಂಜ್ ಆಗುತ್ತೆ, ರೈಟ್? ನಿಮ್ಗೆ ನಿಮ್ಮ ಬಾಡಿಗೆ ಏನ್ ಬೇಕಾಗಿದೆ ಅದೇ ಹೋಗೋದು. ಸಪೋಸ್ ಈಗ ಪ್ಯೂರ್ ಪ್ರೋಗ್ರಾಮ್ ನೀವು ತಗೊಂಡ್ರಿ, ನಾನು ಶುರು ಮಾಡಿದೆ ಅಂತ ಅನ್ಕೊಳ್ಳಿ, ನನ್ನ ಬಾಡಿಗೆ ಏನ್ ಅವಶ್ಯಕತೆ ಇದೆ ಅಷ್ಟೇ ಹೋಗುತ್ತೆ, ನಿಮ್ಮ ಬಾಡಿಗೆ ಏನ್ ಅವಶ್ಯಕತೆ ಇದೆ ಅಷ್ಟೇ ಹೋಗುತ್ತೆ. ಇಬ್ರಿಗೂ ಒಂದೇ ಹೋಗಕ್ ಸಾಧ್ಯನೇ ಇಲ್ಲ. ಅದಕ್ಕೇನೆ ಇದನ್ನ ಒಬ್ರು ಮಾಂಕ್ ಇನ್ವೆಂಟ್ ಮಾಡೋದಕ್ಕೆ ಪಾಸಿಬಲ್ ಆಗಿದ್ದು. ಇವಾಗ ನೆಕ್ಸ್ಟ್ ನಾವು ನೋಡಕ್ ಹೋದಾಗ ಟೂತ್ ಪೇನ್. ಐ ವಿಲ್ ಜಸ್ಟ್ ಆಡ್ ದಿಸ್ ಒನ್, ಗೋ ಬ್ಯಾಕ್. ಎಸ್ ಸರ್. ಈ ಗೋಲ್ಡ್ ಸೈಕಲ್ ಅಲ್ಲಿ ನಿಮಗೆ ಇದ್ರದ್ದು ವರ್ಕ್ ಆಗ್ತಾ ಇದೆ ಅಲ್ಲೋ ಅನ್ನೋಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಏನ್ ಗೊತ್ತಾ? 4ನೇ ದಿವಸ ನಿಮಗೆ ಕರೆಕ್ಟಾಗಿ ನಾವು ಡಿಸೆಂಟ್ರಿ ಆಗುತ್ತೆ ಅಂತ ಹೇಳ್ತೀವಿ. ನಿಮ್ಮ ನಾರ್ಮಲ್ ಮೋಷನ್ ನಾರ್ಮಲ್ ಆಗಿರಲ್ಲ, ಅರ್ಥ ಆಯ್ತಾ? ಮೈಲ್ಡ್ ಆಗಿ ಡಿಸೆಂಟ್ರಿ ಆಗೇ ಆಗುತ್ತೆ. ದಟ್ ಇಟ್ ಸೆಲ್ಫ್ ಇಸ್ ದ ಇಂಡಿಕೇಶನ್, ಅರ್ಥ ಆಯ್ತಾ? 4ನೇ ದಿವಸ ನಾವು ಹೇಳ್ತೀವಿ ಈ ಗೋಲ್ಡ್ ಸೈಕಲ್ ಯೂಸ್ ಮಾಡ್ಬೇಕಾದ್ರೆ ಪ್ಯೂರ್ ಕೇರ್ ಬ್ಯಾಲೆನ್ಸ್ ಬೀಯಿಂಗ್ ಬರೋಷ್ಟಕ್ಕೆ ನಿಮಗೆ ಮಾರ್ನಿಂಗ್ ನಿಮ್ಮ ನಾರ್ಮಲ್ ಮೋಷನ್ ಅಲ್ಲಿ ಇರಲ್ಲ. ದಟ್ ಮೀನ್ಸ್ ಕ್ಲೀನ್ಸಿಂಗ್ ಆಗ್ತಾ ಇದೆ, ಡಿಟಾಕ್ಸ್ ಅಂತ ಹೇಳೋ ರೀಸನ್ನೇ ಅದು, ಅರ್ಥ ಆಯ್ತಾ? ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್ ಯುವರ್ ಸೆಲ್ಫ್. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಎಸ್, ಪ್ರತಿಯೊಬ್ಬ ವ್ಯಕ್ತಿಯ ಹೀಲಿಂಗ್ ಜರ್ನಿ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಗೆ ಕೆಲವ್ರಿಗೆ 3ನೇ ದಿನಕ್ಕೆ ಆಗುತ್ತೆ, ಕೆಲವ್ರಿಗೆ 2ನೇ ದಿನಕ್ಕೆ ಆಗುತ್ತೆ, ಕೆಲವ್ರಿಗೆ 4ನೇ ದಿನಕ್ಕೆ ಆಗುತ್ತೆ. ಅಂದ್ರೆ ಏನು, ಪ್ರತಿಯೊಬ್ಬ ವ್ಯಕ್ತಿಯ ಹೀಲಿಂಗ್ ಜರ್ನಿ ಬೇರೆದಾಗಿರೋ ಕಾರಣದಿಂದ ಕೆಲವ್ರಿಗೆ ಎಮೋಷನಲಿ ಪೂರ್ತಿ ಕಾಮ್ ಡೌನ್ ಆಗ್ಬಿಡ್ತಾರೆ. ಕೆಲವ್ರಿಗೆ ಎಲ್ಲ ಸ್ಟ್ರೆಸ್ ಲೆವೆಲ್ಸ್ ಎಲ್ಲ ಹೋಗಿ ಬಹಳ ಕ್ಲಾರಿಟಿ ಸಿಕ್ಬಿಡುತ್ತೆ. ಅಂದ್ರೆ ಬಹಳ ಅದ್ಭುತಕರವಾದ ಪ್ರೋಗ್ರಾಮ್ ಗೋಲ್ಡ್ ಸೈಕಲ್ ಅನ್ನುವಂಥದ್ದು. ಇಲ್ಲಿ ನೀವು ನೋಡ್ಬೋದು, ಯಾವ್ದೇ ತರ ಪೇನ್ ಇದ್ರೂ ಕೂಡ ಇಲ್ಲಿ ಬ್ಲಾಕ್ ಕಲರ್ ಅಡ್ಹೆಸಿವ್ ಎಲೆಕ್ಟ್ರಾಲ್ ಅಂತ ನಿಮಗೆ ಸಿಗುತ್ತೆ. ನೀ ಪೇನು, ಬಾಡಿ ಪೇನು, ನೆಕ್ ಪೇನು ಅಂತ ಏನೇ ತರ ಪೇನ್ ಇದ್ರೂ ಕೂಡ ನೀವು ಪೇನ್ ಇರುವಂತ ಏರಿಯಾಗೆ ಹಾಕ್ಬೇಕು ಹೀಲಿ ಡಿವೈಸ್ ಅನ್ನ. ಈ ಸ್ಟಿಕ್ಕರ್ಸ್ ಅನ್ನ ನೀವು ಹಾಕ್ಬಿಟ್ಟು ನೀವು ಪ್ರೋಗ್ರಾಮ್ ಅನ್ನ ತಗೊಂಡಿದ್ದೆ ಆದ್ರೆ ವಿತಿನ್ ನೋ ಟೈಮ್ ನಿಮ್ಗೆ ಪೇನು ಕೂಡ ರಿಲೀಫ್ ಆಗುತ್ತೆ. ಬಹಳ ಅದ್ಭುತಕರವಾದದ್ದು. ಸಾಕಷ್ಟು ಜನ ಯೂಸ್ ಮಾಡಿ ಡಿಪ್ರೆಷನ್ ಅಲ್ಲಿ ಇದ್ದಂತವ್ರು ಕೂಡ ಡಿಪ್ರೆಷನ್ ಇಂದ ಹೊರಗಡೆ ಬಂದಿದ್ದಾರೆ ಈ ಹೀಲಿ ಡಿವೈಸ್ ಅನ್ನ ಯೂಸ್ ಮಾಡಿದ ನಂತರ. ಇದು ಒಂದು ಲರ್ನಿಂಗ್ ಪ್ರೋಗ್ರಾಮ್. ಒನ್ ಆಫ್ ದಿ ಮಗು ನಮ್ ಟೀಮ್ ಅಲ್ಲಿ ಇದೆ. ಆ ಮಗುಗೆ ಓದೋದ್ರ ಕಡೆ ಅಷ್ಟು ಆಸಕ್ತಿನೇ ಇರ್ಲಿಲ್ಲ. ಅವ್ರ ತಾಯಿ ಮಗು ಓದ್ಬೇಕು ಅನ್ಬಿಟ್ಟು ಆದ್ರೆ ಮಗಳಿಗೆ ಡ್ಯಾನ್ಸ್ ಕಡೆನೆ ಆಸಕ್ತಿ ಜಾಸ್ತಿ, ಡ್ಯಾನ್ಸ್ ಮಾಡಿದ್ರೇನೆ ಸಾಕು ಅಂತ ಮಗು. ಅಮ್ಮ ಒಂದು ಇಂಟೆಲಿಜೆಂಟ್ ಡಿಸಿಷನ್ ತಗೊಂಡ್ರು. ಮಗು 10th ಸ್ಟ್ಯಾಂಡರ್ಡ್ ಹೋಗ್ಬೇಕಾದ್ರೆ ಏನ್ ಮಾಡಿದ್ರು, ಹೀಲಿ ಡಿವೈಸ್ ಅನ್ನ ತಗೊಂಡ್ರು, ಲರ್ನಿಂಗ್ ಅಂಡ್ ಕಾನ್ಸಂಟ್ರೇಷನ್ ಪ್ರೋಗ್ರಾಮ್ ಅನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಆ ಮಗು 40-50% ತಗೊಳ್ಳೋದಕ್ಕೆ ಕಷ್ಟ ಪಡ್ತಾ ಇತ್ತು. ಸೇಮ್ ಮಗು 92% ತಗೊಂಡು ಬೋರ್ಡ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ತು. ಟೀಚರ್ಸ್ ಎಲ್ಲರೂ ಸರ್ಪ್ರೈಸ್ ಆಗ್ಬಿಟ್ರು. ಲರ್ನಿಂಗ್ ಪ್ರೋಗ್ರಾಮ್, ಕಾನ್ಸಂಟ್ರೇಷನ್ ಪ್ರೋಗ್ರಾಮ್, ನಮ್ಮ ಜೀವನದಲ್ಲಿ ಏನೇನ್ ನಡೀತಾ ಇದೆ ಅದಕ್ಕೆಲ್ಲ ಮೇನ್ ಕಾರಣನೇ ಸ್ಟ್ರೆಸ್. ಈ ಒಂದು ಪ್ರೋಗ್ರಾಮ್ ಕೈ ಸಿಕ್ಕಿದ್ರು ಕೂಡ ಜೀವನ ಆರಾಮಾಗಿರುತ್ತೆ, ಸೂಪರ್ ಆಗಿರುತ್ತೆ. ಈ ಪ್ರೋಗ್ರಾಮ್ ನಿಮ್ಗೆ ಸಿಗ್ತಾ ಇದೆ. ಇದು ಬಂದು ಫಿಟ್ನೆಸ್ ಪ್ರೋಗ್ರಾಮ್. ನಮ್ಗೆ ಫಿಟ್ನೆಸ್ ಬಹಳ ಅವಶ್ಯಕತೆ. ವೆಯ್ಟ್ ಮ್ಯಾನೇಜ್ಮೆಂಟ್, ಎಷ್ಟೋ ಜನ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಹಲವಾರು ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಹೀಲಿಯನ್ನ ಯೂಸ್ ಮಾಡಿ ವೆಯ್ಟ್ ಲಾಸ್ ಆಗಿರೋಂಥವ್ರು ಸಾಕಷ್ಟು ಜನ ಇದ್ದಾರೆ. ಓಕೆನಾ? ಇದೆಲ್ಲ ಒನ್ ಟೈಮ್ ನಿಮ್ಗೆ ಎಕ್ಸ್ಪೆನ್ಸ್ ಆದ್ರೂ ಕೂಡ ಲೈಫ್ ಟೈಮ್ ನೀವು ಇದನ್ನೆಲ್ಲ ಯೂಸ್ ಮಾಡ್ಬೋದು. ಸರ್ಕ್ಯುಲೇಷನ್, ಸ್ಟಾಮಿನಾ, ಪರ್ಫಾರ್ಮೆನ್ಸ್, ಡೀಪ್ ರಿಲ್ಯಾಕ್ಸೇಷನ್ ನಿಮ್ಮನ್ನ ತೀರಾ ಮೆಡಿಟೇಟಿವ್ ಸ್ಟೇಟ್ಗೆ ತಗೊಂಡು ಹೋಗುತ್ತೆ, ಬಹಳ ಕಾಮ್ ಸ್ಟೇಟ್ಗೆ ಕರ್ಕೊಂಡು ಹೋಗುತ್ತೆ. ಇವಾಗ ನೆಕ್ಸ್ಟ್ ಜಾಬ್ ಅಂಡ್ ಸ್ಲೀಪ್ ಅಂತ ನೋಡಕ್ ಹೋದಾಗ ಪಾಸಿಟಿವ್ ಥಾಟ್ಸ್ ಅನ್ನುವಂತ ಪ್ರೋಗ್ರಾಮ್ ಇದೆ, ಬ್ಯಾಲೆನ್ಸ್ ನರ್ವ್ಸ್ ಅನ್ನುವಂತ ಪ್ರೋಗ್ರಾಮ್ ಇದೆ, ಸ್ಲೀಪ್. ನಮ್ಮ ಟೀಮ್ ಅಲ್ಲಿ ಒಬ್ರು ವ್ಯಕ್ತಿ ಇದ್ದಾರೆ, ಅವ್ರಿಗೆ ಸ್ಲೀಪಿಂಗ್ ಸ್ಟ್ರಿಪ್ ತಗೊಳ್ಳೋವರ್ಗು ಕೂಡ ಅವ್ರಿಗೆ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಬೆಳಗಿನ ಜಾವ 5 ಗಂಟೆ ಆದ್ರೂ ಕೂಡ ಅವ್ರು ನಿದ್ದೆನೆ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಸ್ಲೀಪ್ ಸಿಸ್ಟ್ ಪ್ರೋಗ್ರಾಮ್, ಬೆಡ್ ರೆಸ್ಟ್ ಪ್ರೋಗ್ರಾಮ್, ಫೈನ್ ಫ್ಲೋ ಪ್ರೋಗ್ರಾಮ್ ಇದನ್ನ ಯೂಸ್ ಮಾಡಿದ ನಂತರ ಸ್ಲೀಪಿಂಗ್ ಸ್ಟ್ರಿಪ್ ಇಂದ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಇಂದ ಕಂಪ್ಲೀಟ್ಲಿ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದು ಇವತ್ತಿನ ದಿನಕ್ಕೆ ನಮ್ಮ ತರನೇ ನಾರ್ಮಲ್ ಜೀವನ ನಡೆಸ್ತಾ ಇದ್ದಾರೆ. ಆಲ್ಮೋಸ್ಟ್ 3 ವರ್ಷದಿಂದ ಅವರು ಸ್ಲೀಪಿಂಗ್ ಇನ್ಸೋಮೇನಿಯಾ ಅನ್ನುವಂತ ಇಶ್ಯೂದಿಂದ ಸಾಕಷ್ಟು ಕಷ್ಟ ಪಡ್ತಾ ಇದ್ರು. ಏನೇ ಮಾಡಿದ್ರು ಕೂಡ ಅವ್ರಿಗೆ ಸರಿ ಹೋಗ್ತಾ ಇರ್ಲಿಲ್ಲ. ಸ್ಲೀಪ್ ಅನ್ನುವಂಥದ್ದು ಅಂತ ಒಳ್ಳೆ ರಿಸಲ್ಟ್ ಅನ್ನ ಅವ್ರ ಲೈಫ್ ಅಲ್ಲಿ ತಗೊಂಬಂದ್ ಕೊಟ್ಟಿದೆ. ಇವಾಗ ನಾವು ನೆಕ್ಸ್ಟ್ ನೋಡಕ್ ಹೋದಾಗ ಮೆಂಟಲ್ ಬ್ಯಾಲೆನ್ಸ್.
ಯಾರು ಕೂಡ ಮೆಂಟಲಿ ಸ್ಟ್ರಾಂಗ್ ಅಂತ ಹೇಳಕ್ಕಾಗಲ್ಲ ಇವತ್ತಿನ ಕಾಲದಲ್ಲಿ. ಒಂದು ಚಿಕ್ಕ ಇನ್ಸಿಡೆಂಟ್ ಮನೇಲಿ ನಡೆದ್ರು ಕೂಡ ಎಮೋಷನಲಿ ಡೌನ್ ಆಗ್ಬಿಡ್ತಾರೆ. ಮಕ್ಳಿಗೆ ಒಂದ್ 2 ಮಾತು ಜಾಸ್ತಿ ಹೇಳಿದ್ರೆ ಕಡಿಮೆ, 2 ಮಾತು ಕಡಿಮೆ ಹೇಳಿದ್ರು ಜಾಸ್ತಿ ಅಲ್ವಾ? ಸೊ ಇಲ್ಲಿ ನೋಡಿ, ಇನ್ನರ್ ಸ್ಟ್ರೆಂತ್ ಯೂನಿಟಿ ಅನ್ನೋ ಪ್ರೋಗ್ರಾಮ್ ಇದೆ, ಎಮೋಷನಲ್ ವೆಲ್ ಬೀಯಿಂಗ್ ಪ್ರೋಗ್ರಾಮ್ ಇದೆ. ಏನೋ ಒಂದು ಘಟನೆ ನಡೆದಿದೆ ಮನೆಯಲ್ಲಿ, ನಿಮ್ಗೆ ಆ ಘಟನೆಯಿಂದ ಸಾಕಷ್ಟು ನೋವಾಗ್ತದೆ ಅಂತ ಅನ್ಕೊಳ್ಳಿ. ಫೀಲ್ ಗುಡ್ ಸಿಸ್ಟಮ್ ನಿಮ್ಮಲ್ಲಿ ಫೀಲ್ ಗುಡ್ ಅನ್ನ ನಿಮ್ಮಲ್ಲಿ ನಿಮ್ಮ ಕುರಿತಾಗಿ ಸೆಲ್ಫ್ ಲವ್ ಅನ್ನ ಇನ್ಕ್ರೀಸ್ ಮಾಡುವಂತ ಪ್ರೋಗ್ರಾಮ್ ಫೀಲ್ ಗುಡ್ ಸಿಸ್ಟಮ್. ಇನ್ನರ್ ಯೂನಿಟಿ, ನಮ್ಮಲ್ಲಿ ಯೂನಿಟಿನೇ ಇಲ್ಲ ಅಂದ್ರೆ ನಾವು ಔಟ್ಸೈಡ್ ವರ್ಲ್ಡ್ ಅಲ್ಲಿ ಯೂನಿಟಿ ನಾವ್ ಎಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು? ನಮ್ಮ ಸರೌಂಡಿಂಗ್ ಜನಗಳಲ್ಲಿ ಯೂನಿಟಿನ ನಾವು ಎಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು? ಇದು ಇನ್ನರ್ ಯೂನಿಟಿ ಪ್ರೋಗ್ರಾಮ್. ಇದು ಬ್ಯೂಟಿ ಅಂಡ್ ಸ್ಕಿನ್ ಪ್ರೋಗ್ರಾಮ್. ಇನ್ನರ್ ಬ್ಯೂಟಿ, ಹೇರ್ ಅನ್ನೋ ಪ್ರೋಗ್ರಾಮ್ ನೀವು ಯೂಸ್ ಮಾಡಿದ ತಕ್ಷಣ ನಿಮ್ಮ ಕೂದಲು ಬಂದು ಸುದೀಪ್ ಅವ್ರ ತರ ಆಗ್ಬಿಡುತ್ತೆ ಅಂತ ಅನ್ಕೋಬೇಡಿ, ಅಥವಾ ನಿಮ್ಮ ಕೂದಲು ಬಂದು ಸಲ್ಮಾನ್ ಖಾನ್ ತರ ಆಗ್ಬಿಡುತ್ತೆ ಅಂತ ಅನ್ಕೋಬೇಡಿ. ತಕ್ಕ ಮಟ್ಟಕ್ಕೆ ಗ್ರೋತ್ ಆಗುತ್ತೆ. ನನ್ನ ಸ್ಕಿನ್ ಟೆಕ್ಸ್ಚರ್ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ ಅನ್ನೋದ್ರ ಕುರಿತಾಗಿ ನಾನು ತೋರಿಸ್ತೀನಿ ಎಂಡ್ ಆಫ್ ದಿ ಮೀಟಿಂಗ್ ಅಲ್ಲಿ. ಇದು ಒಂದು ಸ್ಕಿನ್ ಕುರಿತಾಗಿ. ಇದು ಒಂದು ಬಯೋಜೆಟಿಕ್ ಹಾರ್ಮೋನ್, ಹೈಸ್ ಹಾರ್ಮೋನಿ. ಎಷ್ಟೋ ಜನಕ್ಕೆ ಡಾಕ್ಟರ್ ಹೇಳಿದ್ದಾರೆ ನೀವು ಸರ್ಜರಿಗೆ ಹೋಗ್ಬೇಕು, ಕ್ಯಾಟ್ರೇಟ್ ಮಾಡಿಸ್ಕೋಬೇಕು, ನಿಮ್ಗೆ ವಿಷನ್ ಕಡಿಮೆ ಆಗಿದೆ, ಆ ತರ ಈ ತರ ಅನ್ಬಿಟ್ಟು ಹೈ ಹಾರ್ಮೋನಿ ಯೂಸ್ ಮಾಡಿ ಇದ್ರೆಲ್ಲಿಂದನೂ ಹೊರಗಡೆ ಬಂದಿರೋರು ಕೂಡ ಇದ್ದಾರೆ. ಅಂದ್ರೆ ಹೈ ಹಾರ್ಮೋನಿ ಬಹಳ ಪವರ್ಫುಲ್ ಆಗಿರುವಂತ ಪ್ರೋಗ್ರಾಮ್ ಫಾರ್ ಮೆಚ್ಯೂರ್ ವುಮೆನ್ಸ್. ಎಷ್ಟೋ ಜನಕ್ಕೆ ಪೀರಿಯಡ್ಸ್ ಆದ ನಂತರ ಒಂದು 3-4 ದಿನ ಅವ್ರು ರೆಸ್ಟ್ ಅಲ್ಲೇ ಇದ್ಬಿಡ್ತಾರೆ, ಏನು ಕೆಲಸನೇ ಮಾಡಕ್ ಹೋಗಲ್ಲ. ಆದ್ರೆ ಫಾರ್ ಮೆಚ್ಯೂರ್ ವುಮೆನ್ಸ್ ಅನ್ನುವಂತ ಪ್ರೋಗ್ರಾಮ್ ತಗೊಂಡಾಗ ನಿಮ್ಗೆ ಪೀರಿಯಡ್ಸ್ ಆಗಿಲ್ದಿರೋ ದಿನದಲ್ಲೂ ಕೂಡ ನಿಮ್ಗೆ ಎಷ್ಟು ಎನರ್ಜೆಟಿಕ್ ಆಗಿ ನೀವು ಇರ್ತೀರೋ ಅಷ್ಟೇ ಎನರ್ಜೆಟಿಕ್ ಆಗಿ ನೀವು ಇರೋದಕ್ಕೆ ಪಾಸಿಬಲ್ ಆಗುತ್ತೆ. ಸರ್ಕ್ಯುಲೇಷನ್ ಹಾರ್ಮೋನಿ, ಇಂಡಸ್ಟ್ರೈನ್ ಹಾರ್ಮೋನಿ. ವುಮೆನ್ಸ್ಗೆ ಮೆನೋಪಾಸ್ ಟೈಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆಲ್ಲ ಇದನ್ನ ಪ್ರೋಗ್ರಾಮ್ಸ್ ತಗೋಬಹುದು. ಗ್ಯಾಸ್ಟ್ರೋ ಇಂಡಸ್ಟ್ರಿಯಲ್ ಹಾರ್ಮೋನಿ. ನಮ್ಮ ಒಬ್ರು ಟೀಮ್ ಮೇಟ್ ಅವ್ರ ತಾಯಿಗೆ ಆಲ್ಮೋಸ್ಟ್ 63 ಇಯರ್ಸ್ ಏಜ್ ಗ್ರೂಪ್. ಅವ್ರಿಗೆ ಮೋಷನ್ ಪಾಸ್ ಮಾಡ್ಬೇಕಂದ್ರೆ ಕಾನ್ಸ್ಟಿಪೇಷನ್ ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂದ್ರೆ ಅವ್ರ ಮೋಷನ್ ಪಾಸ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಓಕೆನಾ? ಅವ್ರ ಟ್ಯಾಬ್ಲೆಟ್ ತಗೋಬೇಕು, ಟ್ಯಾಬ್ಲೆಟ್ ತಗೊಂಡ ನಂತರ ಬಾಡಿ ಡಿಹೈಡ್ರೇಟ್ ಆಗ್ಬಿಡುತ್ತೆ, ಆಮೇಲೆ ಫೈನಲಿ ಡಾಕ್ಟರ್ ಹತ್ರ ಅಡ್ಮಿಟ್ ಆಗ್ಬೇಕಾಗಿತ್ತು. ಇದೇ ತರಾನೇ ಅವ್ರ ಲೈಫ್ ಸೈಕಲ್ ನಡೀತಾ ಇದ್ರು. ಅವ್ರೇನ್ ಮಾಡಿದ್ರು, ಈಲಿನ ಯೂಸ್ ಮಾಡಕ್ಕೆ ಶುರು ಮಾಡಿದ್ರು. ಅವ್ರ ತಾಯಿಗೆ ಅವ್ರು ಗ್ಯಾಸ್ಟ್ರೋ ಇಂಡಸ್ಟ್ರಿಯಲ್ ಹಾರ್ಮೋನಿ ಅನ್ನುವಂತ ಪ್ರೋಗ್ರಾಮ್ ಅನ್ನ ಕೊಟ್ಟ ನಂತರ ಇಮಿಡಿಯೇಟ್ಲಿ ಅವ್ರ ಮೋಷನ್ ಕ್ಲಿಯರ್ ಆಯ್ತು. ಅವರು ಆಲ್ಮೋಸ್ಟ್ ಇವಾಗ ಟ್ಯಾಬ್ಲೆಟ್ ಅನ್ನೇ ಬಿಟ್ಟು ಬರೀ ಗ್ಯಾಸ್ಟ್ರೋ ಇಂಡಸ್ಟ್ರಿಯಲ್ ಹಾರ್ಮೋನಿ ಪ್ರೋಗ್ರಾಮ್ ನ ತಗೊಂಡು ಮೋಷನ್ ನ ಸಾರ್ಟ್ ಔಟ್ ಮಾಡ್ಕೋತಾರೆ. ಎಂತ ಒಳ್ಳೆ ಅದ್ಭುತ ಅಲ್ಲ! ಅಟ್ ದಿ ಏಜ್ ಆಫ್ 63 ಇವ್ರಿಗೆ ಇಂತ ಒಳ್ಳೆ ಬೆನಿಫಿಟ್ ಸಿಕ್ಕಿದೆ ಅಂದ್ರೆ. ಆದ್ರೆ ನಾವು ಯಾರಿಗೂ ಕೂಡ ನೀವು ತಗೊಳ್ಳೋಂತ ಟ್ಯಾಬ್ಲೆಟ್ ಅನ್ನ ಇವತ್ತೇ ಸ್ಟಾಪ್ ಮಾಡಿ ಅಂತ ನಾವು ಹೇಳಲ್ಲ. ಹೀಲಿನೂ ಯೂಸ್ ಮಾಡಿ, ನಿಮ್ಮ ಟ್ಯಾಬ್ಲೆಟ್ ಅನ್ನು ಕೂಡ ತಗೊಳ್ಳಿ. ಒಂದ್ ಫೈನ್ ಡೇ ನಿಮ್ಗೆ ಡಾಕ್ಟ್ರೇ ಹೇಳ್ತಾರೆ ನೀವು ಸ್ಟಾಪ್ ಮಾಡ್ಬೇಕು ಅನ್ಬಿಟ್ಟು. ಓಕೆನಾ? ಸೊ ಇಲ್ಲಿ ಬಂದು ಲಿವರ್ ಹಾರ್ಮೋನಿ, ಲಿವರ್, ಫುಡ್ ಇಂಬ್ಯಾಲೆನ್ಸ್, ಇಂಪ್ಯೂರಿಟೀಸ್, ಹೆಡ್ ಹಾರ್ಮೋನಿ, ಪ್ರೋಸ್ಟೇಟ್ ಅಂದ್ರೆ ಏನು? ನಾವು ವಾಶ್ರೂಮ್ಗೆ ಹೋಗೋದಕ್ಕಿಂತ ಮುಂಚೆನೆ ಯೂರಿನ್ ಲೀಕ್ ಆಗ್ಬಿಡುತ್ತೆ. ಪ್ರೋಸ್ಟೇಟ್ ಇಶ್ಯೂ. ಲಂಗ್ ಹಾರ್ಮೋನಿ, ಥೈರಾಯ್ಡ್ ಗ್ಲ್ಯಾಂಡ್. ಎಷ್ಟೋ ಜನಕ್ಕೆ ಥೈರಾಯ್ಡ್ ಇಶ್ಯೂಸ್ ಇದೆ. ಥೈರಾಯ್ಡ್ ಇಶ್ಯೂಸ್ ಎಂತಕ್ ಬರುತ್ತೆ? ಏನ್ ಎಮೋಷನ್ ಥೈರಾಯ್ಡ್ ಹಿಂದೆ? ಥೈರಾಯ್ಡ್ ಹಿಂದೆ ಇರೋಂತ ಎಮೋಷನ್ ನಾವು ನೋಡಕ್ ಹೋದಾಗ ಎಕ್ಸ್ಪ್ರೆಸ್ ಮಾಡಲ್ಲ ಫೀಲಿಂಗ್ಸ್ ಅನ್ನ. ಆಂಗರ್, ಕೋಪ ಬಂದ್ಬಿಟ್ಟಿರುತ್ತೆ, ನುಂಗ್ಕೊಂಡ್ಬಿಡ್ತೀವಿ ಕೋಪನ. ಏನೋ ಹೇಳ್ಬೇಕಂತ ಅನ್ಕೊಂಡಿರ್ತೀವಿ, ಹೇಳಕ್ ಹೋಗಲ್ಲ. ಸೊ ಅದೆಲ್ಲ ಥೈರಾಯ್ಡ್ ಗ್ಲ್ಯಾಂಡ್ ಇಂಬ್ಯಾಲೆನ್ಸ್. ಸಿಯಾಟಿಕಾ ನರ್ವ್ ಪೇನ್ ಬಂದ್ರೆ ಜನಗಳಿಗೆ ಏನಿಲ್ಲ ಅಂದ್ರೂ ಮಿನಿಮಮ್ 3 to 4 ರೌಂಡ್ಸ್ ಆಫ್ ಇಂಜೆಕ್ಷನ್ ನ ತೋತಾರೆ, ಸ್ಟೆರಾಯ್ಡ್ ಇಂಜೆಕ್ಷನ್ ನ ತೋತಾರೆ. ಈಲಿನ ಯೂಸ್ ಮಾಡಿ ಅದರಿಂದ ಹೊರಗಡೆ ಬಂದಿರುವಂತ ಜನಗಳು ಕೂಡ ಇದ್ದಾರೆ. ಇಲ್ಲಿ ನಾವು ಅಲರ್ಜಿ ಮೆಲಿಡಿಯನ್, ಕನೆಕ್ಟಿವ್ ಟಿಶ್ಯೂ, ಬ್ಲಾಡರ್, ಲಾರ್ಜ್ ಇಂಡಸ್ಟ್ರೈನ್, ಸ್ಮಾಲ್ ಇಂಡಸ್ಟ್ರೈನ್, ಫ್ಯಾಟಿ ಡಿಜನರೇಷನ್, ಇದೆಲ್ಲ ಇಂಡಿವಿಜುವಲೈಸ್ಡ್ ಮೈಕ್ರೋ ಕರೆಂಟ್ ಫ್ರೀಕ್ವೆನ್ಸೀಸ್. ನಾವು ಎಲೆಕ್ಟ್ರಾನಿಕ್ಸ್ ಹಾಕೊಂಡು ನಾವು ಇದನ್ನ ಯೂಸ್ ಮಾಡ್ಕೋತೀವಿ. ಇಂಪ್ಯೂರಿಟೀಸ್ ಅನ್ನುವಂತ ಪ್ರೋಗ್ರಾಮ್ ಏನು ಅಂತ ನಾವು ನೋಡಕ್ ಹೋದಾಗ ಒಬ್ರು ಮೆಸೇಜ್ ಮಾಡ್ತಾ ಇದ್ದಾರೆ, ಇಂಪ್ಯೂರಿಟೀಸ್ ಅನ್ನುವಂತ ಪ್ರೋಗ್ರಾಮ್ ಏನು? ನಮ್ಮ ಬಾಡಿಯಲ್ಲಿ ಇಂಪ್ಯೂರಿಟೀಸ್ ಯಾವಾಗ ಹೆಚ್ಕೊಳ್ಳುತ್ತೋ ಅವಾಗ ಫೀವರ್ ಬರೋದಕ್ಕೆ ಪಾಸಿಬಲ್ ಆಗುತ್ತೆ, ಕೋಲ್ಡ್ ಬರೋದಕ್ಕೆ ಪಾಸಿಬಲ್ ಆಗುತ್ತೆ. ಅದಕ್ಕಿನ್ನು ಜಾಸ್ತಿ ಇಂಪ್ಯೂರಿಟೀಸ್ ಹೆಚ್ಕೊಂಡಾಗ ಅವಾಗ ಡಿಫ್ರೆಂಟ್ ಲೆವೆಲ್ ಆಫ್ ಹೆಲ್ತ್ ಚಾಲೆಂಜಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನ್ ಮಾಡುತ್ತೆ, ನಿಮ್ಗೆ ಅನಾಲಿಸಿಸ್ ಮಾಡ್ಬಿಟ್ಟು ಚೂರ್ ಜಾಸ್ತಿ ಆಗ್ತಾ ಇದೆ ಅನ್ಬೇಕಾದ್ರೆ ಇಂಪ್ಯೂರಿಟಿ ಪ್ರೋಗ್ರಾಮ್ಸ್ ತಗೊಳಪ್ಪ ಅಂತ ತೋರಿಸ್ಬಿಡುತ್ತೆ ಅನಾಲಿಸಿಸ್ ಅಲ್ಲಿ. ನೀವು ಅದನ್ನ ತಗೊಂಡ್ರೆ ನಿಮ್ಮ ಇಂಪ್ಯೂರಿಟೀಸ್ ಲೆವೆಲ್ ನಾರ್ಮಲ್ ಆಗ್ತಾ ಹೋಗುತ್ತೆ. ಎಂತ ಅದ್ಭುತ ಅಲ್ಲ? ನಮ್ಗೆ ಏನು ಡಯಾಬಿಟಿಸ್ ಅಂತ ನಾವು ಹೇಳ್ತೀವಿ, ಡಯಾಬಿಟಿಸ್ ನಮ್ಗೆ ಒಂದೇ ದಿನಕ್ಕೆ ಬಂದ್ಬಿಡುತ್ತಾ? ಹಲೋ, ಇಲ್ಲ. ಡಯಾಬಿಟಿಸ್ ಬರೋದಕ್ಕೆ ಅಟ್ಲೀಸ್ಟ್ ಒಂದು 10 ವರ್ಷದ ನಮ್ಮ ಬಾಡಿ ಡಯಾಬಿಟಿಸ್ಗೋಸ್ಕರ ಪ್ರಿಪೇರ್ ಮಾಡ್ತಾ ಇರುತ್ತೆ. ಒಂದ್ ಫೈನ್ ಡೇ ನಾವು ಡಾಕ್ಟರ್ ಹತ್ರ ಹೋದಾಗ ನಮ್ಗೆ ಡಯಾಬಿಟಿಸ್ ಬಂದಿದೆ ಅಂತ ಗೊತ್ತಾಗುತ್ತೆ. ಅದೇ ತರಾನೇ ಹೀಲ್ ಡಿವೈಸ್ ಅನ್ನ ಯೂಸ್ ಮಾಡಿದ ನಂತರ ನಿಮ್ಗೆ ಯಾವ ಪ್ರೋಗ್ರಾಮ್ ಅವಶ್ಯಕತೆ ಇದೆ ನಿಮ್ಮ ಬಾಡಿಗೆ, ನಿಮ್ಮ ವೈಬ್ರೇಷನ್ಸ್ಗೆ,
ಆ ಪ್ರೋಗ್ರಾಮ್ ಅನ್ನ ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ನೀವು ಆ ಪ್ರೋಗ್ರಾಮ್ ತಗೊಂಡಾಗ ನಿಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಇದು ಒಂದು ಮೆರಿಡಿಯನ್, ಹಾರ್ಮೋನಲ್ ಬ್ಯಾಲೆನ್ಸ್, ಸರ್ಕ್ಯುಲೇಷನ್, ಲಿವರ್, ಪ್ಯಾಂಕ್ರಿಯಾಸ್, ಡಯಾಬಿಟಿಸ್ಗೆ ಮೇನ್ ಪ್ಯಾಂಕ್ರಿಯಾಸ್ ಬೇಕಾಗಿರುವಂತದ್ದು, ಲಂಗ್ಸ್, ಲಿಂಫೆಟಿಕ್ ಸಿಸ್ಟಮ್, ಸ್ಟಮಕ್, ಆರ್ಗನ್ ಮೆರಿಡಿಯನ್, ಆಮೇಲೆ ಚಕ್ರಾಸ್. ಓ ಮೈ ಗಾಡ್, ಚಕ್ರಾಸ್ ಅಂತೂ ಅದ್ಭುತವಾದ ಪ್ರೋಗ್ರಾಮ್. ಎಷ್ಟು ಜನ ಚಕ್ರಾಸ್ ರಿಲೇಟೆಡ್ ಪ್ರೋಗ್ರಾಮ್ ತಗೊಂಡು ತಮ್ಮ ಆರೋಗ್ಯನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡಿರುವಂತ ವ್ಯಕ್ತಿಗಳಿದ್ದಾರೆ. ಕ್ರೌನ್ ಚಕ್ರ ರಿಸೀವಿಂಗ್ ಎನರ್ಜೀಸ್ ಚೆನ್ನಾಗಿದ್ದಾಗಲೇ ಮ್ಯಾನಿಫೆಸ್ಟ್ ಆಗೋದಕ್ಕೆ ಸಾಧ್ಯ ಆಗೋದು. ಥ್ರೋಟ್ ಚೆನ್ನಾಗಿದ್ದಾಗಲೇ ಕೂಡ ಅಬೆಂಡೆನ್ಸ್ ಬರೋದಕ್ಕೆ ಸಾಧ್ಯವಾಗೋದು. ನಿಮ್ಗೆಲ್ಲರಿಗೂ ಗೊತ್ತಿದೆ ಚಕ್ರ ಕುರಿತಾಗಿ. ಥರ್ಡ್ ಐ ಚಕ್ರ, ಹಾರ್ಟ್ ರಿಲೇಟೆಡ್ ಚಕ್ರ, ಸೋಲಾರ್ ಪ್ಲೆಕ್ಸ್ ಚಕ್ರ, ಸ್ಯಾಕ್ರಲ್ ಚಕ್ರ, ರೂಟ್ ಚಕ್ರ, ಇದಕ್ಕೆಲ್ಲದಕ್ಕೂ ಕೂಡ ನಿಮ್ಗೆ ಒನ್ ಟೈಮ್ ಎಕ್ಸ್ಪೆನ್ಸ್, ಲೈಫ್ ಟೈಮ್ ಆಕ್ಸಿಸ್ ಸಿಗುತ್ತೆ. ಕರೆಂಟ್ಲಿ ಇವಾಗ ಬಹಳ ಒಳ್ಳೆ ಆಫರ್ಸ್ ಕೂಡ ನಿಮ್ಗೆ ನಡೀತಾ ಇದೆ. ಓಕೆನಾ, ಅದ್ಭುತಕರವಾದ ಆಫರ್ಸ್ ನಡೀತಾ ಇದೆ. ಸೊ ಚಕ್ರ ಪ್ರೋಗ್ರಾಮ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ ಅನ್ಬೋದು. ಇದು ಬಂದು ಬಯೋಎನರ್ಜೆಟಿಕ್ ಡಿಫೆನ್ಸ್. ನಾನು ಜಸ್ಟ್ ಇವಾಗ ಅನಾಲಿಸಿಸ್ ಮಾಡಿದಾಗ ಏನ್ ಬಂತು, ಬಯೋಎನರ್ಜೆಟಿಕ್ ಡಿಫೆನ್ಸ್ ಅನ್ನುವಂತ ಪ್ರೋಗ್ರಾಮ್ ಬಂತು. ಏನು ಬಯೋಎನರ್ಜೆಟಿಕ್ ಡಿಫೆನ್ಸ್ ಅಂದ್ರೆ, ಇದು ನಮ್ಮ ಎನರ್ಜಿಯನ್ನ, ಎಲ್ಲೆಲ್ಲಿ ಎನರ್ಜಿ ನಾವು ನೆಗೆಟಿವ್ ಎನರ್ಜೀಸ್ ನ ಅಬ್ಸರ್ವ್ ಮಾಡ್ಕೊಂಡಿದ್ದೀವೋ ಅದನ್ನ ಕ್ಲೆನ್ಸ್ ಮಾಡೋದೇ ಬಯೋಎನರ್ಜೆಟಿಕ್ ಡಿಫೆನ್ಸಿನ ಕೆಲಸ. ಓಕೆನಾ, ನಮ್ಮ ಮೆಂಟಲ್ ಲೆವೆಲ್ ಅಲ್ಲಿ, ನಮ್ಮ ಥಿಂಕಿಂಗ್ ಪ್ಯಾಟರ್ನ್ ಅಲ್ಲೂ ಕೂಡ ನೆಗೆಟಿವ್ ಎನರ್ಜೀಸ್ ಅಟ್ರಾಕ್ಟ್ ಆಗಿದೆ, ಅದನ್ನ ಕ್ಲೆನ್ಸ್ ಮಾಡುತ್ತೆ. ಇಲ್ಲಿ ನೀವು ಒಂದು ವರ್ಡ್ ಅನ್ನ ಓದ್ತಾ ಇದ್ದೀರಾ, ಜಿಯೋಪತಿ ಅನ್ಬಿಟ್ಟು. ಜಿಯೋಪತಿ ಅಂದ್ರೆ ಏನು, ನಮ್ಮ ಬಾಡಿ ವೈಬ್ರೇಷನ್ಗೂ ಕೂಡ, ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ವೈಬ್ರೇಷನ್ ಅಲ್ಲೂ ಕೂಡ ಮಿಸ್ ಮ್ಯಾಚ್ ಆದಾಗ ಅಲ್ಲಿ ಒಂದು ಎನರ್ಜಿ ಕಾನ್ಫ್ಲಿಕ್ಟ್ ಕ್ಲಿಯರ್ ಆಗುತ್ತೆ. ನೀವು ಕೇಳಿರ್ಬಹುದು, ಹಳೆ ಮನೆಯಲ್ಲಿ ಇದ್ದಾಗ ಅವ್ರ ಹೆಲ್ತ್ ಚೆನ್ನಾಗಿತ್ತು, ಹೊಸ ಮನೆಗೆ ಹೋದ್ಮೇಲೆ ಅವ್ರ ಹೆಲ್ತ್ ಚೆನ್ನಾಗಿಲ್ಲ, ಇಲ್ಲಿದ್ದಾಗ ಅವ್ರ ಆರೋಗ್ಯ ಚೆನ್ನಾಗಿತ್ತು, ಅಲ್ಲಿ ಹೋದ್ಮೇಲೆ ಅವ್ರ ಆರೋಗ್ಯ ಅಷ್ಟು ಸುಧಾರಣೆ ಇಲ್ಲ. ಎಂತಕ್ಕೆ, ಆ ಜಾಗದ ವೈಬ್ರೇಷನ್ ಆ ವ್ಯಕ್ತಿಯ ವೈಬ್ರೇಷನ್ಗೆ ಮ್ಯಾಚ್ ಆಗ್ತಾ ಇಲ್ಲ. ಅದೇ ಕಾರಣ ಇಲ್ಲಿ ಜಿಯೋಪತಿ ಅನ್ನುವಂತ ಪ್ರೋಗ್ರಾಮ್ ತಗೊಂಡಾಗ ಅದನ್ನ ಮಿನಿಮೈಸ್ ಮಾಡುತ್ತೆ, ಅದನ್ನ ಒಂದು ಬ್ಯಾಲೆನ್ಸ್ಗೆ ತಗೊಂಡ್ಬರುತ್ತೆ. ಅದು ಬ್ಯಾಲೆನ್ಸ್ ಬಂದಾಗ ನಿಮ್ಮ ಆರೋಗ್ಯನೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಎಷ್ಟು ಜನಕ್ಕೆ ಪ್ಲಾನೆಟ್ಸ್, ಸೋಲಾರ್ ಎಕ್ಲಿಪ್ಸ್, ಲೂನಾರ್ ಎಕ್ಲಿಪ್ಸ್ ಹೋದ ವರ್ಷ ಆಗಿತ್ತು. ಆಲ್ಮೋಸ್ಟ್ ಒಂದೇ ತಿಂಗಳಲ್ಲಿ 2 ಎಕ್ಲಿಪ್ಸ್ ಗಳು ಬಂದಿತ್ತು. ಅವಾಗ ನಮ್ಮ ಟೀಮ್ ಅಲ್ಲಿ ಎಲ್ಲರಿಗೂ ಕೂಡ, ಆಲ್ಮೋಸ್ಟ್ ಅಷ್ಟು ಜನ ಹೀಲ್ ಯೂಸರ್ಗೂ ಕೂಡ ಪ್ಲಾನೆಟರಿಯಲ್ಲಿ ಚೇಂಜಸ್ ಆಗಿತ್ತು. ಅವಾಗ ಆ ಚೇಂಜಸ್ ಬಂದಾಗ ನಮ್ಗೆ ಆಲ್ಮೋಸ್ಟ್ 2 to 3 ಟೈಮ್ಸ್ ಪ್ಲಾನೆಟರಿ ಅಂತಾನೆ ಪ್ರೋಗ್ರಾಮ್ ತೋರಿಸ್ತಾ ಇತ್ತು. ಅದರಿಂದ ಆಗುವಂತ ಚಾಲೆಂಜಸ್ ಕೂಡ ನಾವು ಕಡಿಮೆ ಮಾಡ್ಕೋಬಹುದು, ಹೋಗಿಸ್ಕೋಬಹುದು. ಎಂತ ಡಿವೈನ್ ಅಲ್ವಾ. ಡಿವೈನ್ ವ್ಯಕ್ತಿಗಳಿಗೆ ಮಾತ್ರ ಈ ಟೆಕ್ನಾಲಜಿ ಕೈಗೆ ಸಿಗೋದಕ್ಕೆ ಸಾಧ್ಯ. ಅದನ್ನು ಒಬ್ರು ಗುರು ಮುಖಾಂತರ ಸಿಗ್ತಾ ಇದೆ ಅಂದ್ರೆ ಡಿವೈನ್ ವ್ಯಕ್ತಿಗಳಿಗೆ ಮಾತ್ರ ಈ ಟೆಕ್ನಾಲಜಿ ಸಿಗೋದಕ್ಕೆ ಸಾಧ್ಯ. ಗುರು ಎಲ್ಲರಿಗೂ ಸಿಗಕ್ ಸಾಧ್ಯನಾ ಹೇಳಿ? ಹಲೋ, ಗುರು ಎಲ್ಲರಿಗೂ ಸಿಗಕ್ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಸಿಕ್ಕಿದ್ದಾರೆ, ಒಳ್ಳೆ ಗುರು ಸಿಕ್ಕಿದ್ದಾರೆ, ನಾವೆಲ್ಲ ಚೆನ್ನಾಗಿ ಕಲ್ತ್ಕೋತಾ ಇದೀವಿ, ನಮ್ಮ ಜೀವನದಲ್ಲಿ ಏಳಿಗೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಅರ್ಥನೇ ನಮ್ಮ ಹಿಂದೆ ಗುರು ಇದ್ದಾರೆ ಅಂದ್ಬಿಟ್ಟು ಅರ್ಥ. ಸೊ ಈ ಟೆಕ್ನಾಲಜಿ ಒಬ್ರು ಒಬ್ರು ಸಾಧು ಇನ್ವೆಂಟ್ ಮಾಡಿದ್ದಾರೆ. ಒಂದು ಒಳ್ಳೆಯ ಇಂಟೆನ್ಷನ್, ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋಂತ ಇಂಟೆನ್ಷನ್ ಇಂದಾನೇ ಇನ್ವೆಂಟ್ ಮಾಡಿರುವಂತದ್ದು. ಓಕೆನಾ, ಇವಾಗ ನಾವು ನೆಕ್ಸ್ಟ್ ನೋಡಕ್ ಹೋಗೋಣ, ಬಯೋಎನರ್ಜೆಟಿಕ್ ಸಪೋರ್ಟ್ ಅನ್ನುವಂತ ಪ್ರೋಗ್ರಾಮು ನಮ್ಮ ಔರಾ ಬಾಡಿಗೆ, ನಮ್ಮ ಎನರ್ಜಿ ಬಾಡಿನ ಎನ್ಹಾನ್ಸ್ ಮಾಡುತ್ತೆ. ಕೋಹರೆನ್ಸ್ ಅನ್ನುವಂತ ಪ್ರೋಗ್ರಾಮು ನಮ್ಮ ಥಾಟ್ಗೆ ಸುಪ್ರೀಂ ಥಾಟ್ ಅನ್ನ ಕನೆಕ್ಟ್ ಮಾಡಿಸುತ್ತೆ. ನಮ್ಮ ಥಾಟ್ಗೆ ಏನ್ ವೈಬ್ರೇಷನ್ ಬೇಕಾಗಿದೆ, ಆ ಥಾಟ್ ಅನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಏನ್ ವೈಬ್ರೇಷನ್ ಬೇಕಾಗಿದೆ, ಆ ಥಾಟ್ಸ್ಗೆ ಕರೆಕ್ಟ್ ಆಗಿ ಅಲೈನ್ ಮಾಡುತ್ತೆ. ಅದು ಕೋಹರೆನ್ಸಿನ ಕೆಲಸ. ಬಯೋಎನರ್ಜೆಟಿಕ್ ಬೂಸ್ಟ್ ನಮ್ಮ ಪೂರ್ತಿ ಔರಾನ ಎನರ್ಜೈಸ್ ಮಾಡುತ್ತೆ. ಬಯೋಎನರ್ಜೆಟಿಕ್ ವೈಟಲೈಸೇಷನ್, ನಮ್ಮ ಗುರುಗಳು ಹೇಳ್ತಾ ಇದ್ರು ಜಸ್ಟ್ ಇವಾಗ ತಾನೆ, ಸ್ಟೆಮ್ ಸೆಲ್ಸ್ ಹೆಂಗಾಗಿರುತ್ತೆ ಅನ್ಬಿಟ್ಟು ಅನ್ನೋದ್ರ ಕುರಿತಾಗಿ. ಇದೆಲ್ಲ ಸ್ಟೆಮ್ ಸೆಲ್ಸ್ ಕುರಿತಾಗಿ. ನೀವು ನೋಡ್ತೀರಾ ಬಾಲಿವುಡ್, ಟ್ರಾಲಿವುಡ್ ಆಕ್ಟರ್ಸ್ ಅನ್ನ, ಅವ್ರು ಯಾವಾಗ್ಲೂ ಹೆಂಗಾಗಿ ಕಾಣಿಸ್ತಾರೆ. ಏನ್ ಕಾರಣ? ಅವರು ಹೆಂಗಾಗಿ ಕಾಣಿಸೋದಕ್ಕೆ ಏನ್ ಕಾರಣ? ಅವರು ಸ್ಟೆಮ್ ಸೆಲ್ಸ್ ಇಂಜೆಕ್ಷನ್ಸ್ ನ ತೋತಾರೆ, ಅದಕ್ಕೆ ಅವ್ರು ಹೆಂಗಾಗಿ ಕಾಣಿಸ್ತಾರೆ. ಇಲ್ಲಿ ನೀವು ಬಯೋಎನರ್ಜೆಟಿಕ್ ವೈಟಲೈಸೇಷನ್ ಅನ್ನುವಂತ ಪ್ರೋಗ್ರಾಮ್ ಅನ್ನ ನೀವು ತಗೊಂಡಿದ್ದೆ ಆದ್ರೆ ನೀವು ದಿನೇ ಹೆಂಗಾಗಿ ಕಾಣಿಸ್ತೀರಾ. ಕಂಗ್ರಾಚುಲೇಷನ್ಸ್. ಓಕೆನಾ, ಇಲ್ಲಿ ನೀವು ಬೋನ್ಸ್ ಹಾರ್ಮೋನಿ, ಟಿಶ್ಯೂ ಹಾರ್ಮೋನಿ, ಪೀನಲ್ ಗ್ಲ್ಯಾಂಡ್ ಹಾರ್ಮೋನಿ, ಅದನ್ನು ಕೂಡ ಒಂದು ಪ್ರೋಗ್ರಾಮ್ ಇದೆ. ಬಹಳ ಅದ್ಭುತವಾದ ಪ್ರೋಗ್ರಾಮ್ ಇದು. ಓಕೆನಾ, ಇಲ್ಲಿ ನೋಡಕ್ ಹೋದಾಗ ಅನಿಮಲ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಇದೆ. ಇಲ್ಲಿ ನಮ್ಮ ಯಾರ್ಯಾರ ಮನೆಯಲ್ಲಿ ಪೆಟ್ಸ್ ಇದೆ, ಪೆಟ್ಸ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಇವೆಲ್ಲ. ಇಲ್ಲಿ ಡೀಪ್ ಸೈಕಲ್, ಸಮಥಿಂಗ್ ವೆರಿ ಡೀಪ್ ವಿತ್ ಇನ್ ಯು, ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಾರೆ ಕೆಲವರು ಜನಗಳು. ಎನರ್ಜಿ ವರ್ಕ್ ಅನ್ನುವಂತ ಪ್ರೋಗ್ರಾಮ್ ಇದೆ. ನನ್ಗೆ ಎನರ್ಜಿನೇ ಇಲ್ಲ ಅಂತಾರೆ, ಪ್ಯೂರ್ ಎನರ್ಜಿ ಅನ್ನುವಂತ ಪ್ರೋಗ್ರಾಮ್ ಇದೆ. ನನ್ಗೆ ಡೈಜೆಷನ್ ಚೆನ್ನಾಗಿಲ್ಲ ಅಂತಾರೆ ಜನಗಳು, ಡೈಜೆಸ್ಟಲ್ ಅನ್ನುವಂತ ಪ್ರೋಗ್ರಾಮ್ ಇದೆ. ಕಿಡ್ನಿ ಹಾರ್ಮೋನಿ ಮೇಲ್, ಕಿಡ್ನಿ ಹಾರ್ಮೋನಿ ಫಿಮೇಲ್,
ಬ್ರೆತ್ ಆಫ್ ಲೈಫ್ ಅಲ್ಲಿ ನಗು ಏನೇ ಎಲ್ಲ ಒಳ್ಳೇದಿದ್ರು ಕೂಡ ಅವ್ರ ಜೀವನದಲ್ಲಿ ನಗು ಇಲ್ಲ ಅಂತಾರೆ. ನಿಮ್ಮ ಯಾರ ಜೀವನದಲ್ಲೂ ಹಂಗಿದ್ರು ಕೂಡ ನಗು ಇಲ್ಲ ಅಂದಾಗ ಬ್ರೆತ್ ಆಫ್ ಲೈಫ್ ಪ್ರೋಗ್ರಾಮ್ ತಗೊಂಡಾಗ ನೀವು ರಿಯಲಿ ಅಲೈನ್ ಆಗ್ತೀರಾ. ಇಲ್ಲಿ ಬಂದು ವೆಲ್ ಬೀಯಿಂಗ್ ಪ್ರೋಗ್ರಾಮ್, ನಮ್ಮ ಬಾಡಿ ಮೈಂಡ್ ಸ್ಪಿರಿಟ್ ಎಲ್ಲಾನು ಅಲೈನ್ಡ್ ಆಗಿದ್ರೇನೆ ಅದು ಜೀವನ ಅಂತ ಹೇಳಕ್ಕಾಗೋದು, ಎಲ್ಲಾನು ತುಂಬಿರೋಂತ ಜೀವನ ಅಂತ ಹೇಳಕ್ಕಾಗೋದು. ಇದರಲ್ಲಿ ಚೂರು ಬಾಡಿ ಮೈಂಡ್ ಸ್ಪಿರಿಟ್ ಅಲ್ಲಿ ಚೂರು ಮಿಸ್ಅಲೈನ್ಮೆಂಟ್ ಆದ್ರೂ ಕೂಡ ಅಲೈನ್ಮೆಂಟ್ ಬರಲ್ಲ. ಇದು ಡಿಜಿಟಲ್ ನ್ಯೂಟ್ರಿಷನ್, ಬಹಳ ಅದ್ಭುತವಾದ ಪ್ರೋಗ್ರಾಮು. ಇದು ಬಂದು ಟಾಪ್ ಮೋಸ್ಟ್ ಪ್ಯಾಕೇಜ್ ಅಲ್ಲೇ ಬರುವಂತದ್ದು. ಏನು ಡಿಜಿಟಲ್ ನ್ಯೂಟ್ರಿಷನ್ ಅಂದ್ರೆ, ನಮ್ಮ ಬಾಡಿಯಲ್ಲಿ ನಾವ್ ಏನೇನ್ ಸಪ್ಲಿಮೆಂಟ್ಸ್ ಅನ್ನ ತಗೋತೀವಿ ಅದು ಬರೀ 10% ಅಬ್ಸಾರ್ಪ್ಷನ್ ರೇಟ್ ಇರುತ್ತೆ ಅಷ್ಟೇ. ಆದ್ರೆ ನಾವು ಡಿಜಿಟಲ್ ನ್ಯೂಟ್ರಿಷನ್ ಮಿಕ್ಸ್ಚರ್ ಅನ್ನ ಫ್ರೀಕ್ವೆನ್ಸಿಸ್ ಮುಖಾಂತರ, ಎಲೆಕ್ಟ್ರಾಲ್ಸ್ ಮುಖಾಂತರ ನಾವು ತಗೊಂಡಿದ್ದೆ ಆದ್ರೆ ನಮ್ಮ ಬಾಡಿ ಅಬ್ಸಾರ್ಪ್ಷನ್ ರೇಟ್ ಇನ್ಕ್ರೀಸ್ ಆಗುತ್ತೆ, ನಮ್ಮ ಸೆಲ್ಸ್ ಇನ ಅಬ್ಸಾರ್ಪ್ಷನ್ ರೇಟ್ ಇನ್ಕ್ರೀಸ್ ಆಗುತ್ತೆ. ನಾವು ಜನಗಳಿಗೆ ಏನ್ ಹೇಳ್ತೀವಿ ಅಂದ್ರೆ, ನೀವು ಹೀಲಿ ಯೂಸ್ ಮಾಡೋದಕ್ಕೆ ಯೂಸ್ ಮಾಡಿದ ನಂತರ ಒಂದು 15 ದಿನದಿಂದ ಇನ್ನೊಂದು ಅನಾಲಿಸಿಸ್ ರಿಪೋರ್ಟ್ ಅನ್ನ ತಗ್ಸಿ ನಿಮ್ಮ ನ್ಯೂಟ್ರಿಷನ್, ನೀವು ತಿನ್ನುವಂತ ದಾಲ್ ಚಾವಲ್ ರೋಟಿಯಲ್ಲೇ ಅಬ್ಸಾರ್ಪ್ಷನ್ ರೇಟ್ ನಿಮ್ಮ ಸೆಲ್ಸ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಏನಕ್ಕೆ? ನ್ಯೂಟ್ರಿಷನಲ್ ಮಿಕ್ಸ್ಚರ್ ಕಾರಣದಿಂದ. ಹಲವಾರು ಆರೋಗ್ಯದ ಹೆಲ್ತ್ ಚಾಲೆಂಜಸ್ ಮೇನ್ಲಿ ಬರೋದಕ್ಕೆ ಕಾರಣನೇ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್. ಇಲ್ಲಿ ಬ್ರೈನ್ ಹಾರ್ಮೋನಿ, ಹೇರ್ ಹಾರ್ಮೋನಿ, ಗ್ಯಾಸ್ಟ್ರೋಇಂಟೆಸ್ಟೈನ್ ಹಾರ್ಮೋನಿ, ಮಸಲ್, ಕಿಡ್ನಿ ಹಾರ್ಮೋನಿ, ಹಿಯರ್ ಹಾರ್ಮೋನಿ, ಥೈರಾಯ್ಡ್ ರಿಲೇಟೆಡ್ ಡಿಜಿಟಲ್ ನ್ಯೂಟ್ರಿಷನ್, ಈ ತರನೇ 72 ವೆರೈಟಿ ಆಫ್ ಡಿಜಿಟಲ್ ನ್ಯೂಟ್ರಿಷನ್ ಇದೆ. ಬ್ರೈನ್ ಸ್ಟ್ರೋಕ್ ಆಗಿದ್ದಂತ ವ್ಯಕ್ತಿನೂ ಕೂಡ ಬ್ರೈನ್ ಹಾರ್ಮೋನಿ, ಹೆಡ್ ಹಾರ್ಮೋನಿ ಅನ್ನೋಂಥ ಪ್ರೋಗ್ರಾಮ್ ಅನ್ನ ಯೂಸ್ ಮಾಡಿದ ನಂತರ ಅವರು ಮತ್ತೆ ನಾರ್ಮಲ್ ಬಿಹೇವಿಯರ್ಗೆ ಬರ್ತಾ ಇದ್ದಾರೆ ಅನ್ನೋಂಥ ಟೆಸ್ಟಿಮೋನಿನೂ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಏಜ್ ರಿಲೇಟೆಡ್, ಅಮಿನೋ ಆಸಿಡ್, ಅಲ್ಕಲೈನ್ ಪೌಡರ್, ಬ್ಲಡ್ ರಿಲೇಟೆಡ್, ವೇಟ್ ರಿಲೇಟೆಡ್, ವಿಟಮಿನ್ ಬಿ ಕಾಂಪ್ಲೆಕ್ಸ್. ನಮ್ಮ ಒಬ್ರು ಟೀಮ್ ಮೇಟ್ಗೆ ಬಾಯಲ್ಲೆಲ್ಲ ಉಣ್ಣಾಗ್ಬಿಟ್ಟಿತ್ತು, ಅವ್ರಿಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ ಅನ್ನ ಕೊಟ್ಟಿದ್ದ ನಂತರ ಅವರು ನಾರ್ಮಲೈಸ್ಡ್ ಆದ್ರು. ಎಷ್ಟು ಖುಷಿ ಆಗುತ್ತಲ್ಲ, ಒಂದು ಟ್ಯಾಬ್ಲೆಟ್ ಏನು ತಗೊಂಡಿರಾ ಫ್ರೀಕ್ವೆನ್ಸಿಸ್ ಮುಖಾಂತರ ಹೀಲ್ ಮಾಡ್ಕೊಳ್ಳೋದು ಅಂದ್ರೆ ಅದೇ ಈ ಡಿವೈಸ್ ನ ಮೊಟ್ಟ ಮೊದಲನೆಯ ಕೆಲಸ. ಸೊ ಇದು ಬಂದು ಆಲ್ಕೋಹಾಲ್ ಇಂಟೇಕ್ ಅಂದ್ರೆ ನಿಮ್ಗೆ ಆಲ್ಕೋಹಾಲ್ ಕುಡಿಸುತ್ತೆ ಅಂತ ಅಲ್ಲ, ಯಾವುದೇ ತರ ನಿಮ್ಗೆ ನೆಗೆಟಿವ್ ಯಾವುದೇ ತರ ನಿಮ್ಗೆ ನಿಮ್ಮ ಬಾಡಿಗೆ ಅದನ್ನ ನಿಮ್ಗೆ ಹೊರಗಡೆ ಹಾಕ್ಸುತ್ತೆ. ಸಪೋಸ್ ಎಕ್ಸೆಸಿವ್ ಈಟಿಂಗು, ಲಿಬಿಡೋ, ಯಾವುದೇ ತರದ ಸೆಕ್ಸ್ ರಿಲೇಟೆಡ್ ಚಾಲೆಂಜಸ್ ಇದ್ರೂ ಕೂಡ ಈ ಲಿಬಿಡೋ ಅನ್ನೋಂಥ ಪ್ರೋಗ್ರಾಮ್ ಅನ್ನ ಕ್ಲಾರಿಫೈ ಮಾಡುತ್ತೆ. ಇಲ್ಲಿ ಸ್ಪಿರಿಚುಯಾಲಿಟಿನೂ ಕೂಡ ಒಂದು ಡಿಜಿಟಲ್ ನ್ಯೂಟ್ರಿಷನ್. ಓಕೆನಾ? ನನ್ನ ಒಬ್ರು ಟೀಮ್ ಮೇಟ್ಗೆ ನಾನು ಅನಾಲಿಸಿಸ್ ಮಾಡ್ಬೇಕಾದ್ರೆ ಮೊಟ್ಟ ಮೊದಲನೇ ಬಾರಿ ಅವ್ರಿಗೆ ಅನಾಲಿಸಿಸ್ ಮಾಡಿದಾಗ ಡಿಜಿಟಲ್ ನ್ಯೂಟ್ರಿಷನ್ ಸ್ಪಿರಿಚುಯಾಲಿಟಿ ಅನ್ನೋಂಥ ಪ್ರೋಗ್ರಾಮ್ ಬಂತು. ನನಗೇನ್ ತಕ್ಕಪ್ಪ ಸ್ಪಿರಿಚುಯಾಲಿಟಿ ಅನ್ನೋಂಥ ಡಿಜಿಟಲ್ ನ್ಯೂಟ್ರಿಷನ್ ಇವ್ರಿಗೆ ತೋರಿಸ್ತಾ ಇದೆ ಅಂತ ನಾನು ಆಶ್ಚರ್ಯಪಟ್ಟೆ. ಆಮೇಲೆ ಅವರು ರಿಪೋರ್ಟ್ ನೋಡಿದ ನಂತರ ಅವರೇ ನನಗೆ ಹೇಳಿದ್ರು, ನಾನು 4-5 ದಿನದಿಂದ ದೇವರ ಮನೆಯಲ್ಲಿ ದೀಪ ಹಚ್ಚಿಲ್ಲ, ಏನೋ ಘಟನೆ ನಡೀತು ಮನೆಯಲ್ಲಿ, ಅದು ನನ್ಗೆ ಬೇಸರ ತಂದಿತ್ತು, ನಾನು ಆ ಕಾರಣದಿಂದ ನಾನು ದೀಪನೇ ಹಚ್ಚಿಲ್ಲ ಅಂತ ಅಂದ್ರು. ಆಮೇಲೆ ಅವರೇ ಹೇಳ್ತಾರೆ ಆ ಕಾರಣಕ್ಕೆ ನನ್ಗೆ ಸ್ಪಿರಿಚುಯಾಲಿಟಿ ಪ್ರೋಗ್ರಾಮ್ ತೋರಿಸ್ತಾ ಇದೆ ಅಂದ್ಬಿಟ್ಟು. ಎಷ್ಟು ಕನೆಕ್ಟೆಡ್ ಇದೆ ಅಲ್ಲ. ಸೊ ಇದು ಬಂದು ಹೈಸೈಟ್ ರಿಲೇಟೆಡ್, ಸೈಕಿ ರಿಲೇಟೆಡ್, ಚಿಲ್ಡ್ರನ್ ರಿಲೇಟೆಡ್, ವುಮೆನ್ ರಿಲೇಟೆಡ್ ಡಿಜಿಟಲ್ ನ್ಯೂಟ್ರಿಷನ್. ಇದು ಬಂದು ಬ್ರೆತ್, ಎನರ್ಜಿ, ರಿಜಿಡಿಟಿ, ಲೈಫ್ ಸ್ಟೈಲು. ಇದು ಬಂದು ಎಕ್ಸಾಷನ್, ಜಾಯ್ ಆಫ್ ಲೈಫ್. ಒಬ್ರು ಡಿಪ್ರೆಷನ್ ಅಲ್ಲಿ ಇರುವಂತ ವ್ಯಕ್ತಿಗೆ ಮೊಟ್ಟ ಮೊದಲನೆಯ ಪ್ರೋಗ್ರಾಮ್ ಕೊಡದೆ ಜಾಯ್ ಆಫ್ ಲೈಫ್ ಅನ್ನುವಂತ ಪ್ರೋಗ್ರಾಮ್, ಪ್ಯಾಷನ್ ಅನ್ನುವಂತ ಪ್ರೋಗ್ರಾಮ್. ಇದು ಬಂದು ಪವರ್ ಆಫ್ 3 ಕಂಪ್ಲೀಟ್ಲಿ ಆಯುರ್ವೇದಿಕ್ ಪ್ರೋಗ್ರಾಮ್ಸ್ ಇವೆಲ್ಲ, ಆಯುರ್ವೇದಿಕ್ ಪ್ರೋಗ್ರಾಮ್ಸ್. ಇದು ಬಂದು ಸೋಲ್ ಸೈಕಲ್. ನಾವು ನಮ್ಮ ಲೈಫ್ ಸ್ಟೈಲ್ ಆಗಿರ್ಲಿ, ನಾವ್ ಏನೇ ಮಾಡಿದ್ರು ಕೂಡ ಅಕ್ಸೆಪ್ಟೆನ್ಸ್ ಬರಲ್ಲ, ಏನೇ ಮಾಡಿದ್ರು ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗಲ್ಲ, ಯಾವ್ದಲ್ಲೂ ಕೂಡ ಖುಷಿ ನೋಡಲ್ಲ ಅನ್ನೋದಕ್ಕೆಲ್ಲ ಮೇನ್ ಕಾರಣನೇ ಸೋಲ್ ಲೆವೆಲ್ ಅಲ್ಲಿ ನಮ್ಗೆ ಬ್ಲಾಕೇಜಸ್ ಇದೆ, ಡೀಪರ್ ಲೆವೆಲ್ ಅಲ್ಲಿ ಬ್ಲಾಕೇಜಸ್ ಇದೆ. ಆ ಡೀಪರ್ ಲೆವೆಲ್ ಅಲ್ಲಿ ಬ್ಲಾಕೇಜಸ್ ಅನ್ನ ಕ್ಲೆನ್ಸ್ ಮಾಡೋದಕ್ಕೆ ಸೋಲ್ ಸೈಕಲ್ ಅನ್ನುವಂತ ಪ್ರೋಗ್ರಾಮ್ ಇರೋದು, ಅದ್ಭುತವಾದ ಪ್ರೋಗ್ರಾಮ್. ಸೊ ಇದು ಬಂದು ನ್ಯಾಚುರಲ್ ಸೈಕಲ್ ಅಂತ ಹೇಳ್ತಾರೆ. ಸೊ ಇದು ಒಂದು ಎನರ್ಜಿ ಸೈಕಲ್. ಇದು ಬಂದು ಆಕ್ಸಿಡಿಯನ್ ಮಾಡೆಲ್ ಅಲ್ಲಿ ಮಾತ್ರ ಸಿಗುವಂತದ್ದು ಬಹಳ ಅದ್ಭುತಕರವಾದ ಪ್ರೋಗ್ರಾಮ್ ಇದು, ಎನರ್ಜಿ ಸೈಕಲ್ ಅನ್ನುವಂಥದ್ದು. ಎಲ್ಲಾನು ಕೂಡ ಒಂದು ಎನರ್ಜಿ ಅಂತ ನಾವು ನೋಡಕ್ ಹೋದಾಗ ಇದು ನಮ್ಮ ಎನರ್ಜಿಯನ್ನ ಮತ್ತಷ್ಟು ಹೈ ಲೆವೆಲ್ಗೆ ತಗೊಂಡೋಗುವಂತ ಪ್ರೋಗ್ರಾಮ್ ಇದು. ಇವಾಗ ಇಲ್ಲವರೆಗೂ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇವಾಗ ನನ್ನ ಶೇರಿಂಗ್ ಅನ್ನ ನಾನು ಸ್ಟಾಪ್ ಮಾಡಿದೀನಿ. ಇನ್ನ ನೆಕ್ಸ್ಟ್ ಒಂದ್ ಆಪ್ ಇದೆ, ಇದನ್ನ ನಾನು 2 ಮಿನಿಟ್ಸ್ ಅಲ್ಲಿ ನಾನು ನಿಮ್ಗೆ ಕವರ್ ಮಾಡ್ಬಿಟ್ಟು ನಿಮ್ಮ ಕ್ವಶನ್ ಅಂಡ್ ಆನ್ಸರ್ಸ್ ನ ತಗೋತೀನಿ. ನಾನು ಜಸ್ಟ್ ಇವಾಗ ಸ್ಕ್ರೀನ್ ಶೇರಿಂಗ್ ಮಾಡ್ತಾ ಇದ್ದೀನಿ, 1 ಸೆಕೆಂಡ್. ಇವಾಗ ಹೀಲಿಯನ್ನ ನಾವು ಯಾವ ತರ ಯೂಸ್ ಮಾಡಬಹುದು ಸ್ಪೆಸಿಫಿಕ್ ಹೆಲ್ತ್ ಚಾಲೆಂಜಸ್ ಗೋಸ್ಕರ.
ಡಯಾಬಿಟಿಸ್ ಅಂದ್ರೆ ಡಯಾಬಿಟಿಸ್ಗೋಸ್ಕರ ನಾವು ಯಾವ ತರ ಯೂಸ್ ಮಾಡಬೇಕು, ಅಂದ್ರೆ ಕ್ಯಾನ್ಸರ್ಗೋಸ್ಕರ ನಾವು ಯಾವ ತರ ಯೂಸ್ ಮಾಡಬೇಕು, ಯಾವ್ದಕ್ಕೋಸ್ಕರ ನಾವು ಯಾವ ತರ ಸ್ಲೀಪಿಂಗ್ ಡಿಸಾರ್ಡರ್ಗೆ ಯಾವ ತರ ಯೂಸ್ ಮಾಡಬೇಕು, ಡಿಪ್ರೆಷನ್ಗೆ ಯಾವ ತರ ನಾವು ಯೂಸ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ನಾವು ಪ್ರೋಗ್ರಾಮ್ಸ್ ಅನ್ನ ತಗೋಬಹುದು. ಕರೆಂಟ್ಲಿ ನಾನು ಡಿಪ್ರೆಷನ್ ಅಂತ ಹಾಕ್ತೀನಿ. ಡಿಪ್ರೆಷನ್ ಅಂತ ಹಾಕಿದ ತಕ್ಷಣನೇ ಇಲ್ಲಿ ಒಂದು ಪ್ರೋಗ್ರಾಮ್ ಲಿಸ್ಟ್ ಬರುತ್ತೆ. ಇದಕ್ಕೆ ಏನೇನ್ ಪ್ರೋಗ್ರಾಮ್ ಅವಶ್ಯಕತೆ ಇದೆ ನೀವು ತೋಳೋದನ್ನ ಅನ್ನೋದ್ರ ಕುರಿತಾಗಿ ಇಲ್ಲಿನೇ ಹೇಳುತ್ತೆ. ಕಾನ್ಫ್ಲಿಕ್ಟ್ ಬ್ಯಾಲೆನ್ಸ್, ಫಿಸಿಕಲ್, ಕ್ಲಾಸಿಕಲ್ ಫಿಸಿಕಲ್, ಸ್ಪಿರಿಟ್, ಜಾಯ್ ಆಫ್ ಲೈಫ್, ಇನ್ನರ್ ಸ್ಟ್ರೆಂತ್, ಆಕ್ಟಿವೇಶನ್, ಎಕ್ಸಾಷನ್. ಈ ಪ್ರೋಗ್ರಾಮ್ಗಳನ್ನ ನೀವು 4-5 ದಿನಗಳಲ್ಲಿ 5-6 ದಿನಗಳಲ್ಲಿ ನೀವು ಕಂಪ್ಲೀಟ್ ಮಾಡಿದಾಗ ನಿಮ್ಮ ಆರೋಗ್ಯನೂ ಕೂಡ ಸುಧಾರಣೆ ಆಗೋದನ್ನ ನೀವು ನೋಡ್ತೀರಾ. ಇದೇ ತರನೇ ನೀವು ಡಯಾಬಿಟಿಸ್ಗೂ ಕೂಡ ಪ್ರೋಗ್ರಾಮ್ ಅನ್ನ ತಗೋಬಹುದು. ಡಯಾಬಿಟಿಸ್ಗೂ ಕೂಡ ನೀವು ಪ್ರೋಗ್ರಾಮ್ ಅನ್ನ ತಗೋಬಹುದು. ಇಲ್ಲಿ ನೀವು ಡಯಾಬಿಟಿಸ್ ಟೈಪ್ ಮಾಡಿದಾಗ ಏನೇನ್ ಪ್ರೋಗ್ರಾಮ್ ಅವಶ್ಯಕತೆ ಇದೆ ಡಯಾಬಿಟಿಸ್ಗೆ ಅನ್ನೋದ್ರ ಕುರಿತಾಗಿ ಕೂಡ ಇಲ್ಲಿ ತೋರಿಸುತ್ತೆ. ತಗೊಂಡು ಎಷ್ಟು ಜನ ಕೆಲವರು ಡಯಾಬಿಟಿಸ್ ನ ರಿವರ್ಸಲ್ ಮಾಡ್ಕೊಂಡಿದ್ದಾರೆ. ಕೆಲವರಿಗೆ 1 ತಿಂಗಳಲ್ಲಿ ಆಗ್ಬೋದು, ಕೆಲವರಿಗೆ 4 ತಿಂಗಳಲ್ಲಿ ಆಗಬಹುದು, ಇನ್ನೊಬ್ಬರಿಗೆ 6 ತಿಂಗಳು ಕೂಡ ಆಗ್ಬೋದು. ಅಂದ್ರೆ ನಿಮ್ಮ ಸೆಲ್ಸ್ ಅಲ್ಲಿ ಡೀಪ್ ಲೆವೆಲ್ ಅಲ್ಲಿ ಹೀಲಿಂಗ್ ಆದಷ್ಟು ಕೂಡ, ಎಮೋಷನಲ್ ಬ್ಲಾಕೇಜಸ್ ಕ್ಲಿಯರ್ ಆದಷ್ಟು ಕೂಡ ನಿಮ್ಮ ಹೀಲಿಂಗ್ ಬೇಗ ಆಗುತ್ತೆ. ಈತ ಪ್ರತಿಯೊಂದೊಂದು ಹೆಲ್ತ್ ಚಾಲೆಂಜ್, ಥೈರಾಯ್ಡ್ ಇಶ್ಯೂಗೂ ಕೂಡ ನೀವು ಪ್ರೋಗ್ರಾಮ್ ಅನ್ನ ತಗೋಬಹುದು. ಎಲ್ಲಾ ತರದ ಹೆಲ್ತ್ ಚಾಲೆಂಜ್ ಕೂಡ ನೀವು ಪ್ರೋಗ್ರಾಮ್ ಅನ್ನ ತಗೋಬಹುದು. ಪಾಸಿಬಲ್ ಇದೆ. ಕ್ಲಾರಿಟಿ ಸಿಕ್ಕಿದೆಯಾ? ಇವಾಗ ಇಲ್ಲಿಗೆ ನನ್ನ ಸ್ಕ್ರೀನ್ ಶೇರಿಂಗ್ ಅನ್ನ ನಾನು ಸ್ಟಾಪ್ ಮಾಡ್ತೀನಿ. ಇಲ್ಲಿಗೆ ಅಸ್ತಮಾಗೂ ಕೂಡ ನೀವು ಪ್ರೋಗ್ರಾಮ್ ಅನ್ನ ತಗೋಬಹುದು. ಪ್ರತಿಯೊಂದೊಂದಕ್ಕೂ ಕೂಡ ನೀವು ಪ್ರೋಗ್ರಾಮ್ ಅನ್ನ ತಗೋಬಹುದು. ಇವಾಗ ನಾನು ಇಷ್ಟೊತ್ತು ನೀವು ಡೆಮೋ ಕುರಿತಾಗಿ ತಿಳ್ಕೊಂಡ್ರಿ, ಇಷ್ಟೊತ್ತು ನೀವು ಪ್ರತಿಯೊಂದೊಂದು ಕುರಿತಾಗೂ ಕೂಡ ನೀವು ತಿಳ್ಕೊಂಡ್ರಿ ಅಲ್ವಾ? ಇವಾಗ ನಾವು ನೆಕ್ಸ್ಟ್ ನೋಡೋಣ. ಇವಾಗ ಇದನ್ನ ಪ್ರೈಸಸ್ ಏನು ಅನ್ನೋದ್ರ ಕುರಿತಾಗಿ ಇವಾಗ ನಾವು ಪ್ರೈಸಸ್ ನೋಡೋಣ. ಏನಂತೀರಾ? ಪ್ರೈಸಸ್ ತಿಳ್ಕೊಬೇಕನ್ನೋ ಆಸಕ್ತಿ ಇದೆಯಾ? ಎಸ್, ಆಸಕ್ತಿ ಇದೆ ಅಂತ ಭಾವಿಸ್ತೀನಿ. ಪ್ರೋಸ್ಟೇಟ್ ಎಲ್ಲ ಟೆಸ್ಟಿಮೋನಿಸ್ ಕೂಡ ನೀವು ನೋಡಿದ್ದೀರಾ ಆಲ್ರೆಡಿ. ಇವಾಗ ನಾನು ಡೈರೆಕ್ಟ್ಲಿ ಪ್ರೈಸಸ್ಗೆ ಜಂಪ್ ಆಗ್ತೀನಿ, ಪ್ರೈಸಸ್ ಶೀಟ್ಗೆ ಜಂಪ್ ಆಗ್ತೀನಿ. ಸೊ ಪ್ರೈಸಸ್ ಏನಿರ್ಬೋದು? ಟೈಮ್ ವೇವರ್ ಪ್ರೈಸಸ್ ಎಷ್ಟಿದೆ? ಟೈಮ್ ವೇವರ್ ಪ್ರೈಸ್ ಇದೆ ಏನಿಲ್ಲ ಅಂದ್ರೂ ಕೂಡ 50 lakhs to 1 crore. ಸೊ ಹೀಲಿ ಪ್ರೈಸ್ ಏನಾಗಿದೆ? ಒಂದು ಲೋಯರ್ ಮಾಡೆಲ್ ಅಂತ ನೋಡಿದಾಗ 41,000 ಸಿಗುತ್ತೆ. ಒಂದು ಅಪ್ಪರ್ ಮಾಡೆಲ್ ಅಂತ ನೋಡಿದಾಗ 3,29,000 ತೋರಿಸ್ತಾ ಇದೆ. ಆದ್ರೆ ಕರೆಂಟ್ಲಿ ಇವಾಗ ನಿಮ್ಗೆ 30% ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ಅಂದ್ರೆ ಈ 229 ಪ್ರೋಗ್ರಾಮ್ಸ್ ಲಿಸ್ಟ್ ಏನ್ ತೋರಿಸ್ತಾ ಇದೆ ನಿಮ್ಗೆ, ಇದು ನಿಮ್ಗೆ 2,42,000ಗೆ ಸಿಗ್ತಾ ಇದೆ. ಇದು ಒನ್ ಟೈಮ್, ಲೈಫ್ ಟೈಮ್ ನೀವು ಯೂಸ್ ಮಾಡಬಹುದು. ಪೂರ್ತಿ ಲೈಫ್ ಟೈಮ್ ನೀವು ಇದನ್ನ ಯೂಸ್ ಮಾಡಬಹುದು. ಒನ್ ಟೈಮ್ ಎಕ್ಸ್ಪೆನ್ಸ್ ಅಷ್ಟೇ ಇದು. ಕರೆಂಟ್ಲಿ ನಿಮ್ಗೆ 30% ಆಫರ್ ಸಿಗ್ತಾ ಇದೆ. ಟಾಪ್ ಪ್ಯಾಕೇಜ್ ಅಲ್ಲಿ ಏನೇನ್ ಸಿಗುತ್ತೆ? ಬಯೋಮೆಟ್ರಿಕ್ ಡಿಫೆನ್ಸ್ ಪ್ರೋಗ್ರಾಮ್ ಸಿಗುತ್ತೆ, ಜಾಬ್ ಪ್ರೋಗ್ರಾಮ್ ಸಿಗುತ್ತೆ, ಬ್ಯೂಟಿ ಪ್ರೋಗ್ರಾಮ್ ಸಿಗುತ್ತೆ, ಡಿಜಿಟಲ್ ನ್ಯೂಟ್ರಿಷನ್ ಪ್ರೋಗ್ರಾಮ್ ಸಿಗುತ್ತೆ, ಬಯೋಮೆಟ್ರಿಕ್ ವೈಟಲೈಸೇಷನ್ ಪ್ರೋಗ್ರಾಮ್ ಸಿಗುತ್ತೆ. ನಾವಿನ್ನು ಲೋಯರ್ ಮಾಡೆಲ್ ಅಂತ ನಾವು ನೋಡಕ್ ಹೋದಾಗ ಇಲ್ಲಿ ಡೀಪ್ ಸೈಕಲ್ ಎಚ್ ಪ್ರೋಗ್ರಾಮ್ ಸಿಗುತ್ತೆ, ಲರ್ನಿಂಗ್ ಪ್ರೋಗ್ರಾಮ್ ಸಿಗುತ್ತೆ. 2,42,000 ಪ್ರೈಸ್ ಒನ್ ಟೈಮ್ ಫಾರ್ ಲೈಫ್ ಟೈಮ್ ಆಕ್ಸೆಸ್ ಫಾರ್ 229 ಪ್ರೋಗ್ರಾಮ್ಸ್. ಅಂದ್ರೆ ಒಂದು ಪ್ರೋಗ್ರಾಮ್ ಬೆಲೆ ನಮ್ಗೆ 1,500 ರೂಪೀಸ್ ಕೂಡ ಬೀಳ್ತಾ ಇಲ್ಲ. ಕರೆಕ್ಟಾ? 1,500 ರೂಪೀಸ್ ಕೂಡ ಕಾಸ್ಟ್ ಆಗಿಲ್ಲ. ಫಾರ್ ಲೈಫ್ ಟೈಮ್ ಯೂಸ್ ಮಾಡ್ಬೋದು. ನೀವು ಯೂಸ್ ಮಾಡ್ಬೋದು, ನಿಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಯೂಸ್ ಮಾಡ್ಬೋದು, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಎಷ್ಟು ಖುಷಿ ಆಗುತ್ತಲ್ಲ ಹೇಳಿ. ಇದಕ್ಕಿನ್ನು ಮತ್ತೆ ಇನ್ನೊಂದು, ನಿಮ್ಗೆ ಅಪ್ಪರ್ ಎಂಡ್ ಹೋಗ್ಬೇಕಂದ್ರೆ ಅಪ್ಪರ್ ಎಂಡ್ ಹೋಗಿ, ಇಲ್ಲ ಅಂದ್ರೆ ಲೋಯರ್ ಎಂಡ್ಗೂ ಕೂಡ ಹೋಗ್ಬೋದು. ಸಮಥಿಂಗ್ ಫ್ರೀ ಸಿಗ್ತಾ ಇದೆ ಇಲ್ಲಿ ಇವತ್ತು ನಿಮ್ಗೆ. ಸೊ ಏನ್ ಫ್ರೀ ಸಿಗ್ತದೆ ಅನ್ನೋದನ್ನ ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ, ಓಕೆನಾ? ಸೊ ಇಲ್ಲಿ ರೆಸೊನೆನ್ಸ್ ಪ್ಲಸ್ ವರ್ಷನ್ ನಿಮ್ಗೆ 1,51,000 ಸಿಗ್ತದೆ 30% ಡಿಸ್ಕೌಂಟ್ ಅಲ್ಲಿ. ಸೊ 1,51,000 ನಲ್ಲಿ ಇದ್ರಲ್ಲಿ ನಿಮ್ಗೆ ಏನೇನ್ ಸಿಗಲ್ಲ? ಬಯೋಮೆಟ್ರಿಕ್ ಡಿಫೆನ್ಸ್ ಅನ್ನುವಂತ ಪ್ರೋಗ್ರಾಮ್ ಸಿಗಲ್ಲ, ಜಾಬ್ ಸಿಗಲ್ಲ, ಬ್ಯೂಟಿ ಸಿಗಲ್ಲ, ಹೀಲ್ ಅಡ್ವೈಸರ್ ನ್ಯೂಟ್ರಿಷನ್ ಪ್ರೋಗ್ರಾಮ್ ಸಿಗಲ್ಲ, ಡಿಜಿಟಲ್ ನ್ಯೂಟ್ರಿಷನ್, ಬಯೋಮೆಟ್ರಿಕ್ ವೈಟಲೈಸೇಷನ್ ಪ್ರೋಗ್ರಾಮ್ ಸಿಗಲ್ಲ. ಏನ್ ಸಿಗುತ್ತೆ? ಅವರ ಅನಾಲಿಸಿಸ್ ಸಿಗುತ್ತೆ, ಕೋಚ್ ಅನಾಲಿಸಿಸ್ ಸಿಗುತ್ತೆ. ಓಕೆನಾ? ಇದಕ್ಕಿನ್ನು ಎರಡು ರೆಸೊನೆನ್ಸ್ ಪ್ಲಸ್ ಮತ್ತೆ ಹೀಲಿ ಪ್ರೊಫೆಷನಲ್ ಎರಡನ್ನೂ ಕೂಡ ನಮ್ಮ ಬಾಡಿ ಮೈಂಡ್ ಸೋಲ್ ಅನ್ನ ಅನಲೈಸ್ ಮಾಡಬಹುದು. ಇವಾಗ ನಾವು ರೆಸೊನೆನ್ಸ್ ಅಂತ ನಾವು ನೋಡಕ್ ಹೋದಾಗ ರೆಸೊನೆನ್ಸ್ ಬಂದು ಬರೀ ನಮ್ಮ ಬಾಡಿಯನ್ನ ಅನಲೈಸ್ ಮಾಡುತ್ತೆ. ಇದು 3ರಲ್ಲಿ ಮಾತ್ರ ಅನಾಲಿಸಿಸ್ ಆಪ್ಷನ್ ಇರುವಂತದ್ದು. ಈ ಕೆಳಗಡೆ ಇರುವಂತ ಹೀಲಿ ಗೋಲ್ಡ್, ಹೀಲಿ ಹೋಲಿಸ್ಟಿಕ್ ಅಲ್ಲಿ ಅನಾಲಿಸಿಸ್ ಆಪ್ಷನ್ ಇರುವುದಿಲ್ಲ. ಓಕೆನಾ? ಇವಾಗ ನಾವು ಕಾರ್ ಪರ್ಚೇಸ್ ಮಾಡ್ತೀವಿ. ಕಾರ್ ಪರ್ಚೇಸ್ ಮಾಡಿದ್ಮೇಲೆ ಕಾರ್ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾವು ರಿಟರ್ನ್ ಮಾಡಕ್ ಆಗುತ್ತಾ ಕಾರನ್ನ? ಹೇಳಿ. ಕಾರ್ ಇವಾಗ ಪರ್ಚೇಸ್ ಮಾಡಿದ್ದೀರಾ, 10 ಲಕ್ಷದ ಕಾರನ್ನೇ ಪರ್ಚೇಸ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂದ್ರೆ ನೀವು ಕಾರನ್ನ ರಿಟರ್ನ್ ಮಾಡೋದಕ್ಕೆ ಆಗುತ್ತಾ?
ಖಂಡಿತವಾಗ್ಲೂ ಆಗಲ್ಲ. ಇಲ್ಲಿ ಹೀಲಿಯಲ್ಲಿ ನಿಮ್ಗೆ 14 ಡೇಸ್ ರಿಫಂಡ್ ಪೀರಿಯಡ್ ಸಿಗುತ್ತೆ ಫ್ರಮ್ ದಿ ಡೇಟ್ ಆಫ್ ರಿಸಿಪ್ಟ್. ನೀವು ಆರ್ಡರ್ ಮಾಡಿದ ದಿನದಿಂದ ಅಲ್ಲ, ನಿಮ್ಗೆ ಡಿವೈಸ್ ಕೈಗೆ ಬಂದಿದ ದಿನದಿಂದ 14 ಡೇಸ್ ಆಫ್ ಟೈಮ್ ಪೀರಿಯಡ್ ಸಿಗುತ್ತೆ. ನಿಮ್ಗೆ 14 ಡೇಸ್ ಟೈಮ್ ಪೀರಿಯಡ್ ಅಲ್ಲಿ ನಿಮ್ಗೆ ಇಷ್ಟ ಆಗಿಲ್ಲ ಅನ್ನೋ ತರ ಇದ್ದಾಗ, ನಿಮ್ಗೆ ಯಾವ್ದೇ ತರ ಬೆನಿಫಿಟ್ ಚೇಂಜಸ್ ಕಂಡಿಲ್ಲ ಅನ್ನೋ ತರ ಇದ್ದಾಗ ನೀವು ಹೀಲಿ ಡಿವೈಸ್ ಅನ್ನ ರಿಟರ್ನ್ ಮಾಡಬಹುದು. ನಿಮ್ಗೆ ಪೂರ್ತಿ ಅಮೌಂಟ್ ಇನ್ಕ್ಲೂಡಿಂಗ್ GST ಕೂಡ ನಿಮ್ಗೆ ರಿಟರ್ನ್ ಮಾಡ್ಬಿಡ್ತಾರೆ ಕಂಪನಿಯವರು. ಎಷ್ಟು ಅದ್ಭುತ ಅಲ್ಲ. ನಾವು ಕಾರ್ ತಗೊಂಡಾಗ್ಲೂ ಕೂಡ ನಮ್ಗೆ ರಿಟರ್ನ್ ಮಾಡ್ಲಿಲ್ಲ, ಬರೀ ರಿಪೇರ್ ಸರ್ವಿಸ್ ಒಂದೇ ಕೊಟ್ರು. ಬಟ್ ಇಲ್ಲಿ ನಮ್ಗೆ ರಿಟರ್ನ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಅಂದ್ರೆ ಏನು, ಕಂಪನಿಯವ್ರಿಗೂ ಗೊತ್ತಾಗಿದೆ, ಮಾರ್ಕಸ್ ಮಿಕಿ ಅವ್ರಿಗೂ ಗೊತ್ತಿದೆ, 14 ಡೇಸ್ ಅಲ್ಲಿ ಯಾರ್ಯಾರು ಯೂಸ್ ಮಾಡ್ತಾರೋ ಅವರೆಲ್ಲ ಆರೋಗ್ಯದಲ್ಲಿ ಬದಲಾವಣೆ ಕಾಣ್ತಾರೆ. ನಮ್ಮ ಟೀಮ್ ಅಲ್ಲಿ ಗೋಲ್ಡ್ ಸೈಕಲ್ ಯೂಸ್ ಮಾಡಿದ ನಂತರ ಯಾವ್ದೋ ಒಂದು ದೊಡ್ಡ ಅಮೌಂಟ್ ಸ್ಟ್ರಕ್ ಆಗಿತ್ತು, ಅದು ಬಂತು ಅನ್ನೋರು ಕೂಡ ಜಾಸ್ತಿ ಇದ್ದಾರೆ. ಕೆಲಸ ಇಲ್ಲ, ಕೆಲಸ ಸಿಕ್ತು ಅನ್ನೋರು ಕೂಡ ಇದ್ದಾರೆ. ಅಂದ್ರೆ ಏನು, ನಮ್ಮ ಎನರ್ಜಿಯಲ್ಲಿ ಬ್ಲಾಕೇಜಸ್ ಕ್ಲಿಯರ್ ಆದಾಗ ನೀವು ನಿಮ್ಮ ಜೀವನದಲ್ಲಿ ಏನೇನು ಬೇಕು ಅಂತ ನಿಮ್ಗೆ ಭಾವಿಸ್ತಿರೋ ಅದೆಲ್ಲ ನಿಮ್ಮ ಜೀವನಕ್ಕೆ ಬರೋದಕ್ಕೆ ಪಾಸಿಬಲ್ ಆಗುತ್ತೆ ಅಲ್ವಾ? ಸೊ ಖುಷಿ ಆಯ್ತಾ ಈ ಪ್ರೋಗ್ರಾಮ್ ಕುರಿತಾಗಿ ತಿಳ್ಕೊಂಡು? ಇವಾಗ ಏನ್ ಫ್ರೀ ಇದೆ ಅನ್ನೋದ್ರ ಕುರಿತಾಗಿ ನಾವು ನೋಡೋಣ. ನೆಕ್ಸ್ಟ್ ಇದು ಬಂದು ಮ್ಯಾಗ್-ಹೀಲಿ ಅಂತ ಕರೀತಾರೆ. ಇವಾಗ ಹೀಲಿ ಅನ್ನೋಂಥ ಡಿವೈಸ್ ನಮ್ಮ ಬಾಡಿ, ಮೈಂಡ್, ಸೋಲ್ ಅನ್ನ ನೋಡ್ಕೊಳ್ಳುತ್ತೆ. ಆದ್ರೆ ನಮ್ಮ ಅಟ್ಮಾಸ್ಫಿಯರ್ ಕ್ಲೆನ್ಸ್ ಆಗ್ಬೇಕಲ್ವಾ? ಅಟ್ಮಾಸ್ಫಿಯರ್ ಕ್ಲೆನ್ಸ್ ಆದ್ರೆ ಮಾತ್ರ ನಮ್ಮ ಬಾಡಿನೂ ಕೂಡ ಕ್ಲೆನ್ಸ್ ಆಗೋದಕ್ಕೆ ಸಾಧ್ಯವಾಗುವಂಥದ್ದು. ಮ್ಯಾಗಿಲಿ ಬಂದು ನಮ್ಮ ಅಟ್ಮಾಸ್ಫಿಯರ್ ಅನ್ನ ನೋಡ್ಕೊಳ್ಳುತ್ತೆ. ಇದನ್ನ ನಾವು ಮ್ಯಾಗಿಲಿ ಅಂತ ಕರಿತೀವಿ. ಇದರಲ್ಲಿ ಅಟ್ಮಾಸ್ಫಿಯರಿಕ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಇದೆ. ಇವಾಗ ನಾವು ಇದರಲ್ಲಿ ಚಕ್ರ ಬ್ಯಾಲೆನ್ಸಿಂಗ್ ಅಂತ ನಾವು ಪ್ರೋಗ್ರಾಮ್ ಆನ್ ಮಾಡಿದಾಗ ಇಲ್ಲಿ ನಿಮ್ಮ ರೂಮಲ್ಲಿ ಇರುವಂತ ಅಷ್ಟು ಜನಕ್ಕೂ ಕೂಡ ಚಕ್ರ ಬ್ಯಾಲೆನ್ಸಿಂಗ್ ಸಿಗುತ್ತೆ, ಚಕ್ರಾಸ್ ಬ್ಯಾಲೆನ್ಸ್ ಆಗುತ್ತೆ. ಎಮೋಷನಲ್ ವೆಲ್ ಬೀಯಿಂಗ್, ಪ್ರಾಸ್ಪೆರಿಟಿ ಅನ್ನೋಂಥ ಪ್ರೋಗ್ರಾಮ್ ರನ್ ಮಾಡಿದಾಗ ಇಲ್ಲಿರುವಂತ ಅಷ್ಟು ಜನಕ್ಕೂ ಕೂಡ ಪ್ರಾಸ್ಪೆರಿಟಿ ಸಿಗುತ್ತೆ. ನಮ್ಮ ಒಬ್ರು ಟೀಮ್ಮೇಟ್ ಇದ್ದಾರೆ, ಅವ್ರದ್ದು ಒಂದು ಪ್ರಾಪರ್ಟಿ ಇತ್ತು ಛತ್ತೀಸ್ಗಢ ಅಲ್ಲಿ, ಓಕೆನಾ? ಅವ್ರಿರೋದು ಹೈದರಾಬಾದ್ ಅಲ್ಲಿ. ಅವರು ಅದನ್ನ 40 ವರ್ಷದ ಹಿಂದೆ ತಗೊಂಡಿದ್ರು. ಹಲವಾರು ಸರಿ ಅದನ್ನ ಸೆಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಯಾರು ಬಯರ್ ಬರ್ಲಿಲ್ಲ ಅಂತ ಅವ್ರ ಥಾಟ್ ಇಂದ ಹೊರಗಡೆ ಬಂದ್ಬಿಡ್ತು. ಆಮೇಲೆ ಅವ್ರ ಪಾಡಿಗೆ ಹೀಲಿ ಯೂಸ್ ಮಾಡ್ತಾ ಇದ್ರು, ಮ್ಯಾಗಿಲಿ ಯೂಸ್ ಮಾಡ್ತಾ ಇದ್ರು. ಮ್ಯಾಗಿಲಿಯಲ್ಲಿ ಎನರ್ಜಿ ಕ್ಲೆನ್ಸಿಂಗ್ ಅನ್ನೋಂಥ ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ಏನ್ ಮಾಡುತ್ತೆ? ಈ ಪ್ರೋಗ್ರಾಮು ಮನೇಲಿರುವಂತ ನೆಗೆಟಿವ್ ಎನರ್ಜಿನ ಕ್ಲೆನ್ಸ್ ಮಾಡುತ್ತೆ. ಅವರು ಈ ಮ್ಯಾಗಿಲಿ ತಗೊಂಡ ನಂತರ ಬರೀ ಎನರ್ಜಿ ಕ್ಲೆನ್ಸಿಂಗ್ ಪ್ರೋಗ್ರಾಮ್, ಪ್ರಾಸ್ಪೆರಿಟಿ ಪ್ರೋಗ್ರಾಮ್ ಅನ್ನ ರನ್ ಮಾಡ್ತಾ ಇದ್ರು. ಒನ್ ಫೈನ್ ಡೇ ಅವ್ರ ಬ್ರದರ್ ಅವ್ರಿಗೆ ಕಾಲ್ ಮಾಡಿ, ಒಬ್ರು ಬಯರ್ ರೆಡಿ ಇದಾರೆ ಬೈ ಮಾಡೋದಕ್ಕೆ, ನೀನ್ ಇಮಿಡಿಯೇಟ್ಲಿ ಛತ್ತೀಸ್ಗಢ ಬಾರಪ್ಪ ಅಂತ ಅಂದ್ರು. ಅವ್ರು ಇಮಿಡಿಯೇಟ್ಲಿ ಛತ್ತೀಸ್ಗಢ ಹೋಗಿದ ತಕ್ಷಣನೇ ಅವ್ರು ಹೇಳ್ತಾರೆ, ನಾನು ಇಂತ ಒಳ್ಳೆ ಪ್ರೈಸ್ ಈ ಪ್ರಾಪರ್ಟಿಗೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಅಂತ ಒಳ್ಳೆ ಪ್ರೈಸ್ ಸಿಕ್ತ ಅಶ್ವಿನಿ ನನ್ಗೆ ಅಂತ ಹೇಳ್ತಾರೆ. ಎಷ್ಟು ಇಂಪಾರ್ಟೆಂಟ್ ಅಲ್ಲ ಎನರ್ಜಿ ಅನ್ನುವಂಥದ್ದು? ನಮ್ಮ ಎನರ್ಜೀಸ್, ನಮ್ಮ ಸುತ್ತಮುತ್ತಲಿನ ಎನರ್ಜೀಸ್, ನಮ್ಮ ಮನೆಯ ಎನರ್ಜೀಸ್ ಕ್ಲೆನ್ಸ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಲ್ಲ? ಹೀಲಿ ಇದನ್ನೆಲ್ಲ ಟೇಕ್ ಕೇರ್ ಮಾಡ್ಕೊಳ್ಳುತ್ತೆ. ಇದರಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೋಗ್ರಾಮ್ ಇದೆ, ವಾಟರ್ ಎನರ್ಜೈಸಿಂಗ್ ಪ್ರೋಗ್ರಾಮ್ ಇದೆ. ವಾಟರ್ಗೆ ಮೆಮೊರಿ ಇದೆ. ವಾಟರ್ ಅನ್ನ ನಾವು ಕಿಡ್ನಿ ಹಾರ್ಮೋನಿಗೋಸ್ಕರ ನಾವು ಎನರ್ಜೈಸ್ ಮಾಡಬಹುದು. ವಾಟರ್ ಅನ್ನ ನಾವು ಫಿಸಿಕಲ್ ಹಾರ್ಮೋನಿಗೋಸ್ಕರ ನಾವು ಎನರ್ಜೈಸ್ ಮಾಡಬಹುದು, ಮೆಂಟಲ್ ಬ್ಯಾಲೆನ್ಸಿಂಗ್ ಗೋಸ್ಕರ ಎನರ್ಜೈಸ್ ಮಾಡಬಹುದು. ಮತ್ತೆ ಪ್ಯೂರಿಫಿಕೇಶನ್ ಆಫ್ ನೆಗೆಟಿವ್ ಇನ್ಫೋ. ನಾವು ದಿನಗಳು ಎವ್ರಿ ಡೇ ನಾವು ಸಾಕಷ್ಟು ಜನಗಳಿಗೆ ಮಾತಾಡ್ತೀವಿ. ಅವ್ರ ಜೊತೆಲ್ಲ ಮಾತಾಡಿದಾಗ ಪಾಸಿಟಿವ್ ಇನ್ಫಾರ್ಮೇಶನ್ ಕೂಡ ನಾವು ಕಲೆಕ್ಟ್ ಮಾಡ್ಕೋತೀವಿ, ನೆಗೆಟಿವ್ ಇನ್ಫಾರ್ಮೇಶನ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೋತೀವಿ. ವಾಟರ್ ನ ನಾವು ಪ್ಯೂರಿಫಿಕೇಶನ್ ಆಫ್ ನೆಗೆಟಿವ್ ಇನ್ಫೋ ಅನ್ನೋಂತ ಒಂದು ಪ್ರೋಗ್ರಾಮ್ ಇದೆ ಮ್ಯಾಗಿಲಿಯಲ್ಲಿ. ಅದನ್ನ ಎನರ್ಜೈಸ್ ಮಾಡಿ ನಾವು ವಾಟರ್ ಪ್ರೋಗ್ರಾಮ್ ತಗೊಂಡಾಗ ನೀರಿನ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ, ನಿಮ್ಮ ಆರೋಗ್ಯನೂ ಬದಲಾವಣೆ ಆಗುತ್ತೆ, ನಿಮ್ಮ ಫೀಲಿಂಗು ಕೂಡ ಬದಲಾವಣೆ ಆಗುತ್ತೆ. ಸೊ ಇದು ಬಂದು ಮ್ಯಾಗಿಲಿ ಕುರಿತಾಗಿ. ಮ್ಯಾಗಿಲಿ ಪ್ರೈಸ್ ಅಲೋನ್ ನಾವು ನೋಡಕ್ ಹೋದಾಗ 2,91,000 ಆಗುತ್ತೆ. ಕರೆಂಟ್ಲಿ ನಿಮ್ಗೆ ಇವಾಗ ಹೀಲಿ ಪ್ರೊಫೆಷನಲ್ ಡಿವೈಸ್ ಜೊತೆಗೆ ಈ ತಿಂಗಳು ಮಾತ್ರ ನಿಮ್ಗೆ ಹೀಲಿ ಪ್ರೊಫೆಷನಲ್ ಡಿವೈಸ್ 2,41,000 ವರ್ಷನ್ ಜೊತೆಗೆ ಮ್ಯಾಗಿಲಿ ಕ್ಲಾಸಿಕ್ ವರ್ಷನ್ ನಿಮ್ಗೆ ಫ್ರೀ ಸಿಗ್ತಾ ಇದೆ. ಲೈಫ್ ಟೈಮ್ ಆಕ್ಸಿಸ್ ನಿಮ್ಗೆ ಫ್ರೀ ಸಿಗ್ತಾ ಇದೆ. ಅಷ್ಟು ಸಾಲಲ್ಲ ಅಂತ ಅಟ್ಮಾಸ್ಫಿಯರಿಕ್ ಪ್ರೋಗ್ರಾಮ್ ನಿಮ್ಗೆ ಸಿಗ್ತಾ ಇದೆ 3 ಮಂತ್ಸ್ ಮಟ್ಟಿಗೆ. ವಾಟರ್ ಪ್ರೋಗ್ರಾಮ್ ನಿಮ್ಗೆ ಫ್ರೀ ಸಿಗ್ತಾ ಇದೆ. ಇವಾಗ ಈ ಕಾಯಿಲ್ ಹೀಲಿಯನ್ನ ಯೂಸ್ ಮಾಡೋದಕ್ಕೆ ಕಾಯಿಲಿನ ಅವಶ್ಯಕತೆ ಇದೆ. ಅಟೆಂಡ್ಸ್ ನೀವು ಹೊರಗಡೆ ಓಡಾಡ್ಬೇಕಾದ್ರೆ ನಿಮ್ಗೆ ವೈರ್ ಹಾಕೊಳ್ಳೋದಕ್ಕೆ ಆಗಲ್ಲ ಅನ್ನೋ ತರ ಇದ್ದಾಗ ಈ ಕಾಯಿಲು ಕೂಡ ನಿಮ್ಗೆ ಫ್ರೀ ಸಿಗ್ತಾ ಇದೆ ಪ್ರೊಫೆಷನಲ್ ಎಡಿಷನ್ ಅಲ್ಲಿ ಮತ್ತೆ ರೆಸೊನೆನ್ಸ್ ಪ್ಲೇಸ್ ಅನ್ನುವಂತ ಎಡಿಷನ್ ಅಲ್ಲಿ ಈ ಕಾಯಿಲು ಕೂಡ ನಿಮ್ಗೆ ಫ್ರೀ ಸಿಗ್ತಾ ಇದೆ. ಇದು ನೀವು ಸಪರೇಟ್ ಆಗಿ ತಗೋಬೇಕಂದ್ರೆ 20,000 rupees ಕಾಸ್ಟ್ ಆಗುತ್ತೆ.
ಆಲ್ಮೋಸ್ಟ್ ನಿಮ್ಗೆ 2,41,000 ಅಲ್ಲಿ ಏನಿಲ್ಲ ಅಂದ್ರೆ ನಿಮ್ಗೆ 1.5 ಲಕ್ಷ 2 ಲಕ್ಷ ಹತ್ರ ನಿಮ್ಗೆ ಫ್ರೀ ಐಟಮ್ಸ್ ಜಾಸ್ತಿ ಸಿಗ್ತಾ ಇದೆ. ಎಂತಕ್ಕೆ ಈ ತರ ಸಿಗ್ತಾ ಇದೆ? ಇದು ಕರೆಂಟ್ಲಿ ಜನವರಿ ಮಂತ್, ಹೊಸ ವರ್ಷ ಮತ್ತೆ ಪೊಂಗಲ್ ಅನ್ನು ಕೂಡ ನಾವು ಆಚರಣೆ ಮಾಡಿದ್ದೀವಿ. ಎಲ್ಲ ಕಾರಣದಿಂದನೂ ಕೂಡ ನಿಮ್ಗೆ 30% ಆಫ್ ಸಿಗ್ತಾ ಇದೆ. ಇವಾಗ ನನ್ನ ಪ್ರೆಸೆಂಟೇಶನ್ ಅನ್ನ ನಾನು ಸ್ಟಾಪ್ ಮಾಡ್ತೀನಿ. ನಿಮ್ಮ ವಿರ್ಚುವಲ್ ಹ್ಯಾಂಡ್ ಅನ್ನ ನೀವು ರೈಸ್ ಮಾಡಬಹುದು. ನಿಮ್ಮ ಕ್ವಶನ್ಸ್ ಅನ್ನ ನೀವು ನಮ್ಗೆ ಕೇಳಬಹುದು. ಇಷ್ಟೊತ್ತು ನೀವು ನಮ್ ಕಡೆಯಿಂದ ಸ್ಟೋರೀಸ್ ಅನ್ನ ಕೇಳಿದ್ರಿ, ನಮ್ಮ ಕಡೆಯಿಂದ ನೀವು ಹೇಗೆ ಟೆಕ್ನಾಲಜಿ ವರ್ಕ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ಕೇಳಿದ್ರಿ, ಪ್ರತಿಯೊಂದೊಂದ್ರ ಕುರಿತಾಗಿನೂ ಕೂಡ ನೀವು ಕೇಳಿದ್ರಿ. ಇವಾಗ ಇದು ನಿಮ್ಮ ಟೈಮು, ನಿಮ್ಮ ಕ್ವಶನ್ಸ್ ಅನ್ನ ನೀವು ಕೇಳೋದಕ್ಕೆ. ನಮ್ಮ ಗುರುಗಳವ್ರಿಗೂ ಕೂಡ ನಿಮ್ಮ ಕ್ವಶನ್ಸ್ ಅನ್ನ ನೀವು ಕೇಳಬಹುದು, ನಮಗೂ ಕೂಡ ನಿಮ್ಮ ಕ್ವಶನ್ಸ್ ಅನ್ನ ನೀವು ಕೇಳಬಹುದು. ಓಕೆನಾ? ಒನ್ ಫೈನ್ ಡೇ ನಮಗೂ ಕೂಡ ಕ್ವಶನ್ಸ್ ಇತ್ತು, ಆ ಕಾರಣಕ್ಕೆ ನಾವು ಕೇಳಿ ಸ್ಟಾರ್ಟ್ ಮಾಡಿದ್ವಿ. ನೀವು ಯಾವ ತರ ಪೇಮೆಂಟ್ ಮಾಡ್ಬೋದು? ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡ್ಬೋದು, ಡೆಬಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡ್ಬೋದು. ಇದೆಲ್ಲದರ ಮುಖಾಂತರನು ಕೂಡ ನೀವು ಪೇಮೆಂಟ್ ಮಾಡಬಹುದು. ಓಕೆನಾ? ನಮ್ಮ ಗುರುಗಳು ಓಕೆ, ರಾಜಲಕ್ಷ್ಮಿ ಅವ್ರು ಕೇಳ್ತಿದ್ರೆ ನಿಮ್ಮ ಮುಂಚಿನ ಪಿಕ್ ಇವಾಗಿನ ಪಿಕ್ 2 ತೋರಿಸಿ ಅನ್ಬಿಟ್ಟು. ಓಕೆ ಫೈನ್, ನಾನು ಜಸ್ಟ್ ಅವರು ತೋರ್ಸಿದ್ರೇನೆ ತಗೊಳ್ಳೋದು ಅಲ್ವಾ? ಅವ್ರಿಗೆ ಬುಕ್ ಮಾಡೋಣ ಫಸ್ಟ್. ತೋರ್ಸಿದ್ರೇನೆ ತಗೊಳ್ಳೋದು, ಅವ್ರು ಇಲ್ದಾರ ತಗೊಳಲ್ಲ. ಹೌದಾ? ಓಕೆ, 1 ಸೆಕೆಂಡ್ ನನ್ನ ಸ್ಕ್ರೀನ್ ತೋರ್ಸಿದ್ರೇನೆ ನಾವು ತಗೊಳ್ಳೋದು. ಓಕೆ, ನಾನು ಜಸ್ಟ್ ಝೂಮ್ ಮೀಟಿಂಗ್ ಗೆ ಮತ್ತೆ ಜಾಯ್ನ್ ಆಗ್ತಿದ್ದೀನಿ ನನ್ನ ಮೊಬೈಲ್ ಇಂದ. 1 ಸೆಕೆಂಡ್, ಅದು ಲಾಗ್ ಆಫ್ ಆಗ್ಬಿಟ್ಟಿದೆ. ಓಕೆ, ವೆರಿ ನೈಸ್. ಇದು ಒನ್ ಟೈಮ್ ಆಕ್ಸಿಸ್, ಲೈಫ್ ಟೈಮ್ ನೀವು ಯೂಸ್ ಮಾಡ್ಕೋಬಹುದು ಆರಾಮಾಗಿ. ಓಕೆನಾ? ಅತ್ಯದ್ಭುತವಾದ ಒಂದು ಡಿವೈಸ್, ಎಲ್ಲರ ಮನೆಗೂ ಬೇಕಾಗಿರುವಂತದ್ದು, ಎಲ್ಲರಿಗೂ ಕೂಡ ಅವಶ್ಯಕತೆ ಇರುವಂತದ್ದು. ನಾನು ಜಸ್ಟ್ ಟೈಪ್ 1 ಡಯಾಬಿಟಿಸ್ ಕ್ಯಾನ್ ಹೆಲ್ಪ್. ಡೆಫಿನೆಟ್ಲಿ ಜ್ಯೋತಿ ಅವರೇ, ಟೈಪ್ 1 ಡಯಾಬಿಟಿಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಆ ತರ ಟೆಸ್ಟಿಮೋನೀಸು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ನನ್ನ ಮೊಬೈಲ್ ಅನ್ನ ನಾನು ಕೋ ಹೋಸ್ಟ್ ಮಾಡ್ತಾ ಇದ್ದೀನಿ, ಸೊ ದಟ್ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡಬಹುದು. 1 ಸೆಕೆಂಡ್, ನಾನು ಕೋ ಹೋಸ್ಟ್ ಮಾಡಿದ್ದೀನಿ ಮೊಬೈಲ್ ಅನ್ನ. ರೈಟ್, ನಾನು ಇವಾಗ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಓಕೆ, ರೈಟ್. ಸೊ ಎಲ್ಲರೂ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀರಾ ನನ್ನ ಸ್ಕಿನ್ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ ಅನ್ನೋದ್ರ ಕುರಿತಾಗಿ. ಸೊ ಇದೇ ನನ್ನ ಸ್ಕಿನ್. ಮುಂಚಿನ ಸ್ಕಿನ್ನಿಗೂ ಇವಾಗಿನ ಸ್ಕಿನ್ನಿಗೂ ವ್ಯತ್ಯಾಸ ಇದೆಯಾ? ಸೇಮ್ ಲೊಕೇಶನ್, ಸೇಮ್ ರೂಮ್, ಪೇಂಟ್ ಆಗಿದೆ, ಬೇರೆ ಏನು ಇಲ್ಲ. ವ್ಯಕ್ತಿ ಬದಲಾಗ್ಬಿಟ್ಟಿದ್ದಾರೆ. ಇಲ್ಲ, ಇವ್ರ ಅಕ್ಕ, ಇದು ಇವ್ರ ಅಕ್ಕ, ಅಶ್ವಿನಿ ಅವ್ರ ಅಕ್ಕ ಇವರು. ವ್ಯಕ್ತಿ ಬದಲಾಗ್ಬಿಟ್ಟಿದ್ದಾರೆ. ಈ ತರ ಒಂದು ಬದಲಾವಣೆ ನಿಮ್ಮಲ್ಲೂ ಕೂಡ ನೀವು ನೋಡಬಹುದು. ನಾನು ಡಿಸಿಷನ್ ನ ತಗೊಂಡೆ, ನಾನು ಖುದ್ದಾಗಿ ಹೀಲ್ ಮಾಡ್ಕೋಬೇಕು, ನನಗೆ ಹೀಲಿಂಗ್ ಬೇಕು ಜೀವನದಲ್ಲಿ ಅನ್ನುವಂತ ಡಿಸಿಷನ್ ಅನ್ನ ನಾನು ತಗೊಂಡೆ. ಆ ಒಂದು ಡಿಸಿಷನ್ಗೆ ನಾನು ದೇವರಿಗೆ ಖಂಡಿತವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ದೇವರು ನನ್ನ ಮೈಂಡ್ಗೆ ಥಾಟ್ ಹಾಕ್ಲಿಲ್ಲ, ಇದು ಕಾಸ್ಟ್ಲಿ, ಇದು ಏನ್ ಮಾಡುತ್ತೆ ಎಕ್ತಾ, ಏನು ಥಾಟ್ ಹಾಕ್ಲಿಲ್ಲ. ದೇವ್ರು ನನಗೆ ಒಂದು ಭರವಸೆ ನನ್ನ ಮೈಂಡಲ್ಲಿ, ಅದನ್ನ ಹೆಂಗಿದ್ರು 14 ಡೇಸ್ ರಿಫಂಡ್ ಪೀರಿಯಡ್ ಇದೆ ಅಶ್ವಿನಿ, ಯೂಸ್ ಮಾಡು, ಏನ್ ದೊಡ್ಡದಿದೆ, ಇಷ್ಟ ಆಗ್ಲದ 14 ಡೇಸ್ ರಿಟರ್ನ್ ಕೊಟ್ಬಿಡು, ಅಷ್ಟೇ ಥಾಟ್ ದೇವ್ರು ನನ್ನ ಮೈಂಡ್ ಕೊಟ್ಟಿದ್ದು. ಆ ಒಂದು ಥಾಟ್ ಇಟ್ಕೊಂಡು ನಾನು ಆರ್ಡರ್ ಮಾಡ್ಬಿಟ್ಟೆ ಡಿವೈಸ್ ಅನ್ನ. ಹೆಂಗೋ ದುಡ್ಡು ಸ್ವಲ್ಪ ಅರೇಂಜ್ ಮಾಡ್ಬೇಕಾಗಿತ್ತು, ಆ ಕಡೆ ಈ ಕಡೆ ಸ್ವಲ್ಪ ನೋಡಿ ಅರೇಂಜ್ ಮಾಡ್ಬಿಟ್ಟೆ. ಓಕೆನಾ? ಇವಾಗ ನಿಮ್ಮ ಕ್ವಶನ್ಸ್ ಅನ್ನ ನೀವು ಕೇಳಬಹುದು. ಹ್ಯಾಂಡ್ ರೈಸ್ ಮಾಡಿ, ಕ್ವಶನ್ಸ್ ಏನು ಎನಿಥಿಂಗ್ ಇಸ್ ದೇರ್ ವಿ ಕ್ಯಾನ್ ಟೇಕ್. ಏನಾದ್ರು ಕ್ವಶನ್ಸ್ ಇರಲ್ಲ, ಇಷ್ಟೊಂದು ಹೇಳಿದ್ಮೇಲೆ ಯಾವ ಕ್ವಶನ್ಸ್ ಇರಲ್ಲ. ಹೌದು, ಮಲ್ಕೊಳ್ಳೋ ಕ್ವಶನ್ ಮಾತ್ರ ಇರುತ್ತೆ, ಮಲ್ಕೋಬಹುದಾ ಅನ್ನೋ ಕ್ವಶನ್ಸ್ ಇರುತ್ತೆ. ಊಟ ಮಾಡೋದಿದೆ ಅದೊಂದು. ಪಾಪ ಎಷ್ಟೊಂದು ಜನ ಊಟ ಮಾಡಿಲ್ಲ, ಸ್ವಲ್ಪ 8 o'clockಗೆ ಲಾಗಿನ್ ಕೊಟ್ವಿ, 8:20ಗೆ. ಸೊ ಏನಾದ್ರು ಕ್ವಶನ್ಸ್ ಇದ್ರೆ ಆಫ್ಲೈನ್ ಕೇಳ್ಬೋದು, ಗ್ರೂಪಲ್ಲಿ ಕೇಳ್ಬೋದು. ವಿ ಹ್ಯಾವ್ ಎಕ್ಸ್ಪರ್ಟ್ ಪೀಪಲ್ ಟು ಆನ್ಸರ್ ಯು. ಸೊ ನಾನಿದ್ದೀನಿ ನಿಮ್ಮ ಜೊತೆ, ಡೋಂಟ್ ವರಿ. ಸಾಕಷ್ಟು ಬೆನಿಫಿಟ್ಸ್ ಇದೆ. ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳೋಣ. ಇಫ್ ಹೆಲ್ತ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಹೇಳಿದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಚೆನ್ನಾಗಿದ್ರೆ ಇನ್ನೂ ಬೇಕಾದಷ್ಟು ಮೆಜರ್ ಮಾಡ್ಬೋದು. ಒಂದು ರೌಂಡ್ ಹಾಸ್ಪಿಟ್ಲ್ಗೆ ಹೋಗಿ ಬಂದ್ಬಿಟ್ರೆ ಶೇಕ್ ಆಗ್ಬಿಡ್ತೀವಿ ನಾವು. ಒಂದ್ಸತಿ ನಾವು ಇದನ್ನ ಮನಿನ ಸೈಡ್ಗೆ ಇಟ್ರೆ, ಒಂದು ರೌಂಡ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದ್ರೆ ಒಳ್ಳೇದು. ಈ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದ್ರೆ ಎಲ್ಲ ಕನೆಕ್ಷನ್ ಹಾಕಿ, ಅದೇನೋ ಪ್ಲಗ್ಗಳು, ವೈರ್ಗಳು, ಇದ್ರದ್ದು ಅಡ್ವಾನ್ಸ್ ಹೀಲಿ ಹಾಕಿರ್ತಾರಲ್ಲ, ಅರ್ಥ ಆಯ್ತಾ? ಈ ಹೀಲಿದು ಅಡ್ವಾನ್ಸ್ ಹೀಲಿಗಳೆಲ್ಲ ಹಾಕಿರ್ತಾರಲ್ಲಿ, ಪ್ಲಗ್ಗಳು ಹಾಕ್ಕೊಂಡು ಅದನ್ನ ಆರ್ಗನ್ಸ್ ಮಾಡಿರ್ತಾರೆ. ಸೊ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದ್ರೆ ಗೊತ್ತಾಗ್ಬಿಡುತ್ತೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ ಲೈಫಲ್ಲಿ. ಸೊ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ನಮ್ಮನ್ನು ನಾವು ಇಷ್ಟಪಡೋಷ್ಟು ಯಾರು ಇಷ್ಟಪಡಲ್ಲ, ಕರೆಕ್ಟಾ? ನೀವು ಯಾರನ್ನ ಲವ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ಬೇರೆಯವ್ರನ್ನ ತೋರಿಸಲ್ಲ, ನಮ್ಮನ್ನೇ ನಾವು ತೋರಿಸ್ಕೋಬೇಕು. ನನ್ನನ್ನು ಇಷ್ಟಪಡೋಷ್ಟು ಇನ್ಯಾರು ಇಷ್ಟಪಡಲ್ಲ. ವಿ ಲವ್ ಅವರ್ ಸೆಲ್ಫ್ ಫಸ್ಟ್. ಅದಕ್ಕೆ ಹೊಟ್ಟೆ ಹಸಿಯೋದು, ಅದಕ್ಕೆ ನಾನು 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 ಅನ್ನೋದು.
ಒಂದು ಕ್ಯೂ ಅಲ್ಲಿ ನಿಂತ್ಕೋಬೇಕಾದ್ರೆ ನಮ್ಮ ಪ್ಲೇಟ್ ಎತ್ಕೊಂಡು ನನಗೆ ಬೇಕಾಗ್ರಿ ಅಂತ ಹೇಳೋದು. ಯಾವುದೋ ಒಂದು ಬಟ್ಟೆ ಅಂಗಡಿಗೆ ಹೋದ್ರೆ ಬೆಸ್ಟ್ ಹಾಕೋಬೇಕು ನೀವು. ಅವ್ನ ಅಂಗಡಿ ಕೊಟ್ಟರು ಹಾಕೊಳ್ಳ, ರೈ ಇದು ಯಾರು ಈ ಥರ ತೋರಿಸ್ತಾ ಇದ್ದೀರಾ, ನಾನು ಬೆಸ್ಟಾಗಿ ಕಾಣಿಸ್ಬೇಕು, ಬಿಕಾಸ್ ಯು ಲವ್ ಯುವರ್ ಸೆಲ್ಫ್. ಕರೆಕ್ಟ್ ಅಲ್ವಾ? ಸೊ ಹಾಗೆ ಪ್ರತಿಯೊಂದು ಅಷ್ಟೇ, ಒಂದು ಸೆಲ್ಫ್ ಗ್ರೂಮಿಂಗ್ ಇಂದ ಹಿಡಿದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂದ ಹಿಡಿದು ಎವ್ರಿಬಡಿ ಲವ್ಸ್ ದೆಮ್ ಸೆಲ್ಫ್ ಫಸ್ಟ್. ಆಮೇಲೆ ಬೇರೆದು ಅದು ನಮ್ದು ಲವ್ ಮಾಡಾದ್ಮೇಲೆ ಇನ್ನೊಂದು ಲವ್ ಸೆಕೆಂಡ್ ಹೋಗ್ತಾರೆ. ಅದು ಯಾರ ಮೇಲೆ, ತಂದೆ ಮೇಲೆ ಹೋಗುತ್ತೋ, ತಾಯಿ ಮೇಲೆ ಹೋಗುತ್ತೋ, ದಟ್ಸ್ ಪರ್ಸನಲ್ ಆಗುತ್ತೆ. ಓಕೆ, ಸೊ ಯಾರೋ ಗೀತಾಂಜಲಿ, ವಿ ಕ್ಯಾನ್ ಆನ್ಸರ್. ಓಕೆ ಓಕೆ. ಸೊ ಇಲ್ಲಿ ಶಾರ್ಟ್ ನನಗೆ ಅಂಡ್ ಸ್ವೀಟ್ ಆಗಿ ಇಟ್ಕೊಳ್ಳಿ. ಲೆಟ್ ಅಸ್ ಕ್ಲೋಸ್ ಇಟ್ ಫಾಸ್ಟ್. ಇನ್ನೊಂದು 5 minutes ಅಲ್ಲಿ ಕ್ಲೋಸ್ ಮಾಡೋಣ. ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಇಟ್ಕೊಳ್ಳಿ. ಇಲ್ಲಿ ಕೆಲವೊಂದು ಮೆಸೇಜಸ್ ನನಗೆ ಇಲ್ಲಿ ಬಂದಿದೆ. ಪ್ಲೀಸ್ ಎಕ್ಸ್ಪ್ಲೈನ್ ಅಬೌಟ್ ಇಯರ್ ಹಾರ್ಮೋನಿ. ಇಯರ್ ಹಾರ್ಮೋನಿ ಅನ್ನೋಂಥದ್ದು ಯಾವುದೇ ತರದ ಕಿವಿ ರಿಲೇಟೆಡ್ ಚಾಲೆಂಜಸ್ ಇದ್ರೂ ಕೂಡ ಆ ಸೆಲ್ಸ್ ಅನ್ನ ಹೀಲ್ ಮಾಡುತ್ತೆ. ಕೇಳಿಸಲ್ಲ ಸ್ವಲ್ಪ ಮಂದ. ಈಗ ನಿಮ್ಮ ಯಜಮಾನರು ನಿಮ್ಮನ್ನು ಕರಿತಾ ಇದ್ದಾಗ ಕೇಳಿಸಲ್ಲ. ಅದೆರಡು ತರ ಇರುತ್ತೆ. ಪರ್ಪಸ್ಫುಲ್ ಆಗಿ ಕೇಳಿಸ್ಕೊಳ್ದೇ ಇರೋದು ಅದೇನು ಪ್ರಾಬ್ಲಮ್ ಇಲ್ಲ. ನಿಜವಾಗ್ಲೂ ಕೇಳಿಸ್ಕೊಳ್ದೇ ಇರೋರಿಗೆ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಇದೆ, ಚೈಲ್ಡ್ ಹ್ಯಾವಿಂಗ್ ಟೈಪ್ 1 ಡಯಾಬಿಟೀಸ್, ಹೌ ಹೀಲಿ ಕ್ಯಾನ್ ಹೆಲ್ಪ್? ಡಯಾಬಿಟಿಸ್ ಪ್ರೋಗ್ರಾಮ್ ಅಂತ ನೋಡಿದ್ರೆ ಅದು ಗೋಲ್ಡ್ ಸೈಕಲ್ ಇಂದ ನಮಗೆ ಫಸ್ಟ್ ಹೆಲ್ಪ್ ಆಗುತ್ತೆ. ಆಮೇಲೆ ನ್ಯೂಟ್ರಿಷನ್ ಅಂತ ಬರ್ತಕ್ಕಂಥದ್ದು ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ನಾವು ಆಲ್ರೆಡಿ ಹೇಳಿದ್ವಿ, ಈ ವೈಟ್ ಟ್ಯಾಪ್ ಅಂತ ಬರ್ತಕ್ಕಂಥದ್ದು ಇಲ್ಲಿ ಅಡ್ವೈಸರ್ ಅಲ್ಲಿ ಹಾಕಿದ್ರೆ ಏನ್ ಪ್ರೋಗ್ರಾಮ್ ತಗೋಬೇಕು ಅಂತ ಅದೇ ಹೇಳ್ಬಿಡುತ್ತೆ. ತುಂಬಾ ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ. ಆದ್ರೂ ವಿ ವಿಲ್ ಆಲ್ಸೋ ಅಸಿಸ್ಟ್, ನಾಟ್ ಟು ವರಿ. ಹೌ ಟು ಟ್ರೀಟ್ ಥ್ರೋಟ್ ಇನ್ಫೆಕ್ಷನ್ ಅಂತ ಗೀತಾಂಜಲಿ ಅವರು ಮೆಸೇಜ್ ಮಾಡಿದ್ದಾರೆ. ಶಾರ್ಟ್ ಟರ್ಮ್ ಥ್ರೋಟ್ ಇನ್ಫೆಕ್ಷನ್ ಇದೆ, ಲಾಂಗ್ ಟರ್ಮ್ ಥ್ರೋಟ್ ಇನ್ಫೆಕ್ಷನ್ ಇರುತ್ತೆ. ಆ ಸೈಕಲ್ಲು ಗೋಲ್ಡ್ ಸೈಕಲ್ ಇಂದಾನೆ ಶುರು ಆಗುತ್ತೆ. ಸಾಕಷ್ಟು ನೆಕ್ ಇರೋವಂಥದ್ದು ಅಥವಾ ಇಂಪ್ಯೂರಿಟೀಸ್ ಅಂತ ನಾವೇನ್ ಕರಿತೀವಿ, ಅಥವಾ ಬ್ಯಾಕ್ಟೀರಿಯಾಸ್ ಅಂತ ಏನ್ ಕರಿತೀವಿ, ಆ ಸೈಕಲ್ ಹಾಕಿದ್ರು ಆಗುತ್ತೆ. ಸೊ ಮನೋಹರ್ ಅವ್ರು ಕೇಳ್ತಿದ್ರೆ, ಕ್ಯಾನ್ ವಿ ಯೂಸ್ ದಿಸ್ ಡಿವೈಸ್ ಫಾರ್ ಮಲ್ಟಿಪಲ್ ಇಶ್ಯೂಸ್ ಸೇಮ್ ಟೈಮ್? ಸೀಕ್ವೆನ್ಸ್ ಅಲ್ಲಿ ಹೋಗ್ಬೋದು. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ತರ. ಯಾವ್ದು ನಮ್ಗೆ ಇಂಪಾರ್ಟೆಂಟು? ಈಗ ಕಾಲ್ ನೋವು ಇದೆ, ಅದು ಇಂಪಾರ್ಟೆಂಟ್ ಇಲ್ಲ. ಬಟ್ ತಲೆನೋವು ಇಂಪಾರ್ಟೆಂಟು, ನಿದ್ದೆ ಇಂಪಾರ್ಟೆಂಟು. ಯಾವುದೇ ಒಂದು ಡಿಸೀಸು ರೂಟ್ ಕಾಸು ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ, ಅದನ್ನ ತಿಳ್ಕೊಳ್ಳೋಣ. ಬೇಕಾದ್ರೆ ನೋಡಿ, ನಿಮಗೆ ಸ್ಲೀಪ್ ಸರಿ ಇಲ್ಲ ಅಂತಂದ್ರೆ ಸ್ಲೋ ಆಗಿ ಹೋಗ್ತಾ ಹೋಗ್ತಾ ಹಾರ್ಟ್ ಮೇಲೆ ಪ್ರಭಾವ ಬೀಳುತ್ತೆ. ಹಾರ್ಟ್ ಸರಿ ಇಲ್ಲ ಹೋಗ್ತಾ 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 ಕಿಡ್ನಿ ಮೇಲೆ ಬೀಳುತ್ತೆ. ಎಂಟೈರ್ ಸಿಸ್ಟಮ್ ಡೆಬೆಕಲ್ ಆಗೋದೇ ವಿತ್ ದಿ ಮೈಂಡ್ ಅಂಡ್ ದಿ ಮೆಂಟಲ್ ಸ್ಟೇಟಸ್. ಯಾವಾಗ ಅಲ್ಲಿ ಹೋಗುತ್ತೋ ಹೊಟ್ಟೋಗುತ್ತೆ. ಎರಡನೇದು ಹೊಟ್ಟೆ ಸಂಬಂಧದ್ದು, ಈಟಿಂಗ್ ಡಿಸಾರ್ಡರ್ಸ್. ನಾವು ಯಾವ ಥರ ಈಟ್ ಮಾಡ್ತೀವಿ ಅದ್ರ ಮೇಲೆ, ಯಾವ ಥರ ನಾವು ಆಹಾರ ಹಾಕ್ತೀವಿ ಆ ಥರ ದೇಹ ಅಂತ ಹೇಳ್ತಾರಲ್ಲ, ಆ ರೀತಿ ಇರ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ಇದೆ. ನಥಿಂಗ್ ಟು ವರಿ. ಗೀತಾಂಜಲಿ ಅವ್ರೇನೇ ಆನ್ಸರ್ ಆಗೋಯ್ತು ಅನ್ಸುತ್ತೆ ಅವ್ರದ್ದು. ಆಮೇಲೆ ಶೋಭಾ ಅವರು ಕೇಳ್ತಿದ್ದಾರೆ, ವಾಟ್ ಅಬೌಟ್ ಡಿಮೆಂಟ್ರಿಯಾ ಸಿಂಪ್ಟಮ್ಸ್, ಮೆಮೊರಿ ಲಾಸ್? ಸಿ, ಅದು ಏಜ್ ರಿಲೇಟೆಡ್. ಫಸ್ಟ್ ಆಫ್ ಆಲ್ ಏಜ್ ರಿಲೇಟೆಡ್. ಅಟ್ ವಾಟ್ ಏಜ್ ಇಟ್ ಹ್ಯಾಸ್ ಬಿನ್ ಅಕರ್ಡ್ ಅಂಡ್ ವಾಟ್ ಈಸ್ ದಿ ಟೈಮ್ ಫ್ರೇಮ್ ಇಟ್ ಹ್ಯಾಸ್ ಬಿನ್ ಅಕರ್ಡ್. ಯಾವುದೇ ಆದರೂ ಕೂಡ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋದನ್ನು ನಾವು ಈ ಒಂದು ವಿಚಾರದಲ್ಲಿ ತಿಳ್ಕೋಬೇಕು. ಅಂಡ್ ವಿ ಶುಡ್ ನಾಟ್ ಕನ್ಸಿಡರ್ ದಿಸ್ ಆಸ್ ಎ ಕ್ಯೂರ್. ದಿಸ್ ಸಪೋರ್ಟ್ಸ್ ದಿ ಸಿಸ್ಟಮ್ ಫಾರ್ ಫಾಸ್ಟರ್ ಕ್ಯೂರ್ ಅಂತ ತಗೊಳ್ಬಹುದು. ದಿಸ್ ಇಸ್ ಸಪೋರ್ಟ್ ಫಂಕ್ಷನ್ ಅಂತ ತಗೊಳ್ಬಹುದು. ಓಕೆ, ಯಾಕಂದ್ರೆ ಮೆಡಿಕಲ್ ತುಂಬಾ ಸಕ್ಸಸ್ ಇದೆ, ಯೂಸ್ ಓನ್ಲಿ. ಬಟ್ ಏನು ನೆಗೆಟಿವ್ ಎಫೆಕ್ಟ್ಸ್ ಇಲ್ಲ, ಸೈಡ್ ಎಫೆಕ್ಟ್ಸ್ ಇಲ್ಲ. ಎನಿ ಮೋರ್ ಕ್ವಶನ್ಸ್? Yes. So 100% true, madam. My clients were doctor. Okay, fine. 111. Okay. ನಮ್ಮ ಟೆಸ್ಟಿಮೋನಿಯಲ್ಲಿ ನಾವದು ಆದ್ರೂ ಕೂಡ ಅವ್ರ ಹೆಸರು ಹೇಳಲ್ಲ. ಅವ್ರಿಗೆ ಒಂದು ಸೆಕ್ಷುವಲ್ ಡಿಸೀಸ್ ಟಾಪ್ ಆಗಿರ್ತಕ್ಕಂಥದ್ದು ಬಂದಿರತಕ್ಕಂಥದ್ದು ಏಡ್ಸ್ ಅಂತ ಕರೀತಾರೆ. ಅದು ಆಲ್ಮೋಸ್ಟ್ ನಿಲ್ಲಾಗಿದೆ. ಟಿ ಸೆಲ್ಸ್ ಎಲ್ಲ ನಿಲ್ಲಾಗಿದೆ. ತುಂಬಾ ಅದ್ಭುತವಾಗಿ ಖುಷಿ ಪಟ್ಬಿಟ್ರು ಲೈಫಲ್ಲಿ. ಏನ್ ಸರ್ ಇಷ್ಟು ಮಿರಾಕಲ್ ಮಾಡುತ್ತಾ ಇದು ಅಂತ. ಎಸ್, ಓನ್ಲಿ ಅನ್ಲೆಸ್ಟ್ ಪರ್ಸನಲೈಸ್ಡ್ ಯೂಸ್ಡ್. ನಾವು ಸುಮ್ಮನೆ ಹಿಯರ್ ಸೇ ಆಗ್ಬಿಡುತ್ತೆ. ಹಿಯರ್ ಸೇ ಕೇಳಿದ್ರ ವರ್ಡ್? ಹಿಯರ್ ಸೇ. ಅವ್ರು ಹೇಳಿದ್ದು ನಾವು ಕೇಳಿದ್ದು, ನಾವು ಕೇಳಿದ್ದು ಅವ್ರು ಹೇಳಿದ್ದು. ಸಂತೆಕಟ್ಟೆಯಲ್ಲಿ ಹೇಳ್ತಾರಲ್ಲ, ನಾವು ಕೇಳಿದ್ದು ಅವ್ರು ಹೇಳಿದ್ದು. ಟಿವಿಲಿ ಬರುತ್ತಲ್ಲ, ಆ ಥರ ಸಂತೆಕಟ್ಟೆ ಪ್ರೋಗ್ರಾಮ್ ಆಗ್ಬಿಡುತ್ತೆ. ಸೊ ಅನ್ಲೆಸ್ ಇಫ್ ಯು ಯೂಸ್ ಯುವರ್ ಸೆಲ್ಫ್, ಯು ಎಕ್ಸ್ಪೀರಿಯನ್ಸ್ ಯುವರ್ ಸೆಲ್ಫ್. ಲೈಫ್ಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಡಲೇಬೇಕು. ಆ ಎಕ್ಸ್ಪೀರಿಯನ್ಸೇ ಹೆಲ್ತ್ ಅಂತ ಹೇಳ್ತೀನಿ. ಇಫ್ ಹೆಲ್ತ್ ಈಸ್ ಎಕ್ಸ್ಪೀರಿಯನ್ಸ್ಡ್ ವೆರಿ ವೆಲ್, ಯು ವಿಲ್ ಹ್ಯಾವ್ ಎ ವಂಡರ್ಫುಲ್ ಲೈಫ್ ಸೈಕಲ್. ಸೊ ಅಂಬಿಕಾ ಅವರು, ಕ್ಯಾನ್ ಇಟ್ ಟ್ರೀಟ್ ಅಡಿಕ್ಷನ್ ಫಾರ್ ಕಿಡ್ಸ್? ಅದು 100% ಆಗುತ್ತೆ. ಆಲ್ರೆಡಿ ನಾವು ಇಂಟರ್ನೆಟ್ ಅಡಿಕ್ಷನ್ ಅಂತ ಹೇಳಿದ್ವಿ. ಆಲ್ ಟೈಪ್ ಆಫ್ ಅಡಿಕ್ಷನ್ಸ್ ಅವ್ರಿಗೆ ಮೆಂಟಲ್ ಲೆವೆಲಲ್ಲಿ ಇದು ವೈಬ್ರೇಷನ್ಸ್ ಮತ್ತೆ ಫ್ರೀಕ್ವೆನ್ಸೀಸ್ ವರ್ಕ್ ಆಗುತ್ತೆ. ಬಿಡಬೇಕು ಅನ್ನೋದು ಒಂದು ವಿಚಾರ ಅವ್ರಿಗೆ ಕಂಪನಾಂಕಗಳ ಮುಖಾಂತರ ಹೋಗ್ತಾ ಇರುತ್ತೆ. ನಾವು ಬೈದು ಹೇಳಿರ್ತೀವಿ, ಆ ಬೈಯೋ ಫ್ರೀಕ್ವೆನ್ಸಿ ಸರಿ ಇಲ್ಲ ಅಲ್ವಾ? ಎಲ್ಲಾನು ಒಂದು ಫ್ರೀಕ್ವೆನ್ಸಿನೇ. ಅದು ಬೇಡ, ಒಂದು ಪ್ರೀತಿಯಿಂದ ಹೇಳಿರ್ತೀವಿ, ಅದು ಒಂದು ಫ್ರೀಕ್ವೆನ್ಸಿನೇ. ಆದರೆ ಒಳಗಡೆ ಹೋಗಿ ಸೆಲ್ ಲೆವೆಲಲ್ಲಿ ಹೋಗಿ ಕೊಡ್ತಕ್ಕಂಥ ಫ್ರೀಕ್ವೆನ್ಸಿ ಇದೆಯಲ್ಲ,
ಅದು ಮೋಸ್ಟ್ ಅಲ್ಟಿಮೇಟ್ ಫ್ರೀಕ್ವೆನ್ಸಿ. ಅವ್ರಿಗೆ ಅದು ಬಿಟ್ಬಿಡ್ಬೇಕು ಅನ್ನೋ ಒಂದು ಇದಿರುತ್ತೆ. ಎಲ್ಲದಕ್ಕೂ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ನಮ್ಮ ಬಾಡಿಗೆ ಎದ್ದಾಗ ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಕೂತಾಗ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಎದ್ದಾಗ 5 ಹರ್ಡ್ಸ್ ಅಲ್ಲಿ ವರ್ಕ್ ಆಗುತ್ತೆ ಎಂಟೈರ್ ಬಾಡಿ, ಕೂತಾಗ 7.5 ಹರ್ಡ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಯಾಕಂದ್ರೆ ಕೂತಾಗ ಅದೇನಾಗುತ್ತೆ, ಎಲ್ಲ ಕ್ಲಮ್ಸಿ ಆಗಿರುತ್ತೆ. ಸೊ ಎಲ್ಲ ಕಂಪನಾಂಕಗಳ ಮೇಲೇನೆ ವರ್ಕ್ ಆಗೋದು. ಇನ್ನೊಂದು ದಿವಸ ನಿಮಗೆ ಬರೀ ಫ್ರೀಕ್ವೆನ್ಸಿ ಹೇಗಿರುತ್ತೆ, ಯಾವ ಥರ ವರ್ಕ್ ಆಗುತ್ತೆ, ಹೆಡ್ ಫ್ರೀಕ್ವೆನ್ಸಿ ಏನು ರೇಂಜಲ್ಲಿ ಇರುತ್ತೆ, ಕಿಡ್ನಿ ಫ್ರೀಕ್ವೆನ್ಸಿ ಏನು ರೇಂಜಲ್ಲಿ ಇರುತ್ತೆ, ಅವ್ರ ಹಾರ್ಟ್ ಫ್ರೀಕ್ವೆನ್ಸಿ ಏನು ರೇಂಜ್ ಇರುತ್ತೆ, ಎಲ್ಲರ ಫ್ರೀಕ್ವೆನ್ಸೀಸ್ ಬೇರೆ ಬೇರೆ ಬರುತ್ತೆ. ಹಾರ್ಟ್ ಮಾಡೋ ಕೆಲಸ ಲಿವರ್ ಮಾಡಲ್ಲ, ಲಿವರ್ ಮಾಡೋ ಕೆಲಸ ಪ್ಯಾಂಕ್ರಿಯಾಸ್ ಮಾಡಲ್ಲ, ಪ್ಯಾಂಕ್ರಿಯಾಸ್ ಮಾಡೋ ಕೆಲಸ ಕಿಡ್ನಿ ಮಾಡಲ್ಲ, ಕಿಡ್ನಿ ಮಾಡೋ ಕೆಲಸ ಬೇರೆ ಒಂದು ಮೆದುಳು ಮಾಡಲ್ಲ. ಸೆಲ್ಸ್ ಹುಟ್ಟದಾಗ್ಲಿಂದ ಸಾಯೋವರೆಗೂ ಒಂದು ಸೆಲ್ ಮಾತ್ರ ಯಾವಾಗಲೂ ಪರ್ಮನೆಂಟ್ ಆಗಿರ್ತಕ್ಕಂಥ 2 ಸೆಲ್ ಇದೆ. ಅದು ಬ್ರೈನ್ ಸೆಲ್ಸ್. ಬ್ರೈನ್ ಸೆಲ್ಸ್ ಬಿಟ್ರೆ ಹಾರ್ಟ್ ಅಲ್ಲಿ ಇರ್ತಕ್ಕಂಥ ಹಾರ್ಟ್ ಸೆಲ್ಸ್, ಇವೆರಡು ಒಂದು ಲೆವೆಲ್ ಗ್ರೋ ಆಗಿ ನಿಂತ್ಕೊಂಡ್ಬಿಡುತ್ತೆ. ಯಾಕಂದ್ರೆ ನಾವು ಬೆಳೀತಾ 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 ನಮ್ದು ಫಿಸ್ಟ್ ಎಷ್ಟಿದೆಯೋ ಅಷ್ಟೇ ಇರುತ್ತೆ ಹಾರ್ಟ್, ಬ್ರೈನು ಅಷ್ಟೇ ಅಲ್ಲಿರೋ ಸೆಲ್ಸ್. ಯಾವಾಗ ಬ್ರೈನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ ವಿತ್ ಸ್ಟ್ರೆಸ್, ಆವಾಗ ನಮಗೆ ಬೇಕಾದಷ್ಟು ಇರ್ತಕ್ಕಂಥ ಸಮಸ್ಯೆ ಆಗುತ್ತೆ. ಮೆಂಟಲ್ ಡಿಸಾರ್ಡರ್, ಫಸ್ಟ್ ಸ್ಲೀಪ್ ಬಂದಿಲ್ಲ ಅಂದರೆ ದಟ್ ಈಸ್ ದಿ ಫಸ್ಟ್ ಸಿಗ್ನಲ್ ಮೆಂಟಲ್ ಆಗಿದ್ದಾರೆ. ಸೊ ಮೆಂಟಲ್ಗಿನ ನಾವು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ, ಸೊ ಆ ಮೆಂಟಲಿಂದ ಕೆಳಗಡೆ ಇರ್ತಕ್ಕಂಥ ಡೆಂಟಲ್ಲೂ ಪ್ರಾಬ್ಲಮ್ ಆಗುತ್ತೆ. ಇನ್ನು ಕೆಳಗಡೆ ಹೋಗ್ತಾ ಹೋಗ್ತಾ ಎಲ್ಲ ಎಲಿಮೆಂಟ್ಸು ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಸೆಷನ್ ಚೆನ್ನಾಗಿತ್ತಾ? ಸೊ ಇನ್ನೇನಾದ್ರು ಕ್ವಶನ್ಸ್ ಇದ್ರೆ ಟೀಮ್ ಇದೆ, ವಿ ವಿಲ್ ಹೆಲ್ಪ್ ಯು. ಓಕೆ, ಡೋಂಟ್ ವರಿ. ನಿಮ್ಮ ಆರೋಗ್ಯ ಹೀಲಿ ಕೈಲಿದೆ, ಡೋಂಟ್ ವರಿ. ಡನ್. ಐ ಆಮ್ ಯೂಸಿಂಗ್ ಇಟ್. ಫಂಟಾಸ್ಟಿಕ್ ಆಗಿದೆ. ಸಾಕಷ್ಟು ಕ್ವಶನ್ಸ್ ಬರ್ತಾನೆ ಇರುತ್ತೆ. ಆ ಕ್ವಶನ್ಸ್ಗೆ ಮುಂಚೆ ನಾವು ಮೆಂಟಲಿ ಪ್ರಿಪೇರ್ ಆಗಿ ಮೆಂಟಲ್ನ ಪೀಸ್ ಆಗಿ ಇಟ್ಕೊಂಡ್ಬಿಟ್ರೆ ಎಲ್ಲ ಕ್ವಶನ್ಗೂ ಆನ್ಸರ್ ಅದೇ ಕೊಟ್ಬಿಡುತ್ತೆ. ಕರೆಕ್ಟಾ? ಸೊ ದಿ ಡಿವೈಸ್ ಈಸ್ ಬಿನ್ ಡಿಸೈನ್ಡ್ ಫಾರ್ ವೆಲ್ ಬೀಯಿಂಗ್. ಸೊ ಎಲ್ಲರಿಗೂ ವೆಲ್ ಬೀಯಿಂಗ್ ಇರುತ್ತೆ. ವೆಲ್ನೆಸ್ ಇದ್ರೆ ಇಲ್ನೆಸ್ ಇರಲ್ಲ. ಓಕೆ, ಇಲ್ನೆಸ್ ಇಂದ ವೆಲ್ನೆಸ್ ಹೋಗೋಕೆ ಹೀಲಿ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಸೊ ಟೈಮ್ ಆಗಿದೆ ಅನ್ಸುತ್ತೆ. ಸೊ ಲೆಟ್ ಅಸ್, ಇಫ್ ಎನಿಬಡಿ ವಾಂಟ್ಸ್ ಮೋರ್ ಇನ್ಫಾರ್ಮೇಶನ್ ವಿಲ್ ಡೆಫಿನೆಟ್ಲಿ ಡೂ ದಟ್. ಸೊ ಎಲ್ಲರಿಗೂ ಇಷ್ಟೊತ್ತರೆಗೂ 10-20 ಕೂತಿದ್ದೀರಾ, ನಿಮ್ಮ ಮನಸ್ಸನ್ನ ಇಲ್ಲಿವರೆಗೂ ಇಟ್ಕೊಂಡು ಥ್ಯಾಂಕ್ ಯು ವೆರಿ ಮಚ್. ಸೊ ಐ ಹ್ಯಾವ್ ಬೆನಿಫಿಟೆಡ್. ಎಷ್ಟೋ ಜನ ಬೆನಿಫಿಟ್ ಆಗಿದ್ದಾರೆ. ನಿಮಗೂ ಆ ಬೆನಿಫಿಟ್ ಬರಲಿ ಅಂತ ಹೇಳಿ ಆ ಭಗವಂತ ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ಐ ಕ್ಯಾನ್ ಸೇ ಫ್ರಮ್ ಮೈ ಎಂಡ್. ಥ್ಯಾಂಕ್ ಯು ಅಶ್ವಿನಿ ಅಂಡ್ ಆಲ್ ದಿ ಅದರ್ ಮೆಂಬರ್ಸ್ ಹೂ ಆರ್ ಹಿಯರ್. ಐ ಹ್ಯಾವ್ ಅದರ್ ಡೈರೆಕ್ಟರ್ಸ್ ಹಿಯರ್ ಹೂ ಆರ್ ತೆರೆ ಮರೆಯಲ್ಲಿದ್ದಾರೆ, ತೆರೆ ಮುಂದೆ ಇದ್ದಾರೆ. ಸೊ ಫಾರ್ ಆಲ್ ಆಫ್ ದೆಮ್ ಐ ಸಾ ಕಪಲ್ ಆಫ್ ದೆಮ್, ಫ್ಯೂ ಆಫ್ ದಿ ಡೈರೆಕ್ಟರ್ಸ್. Thank you very much for supporting my students here, and thank you Healy. All the best. Thank you. Good night. Safe. Always DG. Always so nice connecting with you. Thank you. Good night. ಸಾಕಷ್ಟು ಮೆಸೇಜಸ್ ಗಳಿದಾವೆ ಹೌ ಟು ಆರ್ಡರ್ ಅಂತ. DG ಅವ್ರ ಜೊತೆಗೆ ಕನೆಕ್ಟ್ ಆಗಿ, ಧನಲಕ್ಷ್ಮಿ ಅವ್ರ ಜೊತೆಗೆ ಕನೆಕ್ಟ್ ಆಗಿ ನೀವು ಡೆಫಿನೆಟ್ಲಿ ಆರ್ಡರ್ ಮಾಡಿ ನಿಮ್ಮ ಈ ಡಿವೈಸ್ ಅನ್ನ. ನಿಮ್ಮ ಬ್ರೆತ್ಲೆಸ್ನೆಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಎಲ್ಲಾ ತರ ಚಾಲೆಂಜಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಇಲ್ಲಿ. ನಾವು ನಿಮ್ಗೆ ಪರ್ಸನಲಿ ಗೈಡ್ ಮಾಡ್ತೀವಿ ಹೇಗೆ ಯೂಸ್ ಮಾಡೋದು ಅಂತ. ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಧನಲಕ್ಷ್ಮಿ ಅವರು ಕೂಡ ಎಕ್ಸ್ಪರ್ಟ್ಸ್, ಸಾಕಷ್ಟು ಜನ ಎಕ್ಸ್ಪರ್ಟ್ಸ್ ಇದ್ದಾರೆ. ಸಾಕಷ್ಟು ಜನ ಹೇಳ್ತಿದ್ದಾರೆ ಅಮೇಜಿಂಗ್ ಸೆಷನ್ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ನನ್ನ ಕೈಯಲ್ಲಿ ಎಷ್ಟು ಇದನ್ನ ಡೆಲಿವರಿ ಮಾಡಿ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ನನ್ನ ಒಬ್ಳು ಕೈಯಿಂದ ಆಗಲ್ಲ, 10 ಕೈ ಸೇರಿದ್ರೇನೆ ಇಂಥ ಒಂದು ಟೆಕ್ನಾಲಜಿ ಹಲವಾರು ಜನಗಳ ಜೀವನಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದು. Thank you so much for being part of my life. It was so nice to meet each one of you here. Good night. Namaste. Thank you. Bye. Meeting ಅನ್ನ ಕಂಪ್ಲೀಟ್ ಮಾಡ್ತೀನಿ ಇವಾಗ. Good night.